Hi, dear friends. Welcome to DK's Simhabalokana YouTube ಚಾನಲ್. ಎಲ್ಲರೂ ಚೆನ್ನಾಗಿ ಓದ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. And as of now, we have finished photogrammetry and aerial survey, right? ಅದಾದ್ಮೇಲೆ ಯಾವ್ದ್ರಿ? Drone survey and then remote sensing, right? Then satellite imagery. ಇವುಗಳೆಲ್ಲ ಆಗಿದೆ. Now we'll start. What is that? GPS and GPS ಬಂದ್ಬಿಟ್ಟು ಅಪ್ಲಿಕೇಶನ್ ಬರುತ್ತೆ, ದಟ್ ಈಸ್ ಕಾಲ್ಡ್ ಅಡ್ವಾನ್ಸ್ಡ್ ಗ್ಲೋಬಲ್ ಪೊಸಿಷನಿಂಗ್. ಓಕೆ, ಎಸ್, ಅಡ್ವಾನ್ಸ್ಡ್ ಪೊಸಿಷನಿಂಗ್. ಸೊ ಬಿಫೋರ್ getting into the syllabus, before getting into the class, first we have to see syllabus, right? Yes, ನೋಡಿ, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಏನಿದೆ ಇಲ್ಲಿ ನೋಡಿ. ಡೆಫಿನಿಷನ್, ಪ್ರಿನ್ಸಿಪಲ್ಸ್ ಆಫ್ GPS, ಇಟ್ಸ್ ಅಪ್ಲಿಕೇಶನ್ಸ್. ಓಕೆ, 3 ಹೆಡ್ಸ್ ಇದೆ ಇಲ್ಲಿ. ನೆಕ್ಸ್ಟ್ ನೋಡಿ, ಬಿಗ್ಗೆಸ್ಟ್ ಚಾಪ್ಟರ್ ಏನಿದೆ, ಅಡ್ವಾನ್ಸ್ಡ್ ಪೊಸಿಷನಿಂಗ್ ಆ್ಯಂಡ್ ಸ್ಯಾಟಲೈಟ್ ಕಮ್ಯುನಿಕೇಶನ್ ಟೆಕ್ನಾಲಜೀಸ್. ವೆರಿ ಇಂಪಾರ್ಟೆಂಟ್ ಡಿಯರ್ ಫ್ರೆಂಡ್ಸ್. ನೋಡಿ, ಫಸ್ಟ್ GPS ಇದೆ. ಆ GPS ಅಲ್ಲಿ ಏನೇನಿದೆ ನೋಡಿ, ನವ್ಸ್ಟಾರ್ GPS ಆರ್ಕಿಟೆಕ್ಚರ್. ಒಂದು GPS ಇದೆ ಅಂದರೆ ಅದರದ್ದು ಸಿಗ್ನಲ್ ಆರ್ಕಿಟೆಕ್ಚರ್ ಏನು, ಸಿಗ್ನಲ್ ಸ್ಟ್ರಕ್ಚರ್ ಏನಿರುತ್ತೆ. ಟ್ರೈಲ್ಯಾಟ್ರಲ್ ಪ್ರಿನ್ಸಿಪಲ್ಸ್ ಅಂದರೆ ಏನು, ಟೈಪ್ಸ್ ಆಫ್ ಎರರ್ಸ್ ಏನು, ಕರೆಕ್ಷನ್ಸ್ ಏನು. ಓಕೆ, ದೆನ್ DGPS ಅಂದರೆ ಏನು, ಡಿಫರೆನ್ಷಿಯಲ್ GPS. ಓಕೆ, ವಿತ್ ರೆಸ್ಪೆಕ್ಟ್ ಟು ದಟ್, ವಾಟ್ ಈಸ್ ದ ಕಾನ್ಸೆಪ್ಟ್, ವಾಟ್ ಈಸ್ ಬೇಸ್ ಸ್ಟೇಷನ್, what is rover, what is real time, what is post processed differential correction. ನೋಡಿ, ಸಖತ್ ಟಾಪಿಕ್ಸ್ಗಳಿದ್ದಾವೆ. ಓಕೆ, ಸರ್ ಇವುಗಳನ್ನು ಓದಬೇಕಾ? ಎಸ್ ಮೈ ಡಿಯರ್ ಫ್ರೆಂಡ್ಸ್, ಯು ಹ್ಯಾವ್ ಟು. ಓಕೆ, ನೆಕ್ಸ್ಟ್ ನೋಡಿ, ಇದೇ ಒಂದು DGPಯಲ್ಲಿ ಆಕ್ಯುರೇಸಿ ಲೆವೆಲ್ಸ್ ಏನಿದೆ. ಹೋಪ್ ಯು ಗಾಟ್ ಇಟ್. ನೆಕ್ಸ್ಟ್ ನೋಡಿ, ಇನ್ನೊಂದು ಚಾಪ್ಟರ್ ಏನಿದೆ, GNSS ರೋವರ್ಸ್. ಈ JNS ರೋವರ್ಸ್ ಅಲ್ಲಿ ರಿಯಲ್ ಟೈಮ್ ಕೈನಮ್ಯಾಟಿಕ್ ಸರ್ವೇಯಿಂಗ್, RTK ಸರ್ವೇಯಿಂಗ್, CORS, ಕಂಟಿನ್ಯೂಸ್ಲಿ ಆಪರೇಟಿಂಗ್ ರೆಫರೆನ್ಸ್ ಸ್ಟೇಷನ್ ನೆಟ್ವರ್ಕ್. ಓಕೆ, ಇಂಡಿಯಾದಲ್ಲಿ ಇದೆಯಾ ಇದು? ಹೌದು ಇದೆ, ಅಂಡರ್ ಸರ್ವೆ ಆಫ್ ಇಂಡಿಯಾ. ವಾಟ್ ಅಬೌಟ್ ಕರ್ನಾಟಕದಲ್ಲಿ? ಎಸ್ ಮೈ ಡಿಯರ್ ಫ್ರೆಂಡ್ಸ್, ಕರ್ನಾಟಕದಲ್ಲೂ ಕೂಡ ಇದೆ. ದಟ್ ಈಸ್ ಕಾಲ್ಡ್ ಕರ್ನಾಟಕ ಸ್ಟೇಟ್ CORS ನೆಟ್ವರ್ಕ್, ರೈಟ್? ಇಷ್ಟೆಲ್ಲ ಆಗಬೇಕು ಅಂದರೆ ಇಂಟರ್ನೆಟ್ಟಲ್ಲಿ ಪ್ರೋಟೋಕಾಲ್ ಫಾಲೋ ಮಾಡಬೇಕಲ್ವಾ? ಎಸ್, ಫಾರ್ ದ್ಯಾಟ್ ಏನು, NTRIP ಪ್ರೋಟೋಕಾಲ್. ಓಕೆ, ನೆಕ್ಸ್ಟ್ ನೋಡಿ, ಫೀಲ್ಡ್ ಡೇಟಾ ಕಲೆಕ್ಷನ್ ವಿತ್ GNS ರೋವರ್ಸ್, ಪ್ರಿಸಿಷನ್ ಇನ್ ಕ್ಯಾಡಸ್ಟ್ರಲ್ ಸರ್ವೇಸ್. ಓಕೆ, ನೋಡಿ, ಸಿಲೆಬಸ್ ಹೋದಂಗೆ ಎಷ್ಟು ಕೀ ವರ್ಡ್ಸ್ ಇದ್ದಾವೆ. ನೆಕ್ಸ್ಟ್, ಸ್ಯಾಟಲೈಟ್ ಕಮ್ಯುನಿಕೇಶನ್ ಟೆಕ್ನಾಲಜೀಸ್. ಅದರಲ್ಲಿ ಏನಿದೆ, GNSS ಸ್ಯಾಟಲೈಟ್ ಕಾನ್ಸ್ಟಲೇಷನ್ಸ್, ಅದರಲ್ಲಿ GPS. ನೆಕ್ಸ್ಟ್, ಗ್ಲೋನಾಸ್, ಗೆಲಿಲಿಯೋ, ನ್ಯಾವಿಕ್ ಅಥವಾ IRNSS. ಓಹೋ, ಮತ್ತೆ ಅದರದೇ ಆದಂತಹ ಸಿಗ್ನಲ್ ಫ್ರೀಕ್ವೆನ್ಸೀಸ್ ಇದೆ. ಓಕೆ, ಇಷ್ಟೆಲ್ಲ ಸ್ಯಾಟಲೈಟ್ಸ್ ಇದೆ ಅಂದರೆ ಸ್ಯಾಟಲೈಟ್ ಜಿಯೋಮೆಟ್ರಿ ಬೇಡವಾ? ಅದು ಯಾವ ಥರ ಓರಿಯೆಂಟೇಷನ್ ಅಲ್ಲಿ ಇರುತ್ತೆ ಅಂತ? ಎಸ್ ಮೈ ಡಿಯರ್ ಫ್ರೆಂಡ್ಸ್, ಸ್ಯಾಟಲೈಟ್ ಜಿಯೋಮೆಟ್ರಿ. ಈ ಒಂದು ಸ್ಯಾಟಲೈಟ್ ಜಿಯೋಮೆಟ್ರಿ ಮೇಲೆ DOP ವ್ಯಾಲ್ಯೂಸ್ ಅಂತ ಬರುತ್ತೆ. ಓಕೆ, ಇಷ್ಟೆಲ್ಲ ಆದಮೇಲೆ ರಿಲೇಟೆಡ್ ಸಾಫ್ಟ್ವೇರ್ಸ್, GNSS ಡೇಟಾ ಪ್ರೊಸೆಸಿಂಗ್ ಹೇಗಾಗುತ್ತೆ, ಅದರಲ್ಲಿ ಸಾಫ್ಟ್ವೇರ್ಸಲ್ಲಿ ಯಾವುದಾಗುತ್ತೆ, ಪೋಸ್ಟ್ ಪ್ರೊಸೆಸಿಂಗ್ ಆ್ಯಂಡ್ ನೆಟ್ವರ್ಕ್ ಅಡ್ಜಸ್ಟ್ಮೆಂಟ್ ಟೂಲ್ಸ್, and how it will be integration with the GIS. ಇಷ್ಟೆಲ್ಲ ಓದಿದ ಮೇಲೆ GIS ಅನ್ನುವಂತಹ ಚಾಪ್ಟರ್ಗೆ ನಾವು ಎಂಟ್ರಿ ಆಗಬೇಕು, ರೈಟ್? ಹೋಪ್ ಯು ಗಾಟ್ ಇಟ್. ಓಕೆ, ಎಸ್ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಸೊ ಲೆಟ್ ಅಸ್
start the syllabus. Okay, without wasting time. ಸೊ ನೋಡಿ, ಎಷ್ಟೋ ಜನಕ್ಕೆ ಬಹಳ ಪ್ಯಾನಿಕ್ ಆಗ್ತಾ ಇದ್ದಾರೆ ವಿತ್ ರೆಸ್ಪೆಕ್ಟ್ ಟು ಪ್ರಿಪರೇಷನ್. ಓಕೆ, ಆರ್ ಯು ವರಿಡ್ ಅಬೌಟ್ ರಿವಿಷನ್ ಮೈ ಡಿಯರ್ ಫ್ರೆಂಡ್ಸ್? ಏನಾದರೂ ವರಿ ಆಗ್ತಾ ಇದೆಯಾ ರಿವಿಷನ್ಗೋಸ್ಕರ ನಿಮಗೆ? ನೋ. ಓಕೆ, ಕ್ಲಾಸನ್ನು ಬಹಳ ಫೋಕಸ್ಡ್ ಆಗಿ ಕೇಳಿ. ಓಕೆ, ಕ್ಲಾಸ್ ಫೋಕಸ್ಡ್ ಆಗಿ ಕೇಳಬೇಕು ನೀವು. ಇಲ್ಲೇ ಆಲ್ಮೋಸ್ಟ್ ಎಮ್ ಸಿ ಕ್ಯೂಸ್ ಕವರ್ ಮಾಡ್ತೀನಿ ನಾನು. ಇನ್ ದ ಸೆನ್ಸ್ ಎಮ್ ಸಿ ಕ್ಯೂ ಟೈಪ್ ಆಫ್ ಏನು ಬರುತ್ತೆ ಅನ್ನುವಂತಹ ಒಂದು ಟ್ರಿಕ್ಸ್ ಹೇಳ್ತಿರ್ತೀನಿ ನಾನು. ಓಕೆ, ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಅವ್ರಿಗೆ ಇಬ್ಬರಿಗೂ ಹೆಲ್ಪ್ ಆಗೋ ಥರ ಹೇಳ್ತಿರ್ತೀನಿ ಬೈಲಿಂಗ್ವೆಲ್ ಅಲ್ಲಿ. ಓಕೆ, ಸೊ ಯಾಕೆ ಇವರಿಗೆ ಅಂತಂದರೆ, ನಾನು ಕ್ಲಾಸಲ್ಲಿ ಹೇಗೆ ಹೇಳ್ತಿರ್ತೀನಿ ಅಂದರೆ ಲೀಸ್ಟಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಇರುವವರೆಗೂ ಕೂಡ ಕನ್ಸಿಡರ್ ಮಾಡಿಕೊಂಡು, ಐ ಮೀನ್ ದ ಒನ್ ಹೂ ಈಸ್ ವೆರಿ ವೆರಿ ವೀಕ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ಸ್, ಅವರನ್ನೂ ಕೂಡ ದೃಷ್ಟಿಕೋನದಲ್ಲಿಟ್ಟುಕೊಂಡು ನಾನು ಇಲ್ಲಿ ಹೇಳ್ತಾ ಇರ್ತೀನಿ. ಸೊ ದಟ್ಸ್ ವೈ ಬಹಳ ಫೋಕಸ್ಡ್ ಆ್ಯಂಡ್ ಕಾನ್ಸಂಟ್ರೇಟೆಡ್ ಆಗಿ ಕೇಳಿ. ಓಕೆ, ಮತ್ತು ಇನ್ನೊಂದು ನಾನು ಹೇಳಲು ಬಯಸ್ತೀನಿ, ಈ ಕ್ಲಾಸ್ ಸ್ಟಾರ್ಟ್ ಆಗುವಾಗ ಕೀವರ್ಡ್ಸ್ ಏನಿಲ್ಲ ಅಂದರೂ ಒಂದು 20 to 30 ಕೀವರ್ಡ್ಸ್ ಇತ್ತು ಸಿಲೆಬಸಲ್ಲಿ, ಹೌದಾ? ಸೊ ನಾನೇನು ಹೇಳ್ತೀನಿ, ಈ ಕ್ಲಾಸ್ ಇಟ್ ವಿಲ್ ಬಿ ಲೆಂದಿ ಕ್ಲಾಸ್. ಸೊ ಪ್ರತಿಯೊಂದು ವರ್ಡ್ ಟು ವರ್ಡ್ ನಾನು ಡಾಟ್ಸ್ ಕನೆಕ್ಟ್ ಮಾಡ್ಕೊತಾ ಹೋಗ್ತೀನಿ. ಸೊ ಅದಕ್ಕಾಗಿ ನೀವು ಬಹಳ ಫೋಕಸ್ಡ್ ಆಗಿ ಕೇಳಿ ಗೆಳೆಯರೆ. ಓಕೆ, ಎಸ್. ಸೊ GPS ನೋಡಿ, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಡೆಫಿನಿಷನ್ ಏನು, ಪ್ರಿನ್ಸಿಪಲ್ಸ್ ಏನು, ಅಪ್ಲಿಕೇಶನ್ಸ್ ಏನು. ಓಕೆ, ಡೆಫಿನಿಷನ್ಸ್ ಏನು ನಾರ್ಮಲ್ ಆಗಿ ನೋಡಿ. GPS ಈಸ್ ಅ ಸ್ಯಾಟಲೈಟ್ ಬೇಸ್ಡ್ ಪೊಸಿಷನಿಂಗ್ ಸಿಸ್ಟಮ್ ಇದು ಅಲ್ವಾ? ಏನಕ್ಕೆ ಯೂಸ್ ಮಾಡ್ತೀವಿ? ಟು ಡಿಟರ್ಮೈನ್ ಪೊಸಿಷನ್ ಆಫ್ ಅ ರಿಸೀವರ್ ಆನ್ ಆರ್ ನಿಯರ್ ದ ಅರ್ತ್. ಅರ್ಥ ಆಯ್ತಾ? ಇದು ಒಂದು ಪೊಸಿಷನಿಂಗ್ ಸಿಸ್ಟಮ್ ಆಗಿರುತ್ತೆ ಗೆಳೆಯರೆ. ಓಕೆ, ನೀವು ಎಲ್ಲಿದ್ದೀರಾ, ಸಪೋಸ್ ಇವಾಗ ನೀವು ಗೂಗಲ್ ಮ್ಯಾಪ್ ಓಪನ್ ಮಾಡಿದರೆ ಅಥವಾ GPS ಕ್ಯಾಮ್ರಾವನ್ನು ಇಂದ ಫೋಟೋ ಕ್ಯಾಪ್ಚರ್ ಮಾಡಿದರೆ ನಿಮಗೆ ಏನಾಗುತ್ತೆ, ನೀವು ಎಲ್ಲಿದ್ದೀರಾ, ಈ ಒಂದು ಭೂಮಿ ಮೇಲೆ ನೀವು ಯಾವ ಪಾಯಿಂಟಲ್ಲಿ ಇದ್ದೀರಾ ಅಂತ ಒಂದು ಕೋಆರ್ಡಿನೇಟ್ ರೆಫರೆನ್ಸ್ ಸಿಸ್ಟಮ್ ಮೇಲೆ ನಮ್ಮನ್ನು ಲೊಕೇಟ್ ಮಾಡುತ್ತೆ. ದಿಸ್ ಈಸ್ ಕಾಲ್ಡ್ ಆಸ್ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್. ಓಕೆ, ಇಲ್ಲಿ ನೋಡಿ, ಬ್ರಾಡಾಗಿ ಹೇಳ್ತಾ ಇದ್ದೀನಿ ನಾನು. ಪ್ರಿನ್ಸಿಪಲ್ಸ್ ಏನೇನಿರುತ್ತೆ ನೋಡಿ. ನಾರ್ಮಲ್ ಆಗಿ ಸ್ಯಾಟಲೈಟ್ ಇರುತ್ತಲ್ವ, ಅದು ಸಿಗ್ನಲ್ಸ್ ಬಿಡುತ್ತೆ. ಅದು ಬಿಟ್ಟ ಮೇಲೆ ಏನಾಗುತ್ತೆ, ಭೂಮಿ ಮೇಲೆ ರಿಸೀವರ್ಸ್ ಇರ್ತವೆ. ಆ ಸಿಗ್ನಲ್ಸ್ಗಳನ್ನು ರಿಸೀವ್ ಆಗುತ್ತೆ. ಆ ರಿಸೀವ್ ಆದಮೇಲೆ ಏನಾಗುತ್ತೆ, ಅಲ್ಲಿಂದ ಇಲ್ಲಿಗೂ ಬರಬೇಕಾದ್ರೆ ಟೈಮಿಂಗ್ ಇರುತ್ತೆ. ಓಕೆ, ಎಷ್ಟು ಟೈಮ್ ಕವರ್ ಮಾಡಿದೆ ಮತ್ತು ಎಷ್ಟು ರೇಂಜ್ ಇದೆ. ರೇಂಜ್ ಅಂದರೆ ಏನು ಸರ್? ರೇಂಜ್ ಅಂದರೆ ಡಿಸ್ಟೆನ್ಸ್, ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದೆ. ಓಕೆ ಓಕೆ ಇಷ್ಟಾದಮೇಲೆ ಇದು ಏನೋ ಒಂದು ವರ್ಡ್ ಇದೆ ಅಲ್ಲ, ಟ್ರೈಲ್ಯಾಟ್ರೇಷನ್. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ಈ ಎಂಟೈರ್ GPS ಇದೆ ಅಲ್ವಾ, ಈ GPS ಅನ್ನೋದು ಒಂದು ಟ್ರೈಲ್ಯಾಟ್ರಲ್ ಪ್ರಿನ್ಸಿಪಲ್ ಮೇಲೆ ಆಗುತ್ತೆ. ಇದು ಏನು ಅಂತ ನೋಡೋಣ ಮುಂದೆ. ಸೊ ಅದಕ್ಕಾಗಿ ನೀವು ಬಹಳ ಕೇರ್ಫುಲ್ ಆಗಿ ಕೇಳಿ ಕ್ಲಾಸನ್ನು. ನೆಕ್ಸ್ಟ್ ಇಷ್ಟೆಲ್ಲ ಆದಮೇಲೆ ನಮ್ಗೆ ಏನಾಗುತ್ತೆ ಗೊತ್ತಾ, ಪೊಸಿಷನ್ ಡಿಟರ್ಮಿನೇಷನ್ ಆಗುತ್ತೆ. ಓಕೆ, ಇಷ್ಟೆಲ್ಲ ಆದಮೇಲೆ ನಮಗೆ ಅವಾಗ ನೋಡಿ, ಇಷ್ಟೆಲ್ಲ ಆದಮೇಲೆ ನಮಗೆ ಲ್ಯಾಟಿಟ್ಯೂಡ್ ಏನು, ಲಾಂಗಿಟ್ಯೂಡ್ ಏನು ಮತ್ತು ಹೈಟ್ ಏನು, ರೈಟ್? ಇದಕ್ಕೆ ಯಾವ ಸಿಸ್ಟಮ್ ಅಂತೀವಿ ನಾವು? ಇದು ಒಂದು ಜಾಗ್ರಫಿಕಲ್ ಕೋಆರ್ಡಿನೇಟ್ ಸಿಸ್ಟಮ್ ಅಲ್ವಾ? ಕೋಆರ್ಡಿನೇಟ್ ರೆಫರೆನ್ಸ್ ಸಿಸ್ಟಮಲ್ಲಿ 2 ಟೈಪ್ಸ್ ಬರುತ್ತೆ, ಒಂದು GCS, ಇನ್ನೊಂದು PCS. ಸೊ ಈ PCS GCS ಅಡಿಯಲ್ಲಿ ಇಲ್ಲಿ ಲಾಂಗಿಟ್ಯೂಡ್, ಲ್ಯಾಟಿಟ್ಯೂಡ್ ಆ್ಯಂಡ್ ಹೈಟನ್ನು ಕಂಡುಹಿಡಿತೀವಿ ಇನ್ ದ ಫಾರ್ಮ್ ಆಫ್ X, Y, Z ಅಲ್ವಾ? ಎಸ್. ನೆಕ್ಸ್ಟ್ ಏನಾಗುತ್ತೆ, ಇಷ್ಟೆಲ್ಲ ಬಂದಿದೆ ಅಂತಂದರೆ GPS ಇಂದ ಬಂದಿರುವಂತಹ ಸಿಗ್ನಲ್ಸ್ ಆಗಲಿ ಇನ್ಫಾರ್ಮೇಷನ್ಸ್ ಆಗಲಿ ಕರೆಕ್ಟ್ ಇರುತ್ತಾ? ನೋ, ಸಮ್ವೇರ್ ಇಟ್ ಮೈಟ್ ಬಿ ಕಾಂಪ್ರಮೈಸ್ಡ್ ವಿತ್ ಎರರ್ಸ್ ಅಲ್ವಾ? ಜಾಮೆಟ್ರಿಕಲ್ ಎರರ್ಸ್ ಕೂಡ ಇರುತ್ತೆ. ಇದನ್ನೆಲ್ಲ ನಾವು ಕರೆಕ್ಷನ್ ಮಾಡಬೇಕಲ್ವಾ? ಎಸ್, ಕರೆಕ್ಷನ್ ಮಾಡಿದ್ಮೇಲೆ ನಮಗೆ ಆ್ಯಕ್ಯುರೇಟ್ ಆಗಿ ಒಂದು ಡೇಟಾ ಬರುವಂತಹ ಒಂದು ಈ ಒಳಗಡೆ ಬ್ಯಾಕೆಂಡ್ಸಲ್ಲಿ ವರ್ಕ್ ಆಗ್ತಾ ಇರ್ತವೆ ಸಾಫ್ಟ್ವೇರ್ಸ್ಗಳು. ಸೊ ಅದಕ್ಕಾಗಿ ಇವುಗಳೇನಾಗ್ತವೆ, ದೀಸ್ ಆರ್ ಆಲ್ ಬ್ರಾಡ್ ಪ್ರಿನ್ಸಿಪಲ್ಸ್ ಆಫ್ GPS. ಓಕೆ, ಇಷ್ಟೆಲ್ಲ ತಿಳ್ಕೊಬೇಕು ನೀವು. ಈ ಕೀವರ್ಡ್ಸ್ಗಳನ್ನು ನಾನು ಆಲ್ಮೋಸ್ಟ್ ಅಲ್ಲಿ ರಿಪೀಟ್ ಮಾಡಿಸ್ತಿರ್ತೀನಿ, ಅಂದರೂ ಕೂಡ ನಿಮ್ಮ ಜವಾಬ್ದಾರಿ ಆಗಿರುತ್ತೆ ಕರೆಕ್ಟಾಗಿ ಕೇಳಬೇಕು. ನೆಕ್ಸ್ಟ್ ಅಪ್ಲಿಕೇಶನ್ಸ್ ಅಂತಲೂ ಇದೆ, ಹೌದಾ? ಏನು ಸರ್ ಅಪ್ಲಿಕೇಶನ್?
ನೋಡಿ ಆಪ್ಷನ್ಸ್ ಅಲ್ಲಿ ಕೊಡ್ತಾರೆ, ಕ್ವಶನ್ ಕೊಟ್ಟು ಸೊ ಆ್ಯಂಡ್ ಸೊ ಎಕ್ಸ್ ಕ್ಯಾನ್ ಬಿ ಡ್ರೋನ್ ಸರ್ವೆ, ಏರಿಯಲ್ ಫೋಟೋಗ್ರಾಫ್, GPS, GIS ಕೇಳಿ ಇದ್ರ ಅಪ್ಲಿಕೇಶನ್ಸ್ ಏನು ಅಂತ ಕೇಳ್ತಾರೆ. 1 ಆಪ್ಷನ್, 2 ಆಪ್ಷನ್, 3 ಆಪ್ಷನ್, 4 ಆಪ್ಷನ್. ಓಕೆ, ಇಷ್ಟೆಲ್ಲ ಕೊಟ್ಟು ನಿಮಗೆ ಆಪ್ಷನ್ಸ್ ಕೊಡ್ತಾರೆ. A 1 2, B 1 2 3, C 3 4, D ಆಲ್. ನೋಡಿ ಇಲ್ಲೊಂದು ಟ್ರಿಕ್ ಇದೆ. ಅಪ್ಲಿಕೇಶನ್ಸ್ ಅಂದಮೇಲೆ ನಿಮಗೆ ಯು ಹ್ಯಾವ್ ಟು ಬಿ ವೆರಿ ಕಾಶಿಯಸ್ ಇನ್ ದ ಸೆನ್ಸ್ ಅನಾಲಿಟಿಕಲ್ ಥಿಂಕಿಂಗ್ ಅಲ್ಲಿ. ಅಪ್ಲಿಕೇಶನ್ಸ್ ಅಂತ ಬಂದಾಗ ಒಂದು ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ ಬಂತು ಅಂದರೆ ಆಲ್ಮೋಸ್ಟ್ ಆಲ್ ಜಾಸ್ತಿ ಅಪ್ಲಿಕೇಶನ್ಸ್ ಇರುತ್ತೆ, ವೈಡ್ ಅಪ್ಲಿಕೇಶನ್ಸ್ ಇರುತ್ತೆ. ಅದಕ್ಕಾಗಿ ನಾವು ಆಲ್ ಆಫ್ ದ ಅಬೋನ ಚೂಸ್ ಮಾಡ್ಕೊಳ್ಳಿ. ಇದು ಒಂದು ವೆರಿ ಟ್ಯಾಕ್ಟಿಕ್ಸ್ ಆನ್ಸರ್ ಇದು. ಓಕೆ, ಸೊ ಇವೆಲ್ಲ ಟ್ಯಾಕ್ಟಿಕ್ಸ್ ಯೂಸ್ ಮಾಡಬೇಕು ನೀವು. ಓಕೆ, ದಿಸ್ ಈಸ್ ಕಾಲ್ಡ್ ಅನಾಲಿಟಿಕಲ್ ಥಿಂಕಿಂಗ್. ಓಕೆ, ಎಸ್. ನೋಡಿ ಅಪ್ಲಿಕೇಶನ್ಸ್ ಏನೇನಾಗಿರುತ್ತೆ, ಸರ್ವೆಯಲ್ಲಿ ಯೂಸ್ ಆಗುತ್ತೆ, ಮ್ಯಾಪಿಂಗು, ನ್ಯಾವಿಗೇಷನ್, ಅಗ್ರಿಕಲ್ಚರ್, ಇಂಜಿನಿಯರಿಂಗ್, ಕನ್ಸ್ಟ್ರಕ್ಷನ್, ಲ್ಯಾಂಡ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಎಸ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಹೌದು, ಆ್ಯಂಡ್ GIS ಆ್ಯಂಡ್ ಸ್ಪೆಷಲ್ ಅಪ್ಲಿಕೇಶನ್ಸ್ ಅಲ್ವಾ. ನೋಡಿ ವೈಡ್ ವೆರೈಟಿ ಆಫ್ ಅಪ್ಲಿಕೇಶನ್ಸ್ ಇದೆ. ಓಕೆ, ವೆರಿ ಇಂಪಾರ್ಟೆಂಟ್. ನೋಡಿ ಇವಾಗ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್. ಓಕೆ, ಸೊ ಡೆಫಿನಿಷನ್ಸಿಗೆ ಬರೋಣ. GPS ಅಂದರೆ ಏನು? GPS ಅಂದರೆ ಇದೊಂದು ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮಾ? ಹೌದು. GPS ಈಸ್ ಎ ಸ್ಯಾಟಲೈಟ್ ಬೇಸ್ಡ್ ಪೊಸಿಷನಿಂಗ್ ಸಿಸ್ಟಮ್. ಇದು ಯೂಸ್ ಟು ಡಿಟರ್ಮೈನ್ ಪೊಸಿಷನ್ ಆಫ್ ಅ ರಿಸೀವರ್. ಅಂದರೆ ಪೊಸಿಷನ್ ಅಥವಾ ಏನು ಹೇಳಿ, ಲೊಕೇಶನ್ ಅನ್ನ ಗುರುತಿಸುತ್ತೆ ಇದು. ರೈಟ್, ದಟ್ ಈಸ್ ಕಾಲ್ಡ್ GPS. ಕೀವರ್ಡ್ಸ್. ಓಕೆ, ನೋಡಿ ಏನೇನಿರುತ್ತೆ ಇಲ್ಲಿ. ಒಂದು ಎಂಟೈರ್ ಆರ್ಕಿಟೆಕ್ಚರ್ ಅಲ್ಲಿ ನೋಡಿ, ಇಲ್ಲಿ ಸ್ಯಾಟಲೈಟ್ ಇದೆ, ಸಿಗ್ನಲ್ ಟ್ರಾನ್ಸ್ಮಿಟ್ ಮಾಡುತ್ತೆ, ರಿಸೀವರ್ಸ್ ಇರ್ತವೆ, ರಿಸೀವ್ ಸಿಗ್ನಲ್ಸ್ ಮಾಡ್ಕೊಳ್ತವೆ. ಆವಾಗ ನಮಗೆ ಬರುತ್ತೆ ಏನದು, ಕೋಆರ್ಡಿನೇಟ್ಸ್ ಅಂದರೆ ಪೊಸಿಷನ್ ಬರುತ್ತೆ ನಮ್ಮದು. ರೈಟ್, ಈ ಥರ ಇಂಟರ್ನಲ್ ವರ್ಕ್ ಆಗ್ತಾ ಇರುತ್ತೆ. ಓಕೆ, ಈ ಪ್ರತಿಯೊಂದು ಇಂಟರ್ನಲ್ ಏನೇನು ಮೆಕ್ಯಾನಿಸಮ್ ಆಗ್ತಾ ಇದೆ ಅದನ್ನೆಲ್ಲ ಓದಿದ್ರೆ ಅದುವೇ ಸಿಲೆಬಸ್ ಪಾಯಿಂಟರ್ಸ್ಗಳಿವೆ. ಓಕೆ, ಸೊ ಅದಕ್ಕಾಗಿ ಕ್ಲಾಸನ್ನು ಕರೆಕ್ಟಾಗಿ ಕೇಳಿ. ನೈಟ್. ಓಕೆ, ನೋಡಿ GPS ಅನ್ನೋದು ಇದೊಂದು ರಿಮೋಟ್ ಸೆನ್ಸಿಂಗ್ ಸಿಸ್ಟಮ್ ಏನ್ರಿ? ನೋ ಮೈ ಡಿಯರ್ ಫ್ರೆಂಡ್, ಇದು ಒಂದು ಪೊಸಿಷನಿಂಗ್ ಸಿಸ್ಟಮ್ ಆಗಿರುತ್ತೆ. ಓಕೆ, ನಾನು ಎಲ್ಲಿದ್ದೀನಿ, ವೇರ್ ಆಮ್ ಐ ಆನ್ ದ ಅರ್ತ್ ಸರ್ಫೇಸ್ ಅನ್ನುವಂತಹ ಒಂದು ಕ್ವಶನ್ಗೆ ಆನ್ಸರ್ ಮಾಡುವಂತಹ ಒಂದು ಟೆಕ್ನಾಲಜಿ ಈಸ್ ಕಾಲ್ಡ್ ಆಸ್ GPS. ಓಕೆ, ನೋಡಿ ವೈ ಇಟ್ ಈಸ್ ಇಂಪಾರ್ಟೆಂಟ್ ಇನ್ ಸರ್ವೇಯಿಂಗ್ ಕ್ವಶನ್ ಬರುತ್ತಲ್ವಾ ನಮಗೆ. ನೋಡಿ, ವೆನ್ ಯು ಅಬ್ಸರ್ವ್ ದ ಅರ್ತ್ ಫ್ರಮ್ ಸ್ಪೇಸ್. ಓಕೆ, ಬಟ್ GPS ಅನ್ನೋದು ಏನು ಹೇಳುತ್ತೆ ಗೊತ್ತಾ, ಒಂದು ಎಕ್ಸಾಕ್ಟ್ಲಿ ವೇರ್ ವಿ ಆರ್ ಆನ್ ದ ಅರ್ತ್ ಅಂತ ತೋರಿಸುತ್ತೆ. ಓಕೆ, ಎಸ್, ನಮಗೆ ಆಲ್ರೆಡಿ ನಾವು ಓದಿದ್ದೀವಿ. ಏನೇನು ಓದಿದ್ದೀವಿ? ರಿಮೋಟ್ ಸೆನ್ಸಿಂಗ್ ಓದಿದ್ದೀವಿ, ಸ್ಯಾಟಲೈಟ್ ಇಮೇಜರಿ ಓದಿದ್ದೀವಿ. ಅದರದ್ದೇ ಆದಂಥ ಒಂದು ಪರ್ಪಸ್ ಇದೆ. ರೈಟ್, ರಿಮೋಟ್ ಸೆನ್ಸಿಂಗ್ ಅಂದರೆ ಏನು? ಇಟ್ ಡಿಟೆಕ್ಟ್ಸ್ ಅಂಡ್ ರೆಕಾರ್ಡ್ಸ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ. ರೈಟ್, ಇದನ್ನೆಲ್ಲ ಹೇಳಿದ್ದೀನಿ. ಸ್ಯಾಟಲೈಟ್ ಇಮೇಜರಿ ಅಂದರೆ ಏನು? ಪ್ರೊವೈಡ್ಸ್ ಅರ್ತ್ ಅಬ್ಸರ್ವೇಷನ್ ಇನ್ಫಾರ್ಮೇಶನ್ಸ್ ಗೊತ್ತಾಗುತ್ತೆ ನಮಗೆ. ಓಕೆ, ಬಟ್ GPS ಅಂದರೆ ನಾನು ಎಕ್ಸಾಕ್ಟ್ ಎಲ್ಲಿದ್ದೀನಿ, ಈ ಒಂದು ಅರ್ತ್ ಮೇಲೆ ನಾನು ಎಲ್ಲಿದ್ದೀನಿ ಅನ್ನುವಂತಹ ಕಾನ್ಸೆಪ್ಟ್ಗಳೇ ಇದು ಅಲ್ವಾ. ಎಸ್, ಸೊ ನಿಮಗೆ ಆದಷ್ಟು ರಿಪೀಟ್ ಆಗ್ತಿರುತ್ತೆ. ಓಕೆ, ವೈ ಅಂದರೆ ದೇರ್ ಇಸ್ ಅ ಪರ್ಪಸ್ ಬಿಹೈಂಡ್ ದಿಸ್ ರಿಪಿಟೇಷನ್. ಓಕೆ, ಅರ್ಥ ಇದೆ, ಪೊಸಿಷನನ್ನು ನಾವು ಲೊಕೇಟ್ ಮಾಡಬೇಕು. ಎಸ್, ಅದರಲ್ಲಿ ಲ್ಯಾಟಿಟ್ಯೂಡ್, ಲಾಂಗಿಟ್ಯೂಡ್, ಹೈಟನ್ನು ಹೆಂಗೆ GPS ಸ್ಯಾಟಲೈಟ್ಸಿಂದ, ಅಲ್ಲಿ GPS ಸ್ಯಾಟಲೈಟ್ ಏನು ಬರುತ್ತೆ, ಸಿಗ್ನಲ್ಸ್ ಬರ್ತವೆ. ಆ ಸಿಗ್ನಲ್ಸಿಂದ ರೋವರ್ಸ್ ರಿಸೀವ್ ಆಗ್ತವೆ, ರೇಂಜ್ ಮೆಜರ್ಮೆಂಟ್ಸ್ ಮಾಡ್ತವೆ. ರೇಂಜ್ ಇಸ್ ನಥಿಂಗ್ ಬಟ್ ಡಿಸ್ಟೆನ್ಸ್ ಮೆಜರ್ ಮಾಡ್ತವೆ. ಈ ಡಿಸ್ಟೆನ್ಸ್ ಮೆಜರ್ ಮಾಡುವುದಕ್ಕೆ ಅದರದೇ ಆದಂಥ ಒಂದು ಪ್ರಿನ್ಸಿಪಲ್ ಇದೆ, ಕಾಲ್ಡ್ ಆಸ್ ಟ್ರೈಲ್ಯಾಟ್ರೇಷನ್ ಪ್ರಿನ್ಸಿಪಲ್. ಆವಾಗ ನಮಗೆ ಎಕ್ಸಾಕ್ಟ್ ಆಗಿ ಪೊಸಿಷನ್ ಡಿಟರ್ಮೈನ್ ಆಗುತ್ತೆ. ಓಕೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, GPS ಏನನ್ನ ಡಿಟರ್ಮೈನ್ ಮಾಡುತ್ತೆ ಫ್ರೆಂಡ್ಸ್? ಕ್ವಶನ್ ಬರುತ್ತಲ್ವಾ ನಮಗೆ. ಬರೀ X, Y ಮಾಡುತ್ತಾ, ಅಥವಾ X, Y, Z ಇನ್ ದ ಸೆನ್ಸ್ ಎಲಿವೇಶನ್ ಅದನ್ನು ಮಾಡುತ್ತಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಅಲ್ವಾ. ನೋಡಿ, ಲ್ಯಾಟಿಟ್ಯೂಡ್ ಮಾಡುತ್ತೆ, ಅದನ್ನು ಆಲ್ರೆಡಿ ಓದಿದ್ದೀವಿ. ರೈಟ್, ಏನಪ್ಪ ಲ್ಯಾಟಿಟ್ಯೂಡ್ ಅಂತ? ರೈಟ್, ಇಕ್ವೇಟರ್ದು ನಾರ್ತು ಅಥವಾ ಸೌತ್ ಅಲ್ಲಿ ಏನು ಅಂತ. ಇಕ್ವೇಟರ್ ಅಂದರೆ ಏನು, ನಾರ್ತ್ ಪೋಲ್ ಅಂದರೆ ಏನು, ಸೌತ್ ಪೋಲ್ ಅಂದರೆ ಏನು, ಅದನ್ನು ನಾವು ಕಂಡುಹಿಡಿತೀವಿ. ಲಾಂಗಿಟ್ಯೂಡ್ ಅಂದರೆ ಏನು ಅಂತ ಕಂಡುಹಿಡಿತೀವಿ. ರೈಟ್, ಅಂದರೆ ಈಸ್ಟ್ ಆರ್ ವೆಸ್ಟ್ ಆಫ್ ದ ಪ್ರೈಮ್ ಮೆರಿಡಿಯನ್, ಅದನ್ನು ನಾವು ಅಳಿತೀವಿ ಅಲ್ವಾ. ಎಸ್, ಅದಕ್ಕೇನಂತೀವಿ ನಾವು? ಲಾಂಗಿಟ್ಯೂಡ್ ಅಂತೀವಿ.
ಇದು ನಿಮಗೆ ಗೊತ್ತು. ಮತ್ತು ಹೈಟನ್ನು ಕೂಡ ಮೆಜರ್ ಮಾಡ್ತೀವಿ, ಅದನ್ನು ಕೂಡ ಹೇಳಿದ್ದೀನಿ ನಾನು. ಎಲಿಪ್ಸಾಯ್ಡಲ್ ಹೈಟ್, ಮೀನ್ ಸಿ ಲೆವೆಲ್ ಹೈಟ್, ಆರ್ಥೋಗನಲ್ ಹೈಟ್, ರೈಟ್. ಅವುಗಳನ್ನೆಲ್ಲ ಏನಕ್ಕೆ ಹೇಳಿದೆ ನಾನು ನೋಡಿ, ಇಲ್ಲೆಲ್ಲ ಬರೀ ಕೀ ಟರ್ಮ್ಸ್ ಬರ್ತವೆ, ಅದಕ್ಕಾಗಿ ಬೇಸಿಕ್ಸ್ ಕ್ಲಾಸನ್ನು ನೋಡಿ ಅಂತ ಹೇಳಿದ್ದೆ ನಾನು. ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನೋಡಿ ಹೈಟನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ತೀವಿ, ಅದು ಏನು ಹೆಂಗೆ ಅಂತ ಹೇಳಿದ್ದೀನಿ ನಾನು ಮುಂಚೆ. ಸೊ ಅದಕ್ಕಾಗಿ ನನ್ನ ಒಂದು ಜಿ ಪಿ ಎಸ್ ಅಲ್ಲಿ ಐ ಕ್ಯಾನ್ ಏಬಲ್ ಟು ಫೈಂಡ್ ಲ್ಯಾಟಿಟ್ಯೂಡ್, ಓಕೆ, ಲಾಂಗಿಟ್ಯೂಡ್, ಓಕೆ, ನೆಕ್ಸ್ಟ್ ಹೈಟ್. ಈ ಮೂರು ವೇರಿಯೇಬಲ್ಸನ್ನು ನಾನು ಇಲ್ಲಿ ಜಿ ಪಿ ಎಸ್ ಅಲ್ಲಿ ಡಿಟರ್ಮೈನ್ ಮಾಡಬಹುದು. ಓಕೆ, ದಟ್ ಈಸ್ ವಾಟ್ ದೇ ಹ್ಯಾವ್ ಗಿವನ್. ನೆಕ್ಸ್ಟ್ ಜಿ ಪಿ ಎಸ್ ಪ್ರಿನ್ಸಿಪಲ್ಸ್ ಏನು ಅಂದರೆ, ಒಂದು ಫ್ರಮ್ ಎ ಟು ಬಿ ಜಿ ಪಿ ಎಸ್ ಅಲ್ಲಿ ಸ್ಟಾರ್ಟಿಂಗಿಂದ ಎಂಡ್ ಪಾಯಿಂಟ್ವರೆಗೂ ಏನೇನು ಪ್ರಿನ್ಸಿಪಲ್ಸ್, ವರ್ಕಿಂಗ್ ಪ್ರಿನ್ಸಿಪಲ್ಸ್ ಇದ್ದಾವೆ ಅದಗಳನ್ನು ನಾವು ತಿಳ್ಕೋಬೇಕು. ಓಕೆ, ನೋಡಿ ಜಿ ಪಿ ಎಸ್ ಪ್ರಿನ್ಸಿಪಲ್ಸಲ್ಲಿ ಫಸ್ಟ್ ನೋಡಿ ಸ್ಯಾಟಲೈಟ್ಸ್ ಇದ್ದಾವೆ, ಹೌದಾ, ಜಿ ಪಿ ಎಸ್ ಸ್ಯಾಟಲೈಟ್ಸ್ ಇದ್ದಾವೆ, ರೈಟ್. ನೆಕ್ಸ್ಟ್ ನೋಡಿ ಆ ಸ್ಯಾಟಲೈಟ್ ಸುಮ್ಮನೆ ಇರ್ತಾವ, ಸಿಗ್ನಲ್ಸ್ ಟ್ರಾನ್ಸ್ಮಿಷನ್ ಮಾಡ್ತವೆ ನೋಡಿ, ಸಿಗ್ನಲ್ಸ್ 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 ಕಳಿಸಿದೆ. ಓಕೆ, ಇದು ಯಾವ ಫಾರ್ಮಲ್ಲಿ ಇರುತ್ತೆ ಮೈ ಡಿಯರ್ ಫ್ರೆಂಡ್ಸ್? ರೇಡಿಯೋ ಸಿಗ್ನಲ್ಸ್. ಏನಲ್ಲಿ ರೇಡಿಯೋ ಸಿಗ್ನಲ್ಸ್ ಇಂದ ಫಾರ್ಮ್ ಆಗಿರ್ತವೆ. ನೆಕ್ಸ್ಟ್ ಇದರಲ್ಲಿ ಏನೇನಿರುತ್ತೆ? ಟೈಮಿಂಗ್ ಇರುತ್ತೆ, ಎಷ್ಟು ಟೈಮಲ್ಲಿ ಹೋಗುತ್ತೆ ಈ ಸಿಗ್ನಲ್ ಮತ್ತು ಯಾವ ಪೊಸಿಷನ್ ಅಲ್ಲಿದೆ ಅಂತ ನಮಗೆ ಗುರುತಿಸುತ್ತೆ. ಓಕೆ, ಈಗ ಸಿಗ್ನಲ್ಸ್ ಬಂದಾದ್ಮೇಲೆ ಏನಾಗುತ್ತೆ? ರಿಸೀವ್ ಮಾಡ್ಕೋಬೇಕಲ್ಲ, ಅದಕ್ಕೆ ಜಿ ಪಿ ಎಸ್ ರಿಸೀವರ್ಸ್ ಅಂತೀವಿ. ಎಲ್ಲಿರ್ತವೆ? ಅರ್ತ್ ಮೇಲೆ ಇರ್ತವೆ, ರೈಟ್. ಮಲ್ಟಿಪಲ್ ಸ್ಯಾಟಲೈಟ್ಸಿಂದ ಬರ್ತವೆ ಸಿಗ್ನಲ್ಸ್ಗಳನ್ನು, ಅದನ್ನು ರಿಸೀವ್ ಮಾಡ್ತವೆ, ಅದಕ್ಕಾಗಿ ರಿಸೀವರ್ ಅಂತೀವಿ. ನೆಕ್ಸ್ಟ್ ನೋಡಿ ಸಿಗ್ನಲ್ ಅಥವಾ ರೇಂಜ್ ಮೆಜರ್ಮೆಂಟ್ ಅಂತ ಅಂತೀವಿ ನಾವು. ಅಂದರೆ ರಿಸೀವರ್ ಮೆಜರ್ಸ್ ದ ಟ್ರಾವೆಲ್ ಟೈಮ್, ಆ ಸಿಗ್ನಲ್ಸ್ ಇಲ್ಲಿಗೆ ತನಕ ಬರೋಕ್ಕೆ ಎಷ್ಟು ಟೈಮ್ ಆಗಿದೆ. ಓಕೆ, ಈ ಟೈಮ್ ಎಷ್ಟಾಗಿದೆ ಅಂತ ನಾವು ಬೇಸ್ ಮೇಲೆ ನಮಗೆ ಹೆಂಗೂ ಗೊತ್ತು, ಸಿ ವ್ಯಾಲ್ಯೂ ಏನು ಗೊತ್ತ್ರಿ? ವೆಲಾಸಿಟಿ ಆಫ್ ಲೈಟ್ ಏನು? 3 × 10⁸ ಮೀಟರ್ ಪರ್ ಸೆಕೆಂಡ್, ರೈಟ್. ನಮಗೆ ಟೈಮ್ ಗೊತ್ತು, ವೆಲಾಸಿಟಿ ಗೊತ್ತು, ನಾವು ಡಿಸ್ಟೆನ್ಸ್ ಕಂಡುಹಿಡ್ಬೋದಲ್ವಾ? ಎಸ್, ವೆರಿ ಇಂಪಾರ್ಟೆಂಟ್ ಇದು. ದಿಸ್ ಈಸ್ ಕಾಲ್ಡ್ ರೇಂಜ್ ಮೈ ಡಿಯರ್ ಫ್ರೆಂಡ್ಸ್. ಈ ಒಂದು ಜಿ ಪಿ ಎಸ್ ಲ್ಯಾಂಗ್ವೇಜಲ್ಲಿ ರೇಂಜ್ ಅಂದರೆ ಏನು ಅಂತ ಕೇಳಿದ್ರೆ ಅರ್ಥ, ಅದು ಒಂದು ಡಿಸ್ಟೆನ್ಸ್ ಅಂತ ಅರ್ಥ. ಓಕೆ, ನಿಮಗೆ ಅರ್ಥ ಆಯ್ತಲ್ವಾ? ಎಸ್. ದೆನ್ ಇಲ್ಲಿ ನೋಡಿ, ರಿಸೀವರ್ ಮೆಜರ್ ದ ಟ್ರಾವೆಲ್ ಟೈಮ್, ದೆನ್ ಕ್ಯಾಲ್ಕುಲೇಟ್ಸ್ ದ ಡಿಸ್ಟೆನ್ಸ್ ಅಥವಾ ರೇಂಜ್ ಟು ಈಚ್ ಸ್ಯಾಟಲೈಟ್. ಓಕೆ, ಇಲ್ಲಿ ಭೂಮಿ ಮೇಲೆ ಇದೆ, ರಿಸೀವರ್ ಇದೆ, ಇಲ್ಲಿ ನೋಡಿ ಇಲ್ಲೊಂದು ಸ್ಯಾಟಲೈಟ್ ಇದೆ, ಓಕೆ, ಇಲ್ಲೊಂದು ಸ್ಯಾಟಲೈಟ್ ಇದೆ. ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಟೈಮ್ ತೊಗೊಂಡಿದೆ, ಡಿಸ್ಟೆನ್ಸ್ ಎಷ್ಟು ಅಥವಾ ರೇಂಜ್ ಎಷ್ಟು, ಇದು ಒಂದು ಸ್ಯಾಟಲೈಟ್ ಆಯಿತು. ಅದೇ ಥರ ಮಲ್ಟಿಪಲ್ ಸ್ಯಾಟಲೈಟ್ಸ್ದು ಡಿಸ್ಟೆನ್ಸ್ ಏನು ಅಥವಾ ರೇಂಜ್ ಏನು, ಪ್ರತಿಯೊಂದರದ್ದು ಕಂಡುಹಿಡಿಯುತ್ತೆ ಇದು. ಓಕೆ, ನೆಕ್ಸ್ಟ್ ಏನಾಗುತ್ತೆ ನೋಡಿ, ಏನಾಗುತ್ತೆ, ಇದು ಒಂದು ಸ್ಯಾಟಲೈಟ್, ಬಿ ಕೇರ್ಫುಲ್. ಓಕೆ, ನಾನೀಗ ಜಸ್ಟ್ ಹೇಳ್ತಾ ಇರೋದು ವೆರಿ ಇಂಪಾರ್ಟೆಂಟ್. ಓಕೆ, ನೋಡಿ ಇದು ಒಂದು ಸ್ಯಾಟಲೈಟ್ ಡೀಟೇಲ್ ರೇಂಜ್ ಇದು. ಅದೇ ಥರ ಇದು ಏನ್ರಿ, ಇದೂ ಒಂದು ಸ್ಯಾಟಲೈಟ್ ರೇಂಜ್. ಅದೇ ಥರ ವೇರಿಯಸ್ ಸ್ಯಾಟಲೈಟ್ ರೇಂಜಸ್ ಇರ್ತವೆ, ಡಿಸ್ಟೆನ್ಸ್ ಇರ್ತವೆ, ರೈಟ್. ಈ ರೇಂಜಸ್ಗಳು ಏನಿದಾವೆ, ವೆರಿ ಇಂಪಾರ್ಟೆಂಟ್, ಈ ರೇಂಜಸ್ ಏನಿದಾವಲ್ಲ, ಈ ರೇಂಜಸ್ದು ಓವರ್ಲ್ಯಾಪ್ ಆಗಿ ಒಂದು ಪ್ರಾಪರ್ ಒಂದು ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಸಿಗುತ್ತೆ ನಮಗೆ. ಏನೇಳಿ? ಇಂಟರ್ಸೆಕ್ಟಿಂಗ್ ಪಾಯಿಂಟ್. ದಿಸ್ ಪಾಯಿಂಟ್ ಈಸ್ ನಥಿಂಗ್ ಬಟ್ ಪೊಸಿಷನ್. ಓಕೆ, ನಾವು ಎಕ್ಸಾಕ್ಟ್ ಎಲ್ಲಿ ನಿಂತಿದ್ದೀವಿ ಅಂತ ಕಂಡು ಹಿಡಿಯೋಕೆ ಇದೇ ಒಂದು ಪ್ರಿನ್ಸಿಪಲ್ ಇರುತ್ತೆ. ಓಕೆ, ಈ ಥರ ಒಂದು ಸ್ಯಾಟಲೈಟ್ ರೇಂಜ್, ಸೆಕೆಂಡ್ ಸ್ಯಾಟಲೈಟ್ ರೇಂಜ್, ಥರ್ಡ್ ಸ್ಯಾಟಲೈಟ್ ರೇಂಜ್, ಫೋರ್ತ್ ಸ್ಯಾಟಲೈಟ್ ರೇಂಜ್, ಇದೇ ಥರ ಮಲ್ಟಿಪಲ್ ಸ್ಯಾಟಲೈಟ್ ರೇಂಜಸ್ ಇರ್ತವೆ. ಆ ಒಂದು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಈಸ್ ಕಾಲ್ಡ್ ಆಸ್ ದ ಪೊಸಿಷನ್, ವಾಟ್ ವಿ ಆರ್ ಫೈಂಡಿಂಗ್ ಇನ್ ದ ಜಿ ಪಿ ಎಸ್. ಹೋಪ್ ಯು ಗಾಟ್ ಇಟ್. ಓಕೆ, ಇದೇ ಪೊಸಿಷನ್ಸ್ಗಳೇ. ಅಂದರೆ ನೀವು ತಿಳ್ಕೊಳ್ಳಿ, ಇದಕ್ಕೆ ಟೈಮ್ ಇಂಪಾರ್ಟೆಂಟ್ ಅಲ್ವಾ? ಎಸ್, ಅದೇ ಥರ ರೇಂಜು ಕೂಡ ಇಂಪಾರ್ಟೆಂಟು. ಅದರಿಂದ ನಾನೇನು ಕಂಡು ಹಿಡಿತೀನಿ? ಪೊಸಿಷನ್ ಕಂಡು ಹಿಡಿತೀನಿ ಗೆಳೆಯರೆ, ರೈಟ್. ದ್ಯಾಟ್ಸ್ ವೈ ಇದು ಇಷ್ಟೆಲ್ಲ ನಾನು ಏನು ಹೇಳಿದ್ದೀನಲ್ವಾ ಇದು, ರೈಟ್. ದಿಸ್ ಈಸ್ ಕಾಲ್ಡ್ ಟ್ರೈಲ್ಯಾಟರೇಷನ್. ಓಕೆ, ಯಾಕೆ ನಾನು ಕೇರ್ಫುಲ್ ಇರಿ ಅಂತ ಹೇಳಿದೆ? ಇದಕ್ಕೆ ಏನಂತೀವಿ? ಟ್ರೈಲ್ಯಾಟರೇಷನ್ ಅಂತ ಅಂತೀವಿ, ರೈಟ್. ಓಕೆ, ಇವಾಗ ನೋಡಿ, ಇವಾಗ ನಿಮಗೆ ಅರ್ಥ ಆಗುತ್ತೆ ಈಸಿಯಾಗಿ, ರೈಟ್.
ಫಿಫ್ತ್ ನೋಡಿ ಏನಂತ ಹೇಳ್ತಾ ಇದೆ, ಟ್ರೈಲ್ಯಾಟ್ರಲ್ ಪ್ರಿನ್ಸಿಪಲ್ ಇದು, ಯೂಸಿಂಗ್ ರೇಂಜಸ್ ಫ್ರಮ್ ಅಟ್ ಲೀಸ್ಟ್ 4 ಸ್ಯಾಟಲೈಟ್ಸ್. ನೋಡಿ, ಅಟ್ ಲೀಸ್ಟ್ 4 ಸ್ಯಾಟಲೈಟ್ಸ್ ರಿಸೀವರ್ ಸಾಲ್ವ್ಸ್ ದ ಪೊಸಿಷನ್ಸ್ ಮ್ಯಾಥಮೆಟಿಕಲಿ. ಹೆಂಗೆ? ಬೈ ಗೆಟ್ಟಿಂಗ್ ದ ಇಂಟರ್ಸೆಕ್ಷನ್ ಪಾಯಿಂಟ್, ರೈಟ್? ಎಸ್, ಆ ಥರ. ಅದಾದ್ಮೇಲೆ ಏನಾಯ್ತು, ನಮಗೆ ಪೊಸಿಷನ್ ಸಿಕ್ತು, ಪೊಸಿಷನ್ ಡಿಟರ್ಮೈನ್ ಆಯಿತು. ಏನಪ್ಪ ಅದು? ಎಕ್ಸಾಕ್ಟ್ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಇರುತ್ತೆ, ದಟ್ ಈಸ್ ಕಾಲ್ಡ್ ಎಕ್ಸಾಕ್ಟ್ ಏನದು ಪೊಸಿಷನ್ ಆಗಿರುತ್ತೆ. ಅದುವೇ ಈಗ ನಮ್ಮ ಭೂಮಿ ಮೇಲೆ ತೋರಿಸ್ತಾ ಇರುತ್ತೆ. ಅದ್ರ ಹಿಂದೆ ನೋಡಿ ಇಷ್ಟೆಲ್ಲ ಇದೆ, ಟ್ರೈಲ್ಯಾಟ್ರಲ್ ಅಂತೆ, ಅದು ಅಂತೆ, ಇದು ಅಂತೆ. ಇವಾಗ ಅರ್ಥ ಆಗ್ತಾ ಇದೆ ಅಲ್ವಾ? ಇದು ಪೊಸಿಷನ್ ಇಷ್ಟು ಅರ್ಥ ಆಗಿದೆ ಅಂದರೆ ಆಟೋಮ್ಯಾಟಿಕಲಿ GPS ತನ್ನ ಲ್ಯಾಂಗ್ವೇಜಲ್ಲಿ ಲ್ಯಾಟಿಟ್ಯೂಡ್ ಏನು, ಲಾಂಗಿಟ್ಯೂಡ್ ಏನು, ಮತ್ತು ಹೈಟ್ ಏನು ಅಂತ ತಿಳಿಸುತ್ತೆ. ನೋಡಿ, ಒಂದು ಸ್ಯಾಟಲೈಟ್ GPS ವರ್ಕ್ ಆಗಬೇಕು ಆ್ಯಂಡ್ ನಮ್ಮ ಮ್ಯಾಪಲ್ಲಿ ಒಂದು ಲೊಕೇಶನ್ ಕೊಡಬೇಕು ಅಂದರೆ ಎಷ್ಟೆಲ್ಲ ಪ್ರಿನ್ಸಿಪಲ್ಸ್ ಇನ್ವಾಲ್ವ್ ಇದೆ ಇಲ್ಲಿ, ರೈಟ್? ಇವಾಗ ಏನ್ರಿ ನೋಡ್ರಿ, ಪ್ರತಿಯೊಂದು ಇಲ್ಲಿ ಏನೇನು ಕೀ ಟರ್ಮ್ಸ್ ಇದೆ ಅಲ್ವಾ, ಅದನ್ನೇ ಸಿಲೆಬಸ್ಸಲ್ಲಿ ಜಾಸ್ತಿ ಡಿಕೋಡ್ ಮಾಡಿದ್ದಾರೆ ಅವರು. ಸಿಲೆಬಸ್ ನಮಗೆ ದೊಡ್ಡದು ಕಾಣುತ್ತೆ, ಬಟ್ ನಾವು ಈ ಥರ ಬ್ರೇಕ್ ಡೌನ್ ಮಾಡಿ ಓದಿದಾಗ ನಮಗೆ ಈಸಿ ಕಾಣುತ್ತೆ, ರೈಟ್? ಈ ಥರ ಓದಬೇಕು ನಾವು ಯಾವುದೇ ಸಿಲೆಬಸ್ ಆಗಲಿ, ವೆದರ್ ಇಟ್ ಈಸ್ ಪಾಲಿಟಿ, ವೆದರ್ ಇಟ್ ಈಸ್ ಎಕಾನಮಿ, ವೆದರ್ ಇಟ್ ಈಸ್ ಜಾಗ್ರಫಿ, ವೆದರ್ ಇಟ್ ಈಸ್ ಹಿಸ್ಟ್ರಿ. ಓಕೆ, ನಾವು ಯಾವಾಗಲೂ ಒಂದು ಸಿಲೆಬಸ್ ಅಂತ ಅಂದರೆ ಏನೇ ಕೊಟ್ಟಿದ್ರೂ ಕೂಡ ಅದನ್ನು ನಾವು ಪ್ರಾಪರ್ ಆಗಿ ಬ್ರೇಕ್ ಡೌನ್ ಮಾಡಿದಾಗ ವಿ ವಿಲ್ ಗೆಟ್ ಟು ನೋ ವಾಟ್ ಎಕ್ಸಾಮಿನರ್ ಕ್ಯಾನ್ ಆಸ್ಕ್, ಅಲ್ವಾ? ಎಸ್, ನೋಡಿ ಇಷ್ಟೆಲ್ಲ ಆದಮೇಲೆ ನಿಮ್ಗೆ ಅರ್ಥ ಆಯಿತು. ಆನ್ಲೈನಲ್ಲಿ ಹೇಳ್ತೀನಿ ನೋಡಿ, GPS ಪ್ರಿನ್ಸಿಪಲ್ಸ್ ಏನು, ಸ್ಯಾಟಲೈಟ್ ಇರುತ್ತೆ, ಸಿಗ್ನಲ್ ಕಳಿಸುತ್ತೆ, ಅದರಿಂದ ರಿಸೀವ್ ಮಾಡುತ್ತೆ, ಅದರಿಂದ ಟೈಮಿಂಗ್ಸ್ ಎಷ್ಟಿದೆ ಅಂತ ಗೊತ್ತು, ರೇಂಜ್ ಕಂಡು ಹಿಡಿತೀನಿ ನಾನು, ರೇಂಜ್ ಇಸ್ ನಥಿಂಗ್ ಬಟ್ ಡಿಸ್ಟೆನ್ಸ್. ಹೆಂಗೆ? ಬೈ ಯೂಸಿಂಗ್ ಟ್ರೈಲ್ಯಾಟ್ರಲ್ ಪ್ರಿನ್ಸಿಪಲ್. ವಾಟ್ ವಿಲ್ ಐ ಗೆಟ್? ಪೊಸಿಷನ್ ಐ ವಿಲ್ ಬಿ ಗೆಟ್ಟಿಂಗ್ ಸರ್, ರೈಟ್? ಎಸ್. ಟ್ರೈಲ್ಯಾಟ್ರೇಷನ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಇವಾಗ ನೀವು ಈ ಒಂದು ಇಮೇಜ್ ನೋಡಿದ್ರೆ ಇವಾಗ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಫಸ್ಟ್ ಟೈಮ್ ನೋಡಿದರೆ ಅಯ್ಯೋ ಇದು ಏನ್ರಿ, ಇದು ಈ ಥರ ಇದೆ ಅಂತ ಅನಿಸುತ್ತೆ. ಆದರೆ ನಾವು ಆಫ್ಟರ್ knowing this all basics, now you will get this image, right? ನೋಡಿ, ಸ್ಯಾಟಲೈಟ್ 1 ಇದೆ, ಅದರಲ್ಲಿ ಏನಿರುತ್ತೆ ಗೆಳೆಯರೆ, ಅದರದ್ದೇ ಆದಂಥ ಒಂದು ಬಿಟ್ಟಿದೆ. ಸುಮ್ಮನೆ ಇದೊಂದು ರಫ್ ಹೇಳ್ತಾ ಇದ್ದೀನಿ. ಓಕೆ, ಸ್ಯಾಟಲೈಟ್ 2 ಅದನ್ನೂ ಒಂದಿದೆ, ಸ್ಯಾಟಲೈಟ್ 3 ಅದನ್ನೂ ಒಂದಿದೆ, ಸ್ಯಾಟಲೈಟ್ 4 ಅದರದ್ದೇ ಆದಂಥ ಒಂದು ಸ್ಪಿಯರ್ ಆಫ್ ಇನ್ಫ್ಲುಯೆನ್ಸ್ ಇದೆ. ಇದು ಎಲ್ಲ ಇನ್ಫ್ಲುಯೆನ್ಸಲ್ಲಿ ನಾನು ರೇಂಜ್ಗಳನ್ನು ಇಂಟರ್ಸೆಕ್ಷನ್ ಮಾಡ್ತೀನಿ. ಅದು ಮಾಡಿದಾಗ ನನಗೆ ಎಕ್ಸಾಕ್ಟ್ ಒಂದು ಪಾಯಿಂಟ್ ಸಿಗುತ್ತೆ. ದಟ್ ಪಾಯಿಂಟ್ ಈಸ್ ಕಾಲ್ಡ್ ಆ್ಯಸ್ ಏನು? ಓಕೆ, ದಟ್ ಈಸ್ ಕಾಲ್ಡ್ ಪೊಸಿಷನ್, ಮೈ ಡಿಯರ್ ಫ್ರೆಂಡ್ಸ್. A receiver lies at the intersection of the ranges from the multiple satellites. Very important. Intersection point is nothing but that exact position as per the GPS anta artha. Okay, GPS works by measuring distance to a multiple satellites and solving position using in heli trilateration, giving us what? Latitude, longitude, height. ಇವಾಗ ಗೊತ್ತಾಯ್ತಾ ಏನು ಅಂತ? ಇವಾಗ ಅರ್ಥ ಆಗ್ತಾ ಇದೆಯಾ? GPS ಅಂದರೆ ಏನು, ಹೆಂಗೆ, ಸಿಲೆಬಸ್ ಏನೇನಿದೆ, ಇವುಗಳೇ ಸಿಲೆಬಸ್ ಇದೆ. ಸಿಗ್ನಲ್ಸ್ ಇದೆ, ಆ ಸಿಗ್ನಲ್ಸಲ್ಲಿ ಟೈಪ್ಸ್ ಏನು ಅದೇ ಕೇಳ್ತಾರೆ. ರಿಸೀವರ್ ಇದೆ, ರಿಸೀವರ್ ಆಗ್ತಾ ಇದೆ ಅಂತಂದರೆ ಯಾವ ಥರ, ಎರರ್ ಇದ್ಕೊಂಡು ರಿಸೀವ್ ಆಗ್ತಾ ಇದೆಯಾ ಅಥವಾ ಎರರ್ ಇರಲಾರ್ದೆ ರಿಸೀವ್ ಆಗ್ತಾ ಇದೆ, ಇಷ್ಟೇ ತಿಳ್ಕೊಳ್ಬೇಕು ನಾವು. ಓಕೆ, ನೋಡಿ ಇವಾಗ GPS ಸ್ಯಾಟಲೈಟ್ಸ್ ಇದೆ. Okay, GPS uses a satellite as a source of positioning signals. ಹೌದಲ್ವಾ? ನೋಡಿ, ಫಸ್ಟ್ GPS ಸ್ಯಾಟಲೈಟ್ ಇದೆ, ನಮ್ಮ ಅರ್ತ್ ಆರ್ಬಿಟ್ಸಲ್ಲಿ ಏನಾಗ್ತಾ ಇರ್ತವೆ, ಆರ್ಬಿಟ್ ಆಗ್ತಾ ಇರ್ತವೆ, ರೈಟ್? ನೋಡಿ, ಅದಾದಮೇಲೆ ಸಿಗ್ನಲ್ ಟ್ರಾನ್ಸ್ಮಿಟ್ ಮಾಡ್ತವೆ ಇನ್ ಟರ್ಮ್ಸ್ ಆಫ್ ರೇಡಿಯೋ ಸಿಗ್ನಲ್ಸ್ ಟುವರ್ಡ್ಸ್ ಅರ್ತ್. GPS ರಿಸೀವ್ ಮಾಡ್ಕೊಳ್ಳುತ್ತೆ. The receiver on earth receives signals from multiple satellites, example 1, 2, 3, so and so. ಆಮೇಲೆ ಏನಾಗುತ್ತೆ ಗೆಳೆಯರೆ, ಸಿಗ್ನಲ್ ಪ್ರಾಸೆಸ್ ಆಗುತ್ತೆ, ಸುಮ್ಮನೆ ಇರಲ್ಲ, ಅದು ಪ್ರಾಸೆಸ್ ಆಗುತ್ತೆ. ಓಕೆ, ಪ್ರಾಸೆಸ್ ದ ಸಿಗ್ನಲ್ಸ್ ಆ್ಯಂಡ್ ಕ್ಯಾಲ್ಕುಲೇಟ್ ದ ರೇಂಜಸ್ ಆ್ಯಂಡ್ ಸಾಲ್ವ್ ದ ಪೊಸಿಷನ್. ಹೆಂಗಂತ ಹೇಳಿದ್ದೀನಿ ನಾನು, ಆವಾಗ ನಮಗೆ ಪೊಸಿಷನ್ ಸಿಗುತ್ತೆ, ರೈಟ್? ಎಸ್. ಓಕೆ, ಸ್ಯಾಟಲೈಟ್ ಏನು ಮಾಡುತ್ತೆ, ಹಿಂಗೆ ಕೇಳ್ತಾರೆ MCQ ಅಲ್ಲಿ, ಸಿಗ್ನಲ್ ಟ್ರಾನ್ಸ್ಮಿಟ್ ಮಾಡುತ್ತೆ ಸರ್. ರಿಸೀವರ್ ಏನು ಮಾಡುತ್ತೆ, ಇಟ್ ರಿಸೀವ್ಸ್ ದ ಸಿಗ್ನಲ್ಸ್ ಆರ್ ಇಟ್ ಪ್ರಾಸೆಸಸ್ ದ ಸಿಗ್ನಲ್. ಅರ್ಥ ಆಯ್ತಾ? GPS ಏನು, ಇದೊಂದು ಪೊಸಿಷನಿಂಗ್ ಸಿಸ್ಟಮ್ ಆಗಿರುತ್ತೆ.
MCQ ಕೇಳಿದರೆ ಸಿಂಪಲ್ ಇರುತ್ತೆ, ನಾವು ಕಾಂಪ್ಲಿಕೇಶನ್ ಅನ್ಕೊಂಡ್ಬಿಡ್ತೀವಿ. ಓಕೆ, ಎಸ್, ಅರ್ಥ ಆಯ್ತಾ? ಎಸ್. ಇವಾಗ ನೋಡಿ, GPS ಸ್ಯಾಟಲೈಟ್ ಡು ನಾಟ್ ಮೇಜರ್ ಯುವರ್ ಪೊಸಿಷನ್ ಡೈರೆಕ್ಟ್ಲಿ. ದೇ ಸೆಂಡ್ ಸಿಗ್ನಲ್ಸ್ ಕಂಟೈನಿಂಗ್ ಟೈಮಿಂಗ್, ಆರ್ಬಿಟ್ ಇನ್ಫಾರ್ಮೇಶನ್ಸ್. ರಿಸೀವರ್ಸ್ ಯೂಸಸ್ ದಿ ಸಿಗ್ನಲ್ ಟು ಕಂಪ್ಯೂಟ್ ಯರ್ ಪೊಸಿಷನ್. ನಮ್ಮ ಪೊಸಿಷನ್, ನಾವು ಎಲ್ಲಿದ್ದೀವಿ ಅಂತ ಯಾರು ಹೇಳ್ತಾ ಇದ್ದಾರೆ? ಸ್ಯಾಟಲೈಟ್ ಹೇಳ್ತಾ ಇಲ್ಲ ಗೆಳೆಯರೆ, ರಿಸೀವರ್ ಹೇಳ್ತಾ ಇದೆ. ಕೀವರ್ಡ್ ರಿಸೀವರ್ ಹೇಳ್ತಾ ಇದೆ. ಇದು ವೆರಿ ಇಂಪಾರ್ಟೆಂಟ್. ಓಕೆ, ನೋಡಿ ಇಲ್ಲೊಂದು ಕೀವರ್ಡ್, ಇನ್ನೊಂದು MCQ ಇದೆ. At least 4 satellites are generally required for exact 3D position. ಎಷ್ಟು ಹೇಳಿ? ಅಟ್ ಲೀಸ್ಟ್ 4 ಅಂತ ಇದೆ. ಎಕ್ಸಾಮಲ್ಲಿ ಕೇಳ್ತಾರೆ. ಓಕೆ, ಎಷ್ಟು ಮಿನಿಮಮ್ ಬೇಕು ಒಂದು ಎಕ್ಸಾಕ್ಟ್ 3D ಪೊಸಿಷನ್ ಕಂಡು ಹಿಡಿಬೇಕು ಅಂದರೆ ಅಂದಾಗ 2 ಅಂತಾರೆ, 3, 4, 5. ಆನ್ಸರ್ ವಿಲ್ ಬಿ ವಾಟ್, ಮೈ ಡಿಯರ್ ಫ್ರೆಂಡ್ಸ್? 4 ವಿಲ್ ಬಿ ದ ಆನ್ಸರ್. ಅಟ್ ಲೀಸ್ಟ್ 4. ಓಕೆ, ಇಟ್ ಕ್ಯಾನ್ ಬಿ ಮೋರ್ ದ್ಯಾನ್ 4 ಅರ್ಥ. ಓಕೆ, ನೋಡಿ, GPS ಸಿಗ್ನಲ್ಸ್ ಅಂದರೆ ಏನು ಅಂತ ನಿಮಗೆ ಕ್ವಶನ್ ಬರುತ್ತೆ. ಸ್ಯಾಟಲೈಟ್ ಟ್ರಾನ್ಸ್ಮಿಟ್ಸ್ ಸಿಗ್ನಲ್ಸ್ ದಟ್ ಆರ್ ರಿಸೀವ್ಡ್ ಬೈ ದ GPS ರಿಸೀವರ್. ಲ್ಯಾಂಗ್ವೇಜ್, ಟೆಕ್ನಿಕಲ್ ಲ್ಯಾಂಗ್ವೇಜಲ್ಲೇ ನೀವು ತಿಳ್ಕೋಬೇಕು. ಓಕೆ, ಸ್ಯಾಟಲೈಟ್ ಟ್ರಾನ್ಸ್ಮಿಟ್ ಸಿಗ್ನಲ್ಸ್ ಆ್ಯಂಡ್ ದ್ಯಾನ್ ಇಟ್ ಈಸ್ ಇಶ್ಯೂಡ್ ಬೈ ವಾಟ್? GPS ರಿಸೀವರ್ಸ್. ಅರ್ಥ ಆಯ್ತಲ್ವಾ? ಇದನ್ನೇ ಹೇಳ್ತಿರ್ತೀನಿ ನಾನು, ಬಾರ್ ರಿಪೀಟ್ ಮಾಡ್ತೀನಿ, ಸೊ ದ್ಯಾಟ್ ಯು ಪೀಪಲ್ ವಿಲ್ ಬಿ ಗೆಟ್ಟಿಂಗ್ ದ್ಯಾಟ್. ಓಕೆ, ನೋಡಿ, ಸ್ಯಾಟಲೈಟ್ ಇದೆ, ಸಿಗ್ನಲ್ಸ್, ರಿಸೀವರ್, ಸಿಗ್ನಲ್ ಮೆಜರ್ಮೆಂಟ್ ಆಗ್ತಾ ಇರುತ್ತೆ. ದೆನ್ ಐ ವಿಲ್ ಬಿ ಫೈಂಡಿಂಗ್ ಪೊಸಿಷನ್ ಕ್ಯಾಲ್ಕುಲೇಷನ್ಸ್, ರೈಟ್? ಎಸ್. ವಾಟ್ ದ GPS ಸಿಗ್ನಲ್ಸ್ ಕಂಟೈನ್ಸ್, ಅವ್ರದ್ದು ಅದು ಇಂಪಾರ್ಟೆಂಟ್ ಅಲ್ವಾ? ಸಿಗ್ನಲ್ಸ್ ಅಂತ ಇದ್ದೀನಿ. ಸಿಗ್ನಲ್ಸ್ ಅಂದರೆ ಏನಿರುತ್ತೆ ಅದರಲ್ಲಿ? ಸರ್, ಪ್ರಾಪರ್ ಪ್ರಿಸೈಸ್ ಟೈಮ್ ಇರುತ್ತೆ ಅಲ್ಲಿ. ಓಕೆ, ಆಕ್ಯುರೇಟ್ ಟೈಮಿಂಗ್ ಹೆಲ್ಪ್ಸ್ ದ ರಿಸೀವರ್ ಟು ಮೆಜರ್ ಹೌ ಲಾಂಗ್ ಸಿಗ್ನಲ್ಸ್ ಟೇಕ್ಸ್ ಟು ಅರೈವ್. ಹಂಗಂದ್ರೆ ಮಾತ್ರ ನಾನು ಡಿಸ್ಟೆನ್ಸ್ ಕಂಡುಹಿಡಿಯೋಕ್ಕೆ ಸಾಧ್ಯ ಅಲ್ವಾ? ಟೈಮ್ ಇದೆ, ವೆಲಾಸಿಟಿ ಆಫ್ ಲೈಟ್ ಇದೆ, ಅಂದರೆ ನಾನು ಡಿಸ್ಟೆನ್ಸ್ ಕಂಡುಹಿಡಿಬೋದಲ್ವೇನ್ರಿ? ವೆಲಾಸಿಟಿ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್, ಅಂದರೆ D is equal to V into T, ರೈಟ್? ಸಿಂಪಲ್ ಇದೆ ಅಲ್ವಾ? 3 × 10⁸ ಇದೆ, D is equal to VT ಆಗುತ್ತೆ, ರೈಟ್? VT 2 ಸೆಕೆಂಡ್ಸ್ ಇದೆ ಅಂದ್ಕೊಳ್ಳಿ, 3 × 10⁸ ಇಂಟು ಏನು ಹೇಳಿ 2 ಸೆಕೆಂಡ್ಸ್, ಅಂದರೆ 6 × 10⁸ ಮೀಟರ್ ದೂರದಲ್ಲಿದೆ. ಅಂದರೆ ಅದು ಒಂದು ರೇಂಜ್ ಆಗಿರುತ್ತೆ. ಇದೇ ರೇಂಜಿಂದ ನಾವು ಪೊಸಿಷನ್ ಕಂಡು ಹಿಡಿತೀವಿ. ಓಕೆ, ಸೊ ಅದು ಹೆಂಗೆ? ನೋ ನೀಡ್. ಓಕೆ, ಜಸ್ಟ್ ಅದರಿಂದ ನಾನು ರೇಂಜ್ ಕಂಡು ಹಿಡಿತೀನಿ ಅಂತ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್, ಸ್ಯಾಟಲೈಟ್ ಪೊಸಿಷನ್ ಗೊತ್ತಾಗುತ್ತೆ ನಮಗೆ. ಇನ್ಫಾರ್ಮೇಷನ್ ಅಬೌಟ್ ದ ಸ್ಯಾಟಲೈಟ್ಸ್ ಆರ್ಬಿಟ್. ಸ್ಯಾಟಲೈಟ್ ಆರ್ಬಿಟ್ಸ್ಗೆ ಏನು ಅಂತಾರೆ ಅಂತ ಇನ್ನೊಂದು ವರ್ಡ್ ಕೇಳ್ತಾರೆ ಈ ಒಂದು ಸ್ಪೇಸ್ ಟೆಕ್ನಾಲಜಿಯಲ್ಲಿ. ವಾಟ್ ಈಸ್ ದ್ಯಾಟ್ ವರ್ಡ್? ದಟ್ ಈಸ್ ಕಾಲ್ಡ್ ಎಫೆಮೆರೀಸ್. ವೆರಿ ಇಂಪಾರ್ಟೆಂಟ್, ಇದು ರಿಪೀಟ್ ಆಗುತ್ತೆ, ತಿಳ್ಕೊಳ್ಳಿ. ಏನಂತಾರೆ? ಎಫೆಮೆರೀಸ್ ಅಂತಾರೆ. ನೆಕ್ಸ್ಟ್ ಏನಾಗುತ್ತೆ ಇದರಿಂದ? ಸಿಗ್ನಲ್ಸಿಂದ ನ್ಯಾವಿಗೇಷನಲ್ ಡೇಟಾ ಇರುತ್ತೆ, ಸಿಸ್ಟಮ್ ಡೇಟಾ, ಸ್ಟೇಟಸ್ ಆ್ಯಂಡ್ ಅದರ್ ಮೆಸೇಜ್ ಫಾರ್ ಆ್ಯಕ್ಯುರೇಟ್ ಪೊಸಿಷನಿಂಗ್. ಸರ್, ನ್ಯಾವಿಗೇಷನಲ್ ಡೇಟಾ ಅಂದರೆ ಏನು ಸರ್? ನೋಡಿ, ನೀವು ಯೂಬರ್, ಓಲಾ, ಎಲ್ಲೆಲ್ಲಿ ರ್ಯಾಪಿಡೋ ಅದ್ರಲ್ಲಿ ಹೋಗುವಾಗ ನಿಮಗೆ ಏನು ಗೊತ್ತಾಗುತ್ತೆ? ನೀವು ಸಡನ್ನಾಗಿ OTP ಹೇಳ್ತೀರಿ, ನಿಮ್ಗೆ ಏನು ಗೊತ್ತಾಗುತ್ತೆ? X ಪ್ಲೇಸಿಂದ Y ಪ್ಲೇಸಿಗೆ ಹೋಗ್ತಾ ಇರ್ತೀರಾ, ಡೈರೆಕ್ಷನ್ ತೋರಿಸುತ್ತಲ್ವಾ, ರೈಟ್? ಅ ಕೈಂಡ್ ಆಫ್ ನ್ಯಾವಿಗೇಷನ್, ರೈಟ್? ಅದಕ್ಕೆಲ್ಲ ಏನು ಬೇಕು ಗೆಳೆಯರೆ? GPS ಸಿಗ್ನಲ್ಸ್ಗಳದ್ದು ಬಹಳ ಪ್ರಾಮುಖ್ಯತೆ ಇರುತ್ತೆ, ರೈಟ್? ಅಂದರೆ ಮಾತ್ರ ವಿಲ್ ಬಿ ಗೆಟಿಂಗ್ ಎಕ್ಸಾಕ್ಟ್ ಟೈಮ್. ಏನು ನಾವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ ಹೋಗೋಕ್ಕೆ ಎಷ್ಟು ನಿಮಿಷದಲ್ಲಿ ಮುಟ್ತೀನಿ ಅನ್ನುವಂತಹ ಒಂದು ಟೆಕ್ನಾಲಜಿ ಹೇಳುತ್ತೆ ಅಂದರೆ ಕಾರಣ ಏನು? ಸಿಗ್ನಲ್ಸ್. A powerful, error-free. If there are error, the corrected signals is very important. Okay? Yes. So, ಅರ್ಥ ಆಯ್ತಲ್ವೇನ್ರಿ? Yes. ಸೊ ಟೈಮಿಂಗ್ ಅಂದರೆ ಏನು ಸರ್? ರೇಂಜಿಂಗ್ ಅಂದರೆ ಏನು? ಅದೇ ಬಾರ್ ಹೇಳ್ತಾ ಇದ್ದೀರಾ ನೀವು. ಇಷ್ಟೊತ್ತನ ಅದೇನು ಹೇಳ್ದನಲ್ವಾ ನಾನು? ಸ್ಯಾಟಲೈಟ್ ಸಿಗ್ನಲ್ಸಿಂದ ಬಂದು ರಿಸೀವರ್ಗೆ ಟೈಮ್ ಎಷ್ಟು ತೊಗೊಂಡಿದೆ, ಅದು ಕಾಲ್ಡ್ ಟೈಮಿಂಗ್. ಅಲ್ಲಿಂದ ಬಂದಿದೆ ಅಂದರೆ ಡಿಸ್ಟೆನ್ಸ್ ಎಷ್ಟಿದೆ, ದಟ್ ಈಸ್ ಕಾಲ್ಡ್ ರೇಂಜಿಂಗ್, ರೈಟ್? ಕೀವರ್ಡ್ಸ್ ರಿಪೀಟ್ ಆಗ್ತಾ ಇದೆ, ರೈಟ್? ಎಸ್. ಸೊ ದಿಸ್ ಈಸ್ ವೆರಿ ಫಂಡಮೆಂಟಲ್ ಟು ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ GPS. ನಿಮಗೆ GPS ಅರ್ಥ ಆಗಬೇಕು ಅಂದರೆ ಇಲ್ಲಿವರೆಗೂ ನಾನು ಏನು ಹೇಳಿದ್ದೀನಿ ನಿಮಗೆ ಅರ್ಥ ಆಗಿದ್ರೆ ಮಾತ್ರ ಮುಂದೆ ಅರ್ಥ ಆಗುತ್ತೆ ಗೆಳೆಯರೆ. ಒಂದು ವೇಳೆ ಗೊತ್ತಾಗಿಲ್ಲ ಅಂದರೆ ಇನ್ನೊಂದ್ಸಲಿ ಕೇಳಿ, ಗೋ ಬ್ಯಾಕ್. ಓಕೆ, ಸಿ ಇಟ್ ಇನ್ ಅ 2x ಮೋಡ್. ಓಕೆ, ಇಲ್ಲಾಂದರೆ ಕನ್ಫ್ಯೂಸ್ ಆಗ್ತೀರಾ ನೀವು ಮುಂದೆ ಹೋಗ್ತಾ. ಓಕೆ, ಎಷ್ಟೋ ಜನ ಕೇಳ್ತಾ ಇದ್ರಿ, ಸರ್ ಕ್ಲಾಸಸ್ ಮುಗಿತಾ ಇಲ್ಲ ಅಂತ. ನೋ, ಕ್ಲಾಸಸ್ ಮಾಡ್ತಾ ಇದ್ದೀನಿ.
ಅಂದರೆ ಕ್ಲಾಸಲ್ಲಿ ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಗೆಳೆಯರೆ. ಓಕೆ, ಟೈಮಿಂಗ್ ಆ್ಯಂಡ್ ರೇಂಜಿಂಗ್ ಪ್ರಾಸೆಸ್ ನೋಡಿ. ಅಗೇನ್ ರಿಪೀಟ್ ಮಾಡ್ತೀನಿ. ಸಿಗ್ನಲ್ ಟ್ರಾನ್ಸ್ಮಿಟೆಡ್, ಸ್ಯಾಟಲೈಟ್ ಟ್ರಾನ್ಸ್ಮಿಟ್ ದ GPS ಸಿಗ್ನಲ್ಸ್. ಹೌದು, ಸಿಗ್ನಲ್ ಟ್ರಾವೆಲ್ಸ್ ಥ್ರೂ ಸ್ಪೇಸ್ ಟು ರಿಸೀವರ್. ಎಕ್ಸಾಕ್ಟ್ಲಿ. ಸಿಗ್ನಲ್ಸ್ ರಿಸೀವ್ಡ್ ಅಂದರೆ ರಿಸೀವರ್ ಪಿಕಪ್ಸ್ ದ ಸಿಗ್ನಲ್ಸ್. ಎಕ್ಸಾಕ್ಟ್ಲಿ ಸರ್. ನೆಕ್ಸ್ಟ್ ನೋಡಿ, ಅಲ್ಲಿಂದ ಇಲ್ಲಿವರೆಗೂ ಟ್ರಾವೆಲ್ ಟೈಮ್ ಏನಿದೆ, ರೈಟ್? ರಿಸೀವರ್ ಕ್ಯಾಲ್ಕುಲೇಟ್ಸ್ ದ ಟೈಮ್ ಟೇಕನ್ ಬೈ ದ ಸಿಗ್ನಲ್ ಟು ರೀಚ್ ಇಟ್. ಓಕೆ, ಅದು ಒಂದು ವೇಳೆ ಗೊತ್ತಾಯ್ತು ಅಂದರೆ ನಿಮಗೆ ಏನು ಗೊತ್ತಾಯ್ತು? ರೇಂಜ್ ಅಥವಾ ಡಿಸ್ಟೆನ್ಸ್ ಐ ಕ್ಯಾನ್ ಮೆಜರ್, ರೈಟ್? ಹೌ ಸರ್? ಯೂಸಿಂಗ್ ಟ್ರಾವೆಲ್ ಟೈಮ್. ಟೈಮ್ ಗೊತ್ತಾಗಿದೆ, ರಿಸೀವರ್ ಡಿಟರ್ಮೈನ್ಸ್ ದ ಡಿಸ್ಟೆನ್ಸ್. ಅರ್ಥ ಆಯ್ತಾ? ದಿಸ್ ಈಸ್ ಹೌ ವರ್ಕ್ಸ್. ಓಕೆ, ಸಿಗ್ನಲ್ಸ್. ಇವಾಗ ನೋಡಿ, ಸಪೋಸ್ ಹೇಳ್ತಾರೆ ಇಫ್ ಟ್ರಾವೆಲ್ ಟೈಮ್ 0.067 ಸೆಕೆಂಡ್ಸ್ ಇದೆ ಅಂದರೆ ರೇಂಜ್ ಎಷ್ಟು ಅಂತ ಕೇಳ್ಬೋದಲ್ವಾ ನಿಮಗೆ MCQs ಅಲ್ಲಿ? ಸಿಂಪಲ್ ಆಗಿರುತ್ತೆ. ರೇಂಜ್ ಈಸ್ ನಥಿಂಗ್ ಬಟ್ ಡಿಸ್ಟೆನ್ಸ್. ಡಿಸ್ಟೆನ್ಸ್ ಈಸ್ ನಥಿಂಗ್ ಬಟ್ ವೆಲಾಸಿಟಿ ಇಂಟು ಟೈಮ್, ರೈಟ್? ನೋಡಿ, ಸೊ ಏನು ಗೊತ್ತಿದೆ ನಿಮಗೆ? ವೆಲಾಸಿಟಿ ಗೊತ್ತು, ಟೈಮ್ ಕೂಡ ಗೊತ್ತು. ಸೊ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಗೊತ್ತಾಯ್ತಲ್ವಾ? ಡಿಸ್ಟೆನ್ಸ್ಗೆ ನೀವು ಸ್ಪೇಸ್ ಒಂದು ಟರ್ಮಿನಾಲಜಿಯಲ್ಲಿ ನೀವು ಏನು ಯೂಸ್ ಮಾಡಬೇಕು? ಏನಂತ? ರೇಂಜ್ ಅಂತ ಯೂಸ್ ಮಾಡಬೇಕು ಇವಾಗ ಹೇಳ್ತಾ. ಓಕೆ, ಎಸ್. ಸೊ ಇವಾಗ ಅರ್ಥ ಆಯ್ತಲ್ವಾ? ಡಿಸ್ಟೆನ್ಸ್ ಅಂದರೆ ಏನ್ರಿ? ಸಿಗ್ನಲ್ ಸ್ಪೀಡ್ ಇಂಟು ಟ್ರಾವೆಲ್ ಟೈಮ್. ಡಿಸ್ಟೆನ್ಸ್ ಅಂದರೆ ರೇಂಜ್ ಬಿಟ್ವೀನ್ ಸ್ಯಾಟಲೈಟ್ಸ್ ಆ್ಯಂಡ್ ರಿಸೀವರ್. ಇಲ್ಲೊಂದು ಸ್ಯಾಟಲೈಟ್ ಇದೆ, ಇಲ್ಲೊಂದು ರಿಸೀವರ್ ಇದೆ. ಸೊ ಈ ರಿಸೀವರಿಂದ ಮತ್ತು ಸ್ಯಾಟಲೈಟ್ವರೆಗೂ ಡಿಸ್ಟೆನ್ಸ್ ಎಷ್ಟಿದೆ? ಅದುವೇ ರೇಂಜ್. ಓಕೆ, ಡಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ರೇಂಜ್. ಇದನ್ನು ನಾನು ಹೆಂಗೆ ಕಂಡುಹಿಡಿತೀನಿ? ಟೈಮ್ ಗೊತ್ತಿರುತ್ತೆ, ಟ್ರಾವೆಲ್ ಟೈಮ್. ಸೊ D is equal to VT, ರೈಟ್? ಎಸ್. ಸಿಗ್ನಲ್ ಸ್ಪೀಡ್ ಏನಿರುತ್ತೆ? ಸ್ಪೀಡ್ ಆಫ್ ಲೈಟ್ ಇರುತ್ತೆ. ಸೊ ಆ್ಯಂಡ್ ಸೊ ವ್ಯಾಲ್ಯೂ ಇದೆ, ಅಥವಾ 3 × 10⁸ ಮೀಟರ್ ಪರ್ ಸೆಕೆಂಡ್ ಅಲ್ವಾ? ಸೊ ಟ್ರಾವೆಲ್ ಟೈಮ್ ಅಂದರೆ ಗೊತ್ತಾಯಿತು ನಿಮಗೆ. ಟೈಮ್ ಟೇಕನ್ ಬೈ ದ ಸಿಗ್ನಲ್ ಟು ರೀಚ್ ದ ರಿಸೀವರ್ ಫ್ರಮ್ ಎಲ್ಲಿಂದ ಸರ್? ಫ್ರಮ್ ಸ್ಯಾಟಲೈಟ್. ವೆರಿ ಇಂಪಾರ್ಟೆಂಟ್. ಓಕೆ, ದಿಸ್ ಈಸ್ ಕಾಲ್ಡ್ ಆಸ್ ವಾಟ್? ಟ್ರಾವೆಲ್ ಟೈಮ್. ಸೊ ವೈ ಪ್ರಿಸೈಸ್ ಟೈಮಿಂಗ್ ಮ್ಯಾಟರ್ಸ್? ಯಾಕೆ ನಮಗೆ ಪ್ರಿಸೈಸ್ ಟೈಮಿಂಗ್ ಬೇಕು ಗೆಳೆಯರೆ? ಒಂದು ವೇಳೆ ಪ್ರಿಸೈಸ್ ಟೈಮಿಂಗ್ ಗೊತ್ತಿಲ್ಲ ಅಂದರೆ ನಾವು ಊಬರಲ್ಲಿ ಅಥವಾ ಓಲಾದಲ್ಲಿ ನಾವು ಪ್ರಾಪರಾಗಿ ಒಂದು ಟೈಮ್ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ರೀಚ್ ಆಗೋಕ್ಕಾಗತ್ತಾ? ನೋ, ರೈಟ್? ನಮಗೆ ಎಷ್ಟು ಕಾಷಿಯಸ್ ಆಗಿರ್ತೀವಿ ಆ ಒಂದು ಟ್ರಾವೆಲ್ ಮಾಡಬೇಕು, ಎಷ್ಟು ಗಂಟೆಗೆ ಮುಟ್ಟುತ್ತೆ, ಎಷ್ಟು ನಿಮಿಷಕ್ಕೆ ಮುಟ್ಟುತ್ತೆ ಅಂತ. ಅದರಲ್ಲಿ ಸ್ವಲ್ಪ ವೇರಿಯೇಷನ್ ಆದರೆ ನಾವು ಎಷ್ಟು ಆತಂಕಕ್ಕಾಗ್ತೀವಿ, ರೈಟ್? ಅದೇ ಥರ ಒಂದೊಂದು ಮೈನ್ಯೂಟ್ ಡೀಟೇಲ್ಸ್ ಕೂಡ ಎರರ್ ಆಗ್ತವೆ. ದ್ಯಾಟ್ಸ್ ವೈ ಪ್ರಿಸೈಸ್ ಟೈಮಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸರ್. So GPS signals travels extremely fast. Very small timing error can create significant range errors. ಅದರಲ್ಲಿಯೋ ಎರರ್ಸ್ ಬಂತು ಅಂದರೆ ನೀವು ತಿಳ್ಕೊಳ್ಳಿ, ಲ್ಯಾಟಿಟ್ಯೂಡ್ ಎಷ್ಟು ವೇರಿಯೇಷನ್ ಆಗ್ಬೋದು, ಲಾಂಗಿಟ್ಯೂಡ್ ಎಷ್ಟು ವೇರಿಯೇಷನ್ ಆಗ್ಬೋದು, ನೆಕ್ಸ್ಟ್ ಅದ್ರದ್ದು ಎಲಿವೇಶನ್ ಎಷ್ಟಿದೆ ಅಂತ ಎಷ್ಟು ವೇರಿಯೇಷನ್ ಆಗ್ಬೋದು, ರೈಟ್? ಇದು ಒಂದೇ ಒಂದು ಇನ್ಫಾರ್ಮೇಷನ್ ನಮ್ಮ ಒಂದು ಪ್ರೋಗ್ರಾಮ್ ಇರಲಿ, ಪಾಲಿಸಿ ಇರಲಿ, ಅದು ಎಂಟೈರ್ ಡ್ಯಾಮೇಜ್ ಆಗಿಬಿಡುತ್ತೆ. ದ್ಯಾಟ್ಸ್ ವೈ ಪ್ರಿಸೈಸ್ ಟೈಮಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಡಿಯರ್ ಫ್ರೆಂಡ್ಸ್. So timing is nothing but travel time, ranging is nothing but distance. So that's why ಏನಾಗುತ್ತೆ, ರೇಂಜಿಂಗ್ ಎಷ್ಟಿದೆ ಪ್ಲಸ್ ಅದರದೇ ಆದಂತಹ ಸ್ಯಾಟಲೈಟ್ ಜಾಮೆಟ್ರಿ ಏನು ನೋಡಿ. ವರ್ಡಿಂಗ್ಸ್ ಇಂಪಾರ್ಟೆಂಟ್. ನಾನು ಅವಾಗವಾಗ ಹೇಳ್ತಾ ಇದ್ದೀನಿ, ಡಾಟ್ಸ್ ಕನೆಕ್ಟ್ ಮಾಡ್ತೀನಿ ನಾನು ಅಂತ. ಓಕೆ, ಸಿಲೆಬಸ್ ಪಾಯಿಂಟರ್ಸಲ್ಲಿದೆ, ನಾನು ಅವಾಗವಾಗ ಈ ಕೀವರ್ಡ್ಸ್ ತಂದು ನಿಮಗೆ ಲಿಂಕ್ ಮಾಡಿ ಹೇಳ್ತಾ ಇರ್ತೀನಿ. ಸೊ ರೇಂಜಿಂಗ್ ಎಷ್ಟಿದೆ ಪ್ಲಸ್ ಸಿಗ್ನಲ್ಸ್ ಬಂದಿದೆ ಅಲ್ವಾ ಎಷ್ಟೋ ಸ್ಯಾಟಲೈಟ್ಸ್ಗಳಿಂದ, ಆ ಸ್ಯಾಟಲೈಟ್ ಜಾಮೆಟ್ರಿಗಳು ಹೆಂಗಿದೆ ಇವುಗಳೆಲ್ಲದ್ರ ಮೇಲೆ ನಮಗೆ ಗೊತ್ತಾಗುತ್ತೆ. ಅದುವೇ ಪೊಸಿಷನ್. ಓಕೆ, ಸಿಂಪಲ್ ಡೆಫಿನಿಷನಿಂದ ಟೆಕ್ನಿಕಲಿ ಹೋಗ್ತಾ ಇದ್ದೀನಿ. GPS ಪೊಸಿಷನಿಂಗ್ ಫಂಡಮೆಂಟಲಿ ಡಿಪೆಂಡ್ಸ್ ಆನ್, ವೆರಿ ಇಂಪಾರ್ಟೆಂಟ್. MCQ ಕೇಳ್ತಾರೆ, MCQ ಅಲ್ಲಿ ಕೇಳ್ತಾರೆ ಏನದು? ಪ್ರಿಸೈಸ್ ಟೈಮಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ ಪ್ಲಸ್ ರೇಂಜಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. Hope you got it. Accurate timing, accurate ranging will give us accurate positioning. Okay, very important dear friends. ನೆಕ್ಸ್ಟ್ ನೋಡಿ, ಏನಪ್ಪ ಅಂದರೆ ಸರ್ ಟ್ರೈಲ್ಯಾಟ್ರಲೇಷನ್ ಅಂತ ಏನೋ ಹೇಳಿದ್ರಿ ನೀವು ಪ್ರಿನ್ಸಿಪಲ್ಸಲ್ಲಿ ಅಲ್ವಾ? ಎಸ್, ನಿಮಗೆ ಗೊತ್ತು, ಅಲ್ಲಿ ರೇಂಜ್ಗಳನ್ನು ಮಲ್ಟಿಪಲ್ ರೇಂಜಸ್ ಕಂಡುಹಿಡಿದು ಆ ರೇಂಜಸ್ಗಳನ್ನು ನಾವು ಇಂಟರ್ಸೆಕ್ಟ್ ಮಾಡಿದಾಗ ಬರುವಂತಹ ಒಂದು ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಏನಾಗಿರುತ್ತೆ? ಪೊಸಿಷನ್ ಆಗಿರುತ್ತೆ ಅಂತ ಹೇಳಿದೆ ನಾನು ಅಲ್ವಾ? ಇವಾಗ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಟ್ರೈಲ್ಯಾಟ್ರೇಷನ್
determines position using measured ranges from known satellite positions. ಅರ್ಥ ಆಯ್ತಲ್ವಾ? ಸಿಂಪಲ್ ಇದೆ ರೈಟ್. ನೋಡಿ ಸ್ಯಾಟಲೈಟ್ 1 ಇದೆ, ಅದರದ್ದು ರೇಂಜ್ ಎಷ್ಟೋ ಇದೆ ಗೆಳೆಯರೆ. ಓಕೆ, ಸ್ಯಾಟಲೈಟ್ 2 ಇದೆ, ಅದರದ್ದೇ ಆದಂತಹ ಒಂದು ಎಷ್ಟೋ ರೇಂಜ್ ಇದೆ ಗೆಳೆಯರೆ. ಸ್ಯಾಟಲೈಟ್ 3, ಎಸ್ ಅದಕ್ಕೂ ರೇಂಜ್ ಇದೆ. ಸ್ಯಾಟಲೈಟ್ 4, ಎಸ್ ರೇಂಜ್ ಇದೆ. ಇದೆಲ್ಲ ಆದಾಗ ಐ ವಿಲ್ ಬಿ ಡ್ರಾಯಿಂಗ್ ಪಾಟ್ ಸರ್ಕಲ್ಸ್. ಆ ಸರ್ಕಲ್ ಐ ಮೀನ್ ಸ್ಪಿಯರ್ ಆಫ್ ಇನ್ಫ್ಲುಯೆನ್ಸ್ ಆಫ್ ದಟ್ ರೇಂಜ್. ಇದನ್ನೆಲ್ಲ ಮಾಡಿದಾಗ ಐ ವಿಲ್ ಬಿ ಗೆಟಿಂಗ್ ಅ ಪ್ರಾಪರ್ ಪಾಯಿಂಟ್. ಓಕೆ, ಐ ವಿಲ್ ಬಿ ಗೆಟಿಂಗ್ ಅ ಪ್ರಾಪರ್ ಇಂಟರ್ಸೆಕ್ಟಿಂಗ್ ಪಾಯಿಂಟ್. ದಟ್ ಎಕ್ಸಾಕ್ಟ್ ಸೆಂಟರ್ ಪಾಯಿಂಟ್ ಈಸ್ ನಥಿಂಗ್ ಬಟ್ ರಿಸೀವರ್ ಪೊಸಿಷನ್ ಆಗಿರುತ್ತೆ ಗೆಳೆಯರೆ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್, very important. This is called trilateration. GPS positioning is based on trilateration principle using what? A range ಅಥವಾ ಡಿಸ್ಟೆನ್ಸ್. MCQ ಅಲ್ಲಿ ಕೇಳ್ತಾರೆ. ಓಕೆ, ಇದಕ್ಕೆ ಏನಂತಾರೆ ಗೊತ್ತಾ? ಇಲ್ಲಿ ಏನು ರಿಪ್ಲೇಸ್ ಮಾಡ್ಬೋದು ಗೊತ್ತಾ? ಅವರು ಆಂಗಲ್ಸ್ ಅಂತ ರಿಪ್ಲೇಸ್ ಮಾಡ್ತಾರೆ. ಆವಾಗ ನೀವು ಅದನ್ನ ಹಾಕ್ಬೇಡ್ರಿ, ಇಲ್ಲಾಂದ್ರೆ ರಾಂಗ್ ಆಗುತ್ತೆ. ಅದು ಬಂದ್ಬಿಟ್ಟು ಡಿಸ್ಟೆನ್ಸ್ ಇರುತ್ತೆ ಗೆಳೆಯರೆ. ಓಕೆ, ಸೊ ಇವಾಗ ಹೇಳಿ ನನಗೆ ಇಲ್ಲಿ ಎಷ್ಟು ಸ್ಯಾಟಲೈಟ್ಸ್ ಕಾಣ್ತಾ ಇದೆ ನಿಮಗೆ? ಥಿಂಕ್ ಮಾಡಿ ನೋಡುವ. 1 2 3 4. okay, that's why I will come to a conclusion that at least 4 satellites are generally required for exact accurate 3D position, right? Yake each satellite provide a range that is nothing but distance from the receiver. The receiver position is the intersection of ranges from the multiple satellites, ರೈಟ್. ಇಟ್ಸ್ ಅನ್ ಇಂಟರ್ಸೆಕ್ಷನ್ ಪಾಯಿಂಟ್, ರೈಟ್. ಇದು ಒಂದು ಇಂಟರ್ಸೆಕ್ಷನ್ ಪಾಯಿಂಟ್ ಆಗಿರುತ್ತೆ ಗೆಳೆಯರೆ. ದಟ್ ಈಸ್ ಕಾಲ್ಡ್ ಪೊಸಿಷನ್. ಇದೇ ನಮಗೆ ಒಂದು ಪೊಸಿಷನ್ ಆಗುತ್ತೆ, ಇದೇ GPS ಪೊಸಿಷನ್. ಓಕೆ, ಎಸ್ ಸರ್. ಮುಂಚೆ ನಾನು ಬೇಸಿಕ್ ಸರ್ವೆಯಲ್ಲಿ ಟ್ರಯಾಂಗುಲೇಷನ್ಸ್ ಅಂತ ಹೇಳಿದ್ರಿ ನೀವು. ಹೌದು, ಅದರಲ್ಲಿ ಇದೆ. ಪ್ಲೇನ್ ಟೇಬಲ್ ಸರ್ವೆ ಅಂತ ಇತ್ತು, ಅಥವಾ ಕಂಪಾಸ್ ಸರ್ವೆ ಅಂತ ಇತ್ತು. ಇದರಲ್ಲೆಲ್ಲದರಲ್ಲೂ ಒಂದು ಪ್ರಿನ್ಸಿಪಲ್ ಇರುತ್ತೆ, ಅಥವಾ ಟೋಟಲ್ ಸ್ಟೇಷನ್ಸ್ ಅಂತ ಏನೋ ಇರುತ್ತೆ ಅಂತ ಅನ್ಕೊಳ್ಳಿ. XYZ ಏನೇನೋ ಮೆಥಡ್ಸ್ ಇದೆ. ಅದರಲ್ಲಿ ಟ್ರಯಾಂಗುಲೇಷನ್ ಮೆಥಡ್ ಅಂತ ಇತ್ತು ಪ್ರಿನ್ಸಿಪಲ್. ಆದರೆ GPS ಅಲ್ಲಿ ಏನಿದೆ ಗೆಳೆಯರೆ? ಟ್ರೈಲಾಟರೇಷನ್. ಓಕೆ, ಇಲ್ಲಿ ನೋಡಿ, ಈ ಟ್ರೈಲಾಟರೇಷನ್ ಬಂದ್ಬಿಟ್ಟು ಇಟ್ ಯೂಸಸ್ ಡಿಸ್ಟೆನ್ಸ್ ಆ್ಯಂಡ್ ರೇಂಜಸ್. ಆದರೆ ಟ್ರೈಯಾಂಗುಲೇಷನ್ ನೋಡಿ ಆಂಗಲ್ಸ್ ಅನ್ನ ಮೆಜರ್ ಮಾಡುತ್ತೆ. ಅದಕ್ಕೆ ಅಂದೆ MCQ ಅಲ್ಲಿ ಟ್ರ್ಯಾಪ್ ಮಾಡ್ಬೋದು ನಿಮಗೆ ಅಂತ. ದಟ್ಸ್ ವೈ ನೋಡಿ ಯಾವ ತರ ಪ್ರಿನ್ಸಿಪಲ್ ಅಂತ ಗೊತ್ತಾಗಿದೆ ನಿಮಗೆ. ಇದು ಟ್ರೈಲಾಟರೇಷನ್ ಪ್ರಿನ್ಸಿಪಲ್ based on measuring distance, that is nothing but ranges to the satellites. Position is found at the intersection of the spheres, adu called as trilateration, right? ನೋಡಿ triangulation ಅಂದ್ರೆ ಏನು? It uses what? Angles. known point ಇಂದ ಇಲ್ಲಿ ಎಷ್ಟು ಥೀಟಾ ಇದೆ, ಇಲ್ಲಿ ಎಷ್ಟು ಥೀಟಾ ಇದೆ, ಇಲ್ಲಿ ಎಷ್ಟು ಥೀಟಾ ಇದೆ. So, based on measuring angles to the known points, position is found using the angle intersection. ಇಲ್ಲಿ ಗೊತ್ತಾಯ್ತಲ್ವಾ ಬೇಸಿಕ್ಸ್ ಏನು ಅಂತ? Trilateration is nothing but distance, triangulation is nothing but angle. Okay, GPS uses classical angle la? No, GPS uses range based trilateration. Okay, very important. ನೆಕ್ಸ್ಟ್ ನೋಡಿ ಗೆಳೆಯರೆ, ವೈ ಮಲ್ಟಿಪಲ್ ಸ್ಯಾಟಲೈಟ್ಸ್ ಇನ್ ದಿಸ್ GPS? ಕ್ವಶನ್ ಬಂತಲ್ವಾ ನಿಮಗೆ? ನೋಡಿ, ಒನ್ ಸ್ಯಾಟಲೈಟ್ ಪ್ರೊವೈಡ್ಸ್ ಓನ್ಲಿ ಅ ರೇಂಜ್ ರಿಲೇಶನ್ಶಿಪ್. ಆದರೆ ಮಲ್ಟಿಪಲ್ ಅಡಿಷನಲ್ ಸ್ಯಾಟಲೈಟ್ ಇದ್ದಾಗ ಏನು ಬರುತ್ತೆ ನನಗೆ? ಜಾಮೆಟ್ರಿಕ್ ಕನ್ಸ್ಟ್ರೆಂಟ್ಸ್ ಗೊತ್ತಾಗುತ್ತೆ ನನಗೆ, ಯಾವ ಥರ ಜಾಮೆಟ್ರಿಯಲ್ಲಿ ಇದೆ ಅಂತ. ಬೇಸಿಕ್ ಐಡಿಯಾ ನೋಡಿ. ಈಚ್ ಸ್ಯಾಟಲೈಟ್ ಹ್ಯಾಸ್ ನೋನ್ ಪೊಸಿಷನ್. ಹೌದು. The receivers measures its distance or range from each satellites. Exactly. Multiple ranges intersect at one point, that is called receiver position. ಹೌದು, ರೈಟ್. ಆದರೆ ಈಸಿ ನೋಡಿ, ಮಲ್ಟಿಪಲ್ ಸ್ಯಾಟಲೈಟ್ ಇದ್ದಾಗ ನನಗೆ ಏನಾಗುತ್ತೆ? ಮಲ್ಟಿಪಲ್ ರೇಂಜಸ್ ಬರುತ್ತೆ, ಎಕ್ಸಾಕ್ಟ್ ಪೊಸಿಷನ್ ಸಿಗುತ್ತೆ ನನಗೆ ಅಲ್ವಾ? ದಟ್ಸ್ ವೈ ವಿ ನೀಡ್ ವಾಟ್? ವಿ ನೀಡ್ ಮಲ್ಟಿಪಲ್ ಸ್ಯಾಟಲೈಟ್ಸ್. ಹೌ ಅಡಿಷನಲ್ ಸ್ಯಾಟಲೈಟ್ಸ್ ಇಂಪ್ರೂವ್ ದ ಸೊಲ್ಯೂಷನ್ಸ್ ನೋಡಿ, ಹೆಂಗೆ ಹೆಲ್ಪ್ ಮಾಡ್ತವೆ ಥಿಂಕ್ ಮಾಡಿ ನೋಡೋಣ. ರೈಟ್, ನೋಡಿ, ಒಂದು ಏನು ಮಾಡುತ್ತೆ, ಟೋಟಲ್ 4 ಇದೆ ಅಂತ ಅನ್ಕೊಳ್ಳೋಣ. ಓಕೆ, ಸ್ಯಾಟಲೈಟ್ 1, ಸ್ಯಾಟಲೈಟ್ 2, ನೆಕ್ಸ್ಟ್ ಸ್ಯಾಟಲೈಟ್ 3, ಸ್ಯಾಟಲೈಟ್ 4. 1 ರೇಂಜ್ ಅಂತ ಇದೆ ಅನ್ಕೊಳ್ಳಿ. ಇದರಿಂದ 1 ಸರ್ಕಲ್ ಬರುತ್ತೆ.
ಇನ್ಫೈನೈಟ್ ಪಾಸಿಬಲ್ ಪೊಸಿಷನ್ಸ್ ಇದಾವಲ್ವಾ ಇಲ್ಲಿ. 2 ರೇಂಜ್ ಇದ್ದಾಗ ಏನಾಗುತ್ತೆ, 2 ಇಂಟರ್ಸೆಕ್ಷನ್ ಪಾಯಿಂಟ್ಸ್ ಬರುತ್ತೆ, 1 2. ನನ್ಗೆ ಅದನ್ನು ಕರೆಕ್ಟಾಗಿ ಸಿಗಲ್ಲ ಗೆಳೆಯರೆ. 3 ಇದ್ದಾಗ ನೋಡಿ 3 ರೇಂಜಸ್ ಸಿಗುತ್ತೆ, 2 ಪಾಸಿಬಲ್ ಪಾಯಿಂಟ್ ಸಿಗುತ್ತೆ. ಅದು ಯಾವುದು ಅಂತ ಇನ್ನೂ ಕನ್ಫ್ಯೂಷನ್ ಆಗುತ್ತೆ ನನಗೆ. ಆದರೆ 4 ಸ್ಯಾಟಲೈಟ್ ಇದ್ದಾಗ ನನಗೆ ಎಕ್ಸಾಕ್ಟ್ 1 ಯೂನಿಕ್ ಪಾಯಿಂಟ್ ಸಿಗುತ್ತೆ ನನಗೆ. ದಟ್ ಈಸ್ ಕಾಲ್ಡ್ ಯೂನಿಕ್ 3D ಪೊಸಿಷನ್, ರೈಟ್. ಈ 4ರಿಂದ ನಾನು ಏನೇನು ಕಂಡು ಹಿಡಿಬೋದು ಹೇಳಿ. ಇಂಡೈರೆಕ್ಟ್ ಆಗಿ ಇನ್ನೊಂದು ಏನಿರುತ್ತೆ ಗೊತ್ತಾ, ಈ 4 ಸ್ಯಾಟಲೈಟ್ಸ್ಗಳಿಂದ ನನಗೆ ಮಿನಿಮಮ್ 4 ಅಂತ ಹೇಳಿದ್ದೆ, ರೈಟ್. ಆ ಮಿನಿಮಮ್ 4ಅಲ್ಲಿ ಏನಿರುತ್ತೆ, ಇದು ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ಟ್ರಾ ಬರ್ಕೊಳ್ಳಿ, ಇದು ನಾನು ಬರ್ಸಿಲ್ಲ ಇಲ್ಲಿ. ಆ 4 ಒಂದೊಂದು ಏನು ಹೇಳುತ್ತೆ ಅಂದರೆ, ನಂಬರ್ 1 ಬಂದ್ಬಿಟ್ಟು ಆಲ್ಟಿಟ್ಯೂಡ್, ಓಕೆ. ನಂಬರ್ 2 ಬಂದ್ಬಿಟ್ಟು ಲ್ಯಾಟಿಟ್ಯೂಡ್, ವೆರಿ ಇಂಪಾರ್ಟೆಂಟ್. ನಂಬರ್ 3 ಏನು ಹೇಳುತ್ತೆ, ಲಾಂಗಿಟ್ಯೂಡ್ ಕೂಡ ಹೇಳುತ್ತೆ ಒಂದು ಸ್ಯಾಟಲೈಟ್, ಥಿಂಕ್ ಮಾಡಿ. ನೆಕ್ಸ್ಟ್ 4 ಏನು ಹೇಳುತ್ತೆ, ಟೈಮ್ ಹೇಳುತ್ತೆ, ರೈಟ್. ಯಾಕೆ 4 ಬೇಕು ಅಂತ ಕ್ವಶನ್ ಹೇಳಿದ್ನಲ್ವಾ. ಈಚ್ ಇಂಡಿವಿಜುವಲ್ ಸ್ಯಾಟಲೈಟ್ ಹ್ಯಾಸ್ ಅ ರೋಲ್ ಟು ಕ್ಯಾಲ್ಕುಲೇಟ್ ಸಮಥಿಂಗ್, that is called, these are the 4 roles, okay. Each individual satellite has their own role, okay. ಅದರಿಂದ ನಮಗೆ ಎಕ್ಸಾಕ್ಟ್ ಆಗಿ ಒಂದು ಪೊಸಿಷನಿಂಗ್ ಡೀಟೇಲ್ಸ್ ಬರುತ್ತೆ. ಅದಕ್ಕಾಗಿ ನಮಗೆ ಮಿನಿಮಮ್ 4 ಸ್ಯಾಟಲೈಟ್ಸ್ ಇರಬೇಕು ಗೆಳೆಯರೆ, ವೆರಿ ಇಂಪಾರ್ಟೆಂಟ್, ಓಕೆ. ನೋಡಿ ನೆಕ್ಸ್ಟ್ ಏನಂದ್ರೆ, ಒಂದು ವೇಳೆ ಇಲ್ಲಿ ನೋಡಿ, important exam point ಏನು, a full of 3D position requires at least 4 positions, okay. Very important, because the receiver must determine its position x, y, z while also resolving its clock upset, ಅಂದ್ರೆ ಟೈಮ್ ಏನು ಅಂತ ಕಂಡುಹಿಡಿಯಕ್ಕೆ ಬೇಕು ಗೆಳೆಯರೆ ಅದು, ಓಕೆ. ಓವರಾಲ್ ಆಗಿ ಏನು ಹೇಳಿ, positioning is based on trilateration using ranges, more satellites, good geometry, higher accuracy, okay. Very important. ನೆಕ್ಸ್ಟ್ ನೋಡಿ ಸರ್, GPS ಜಾಮೆಟ್ರಿ ಅಂದ್ರಿ ಅದು ಏನು ಅಂತ ಇನ್ನೊಂದು ಸ್ವಲ್ಪ ಹೇಳಿ ಸರ್. ಓಕೆ ನೋಡಿ, GPS ಜಾಮೆಟ್ರಿ ಅಂದರೆ ಇಟ್ ರೆಫರ್ಸ್ ಟು 3D ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ಸ್ಯಾಟಲೈಟ್ಸ್ ವಿತ್ ರೆಸ್ಪೆಕ್ಟ್ ಟು ದ ರಿಸೀವರ್ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್, ಓಕೆ. ಸರ್, ಈ ಸ್ಯಾಟಲೈಟ್ ಸಿಸ್ಟಮ್ ಅಲ್ಲಿ ಗುಡ್ ಜಾಮೆಟ್ರಿ ಅಂದ್ರೆ ಏನು? ಗುಡ್ ಜಾಮೆಟ್ರಿ ಅಂದ್ರೆ ಸ್ಯಾಟಲೈಟ್ಸ್ ಆರ್ ವೈಡ್ಲಿ ಡಿಸ್ಟ್ರಿಬ್ಯೂಟೆಡ್, ವೆರಿ ಇಂಪಾರ್ಟೆಂಟ್. ಬೆಟರ್ ಜಾಮೆಟ್ರಿ, ಸ್ಯಾಟಲೈಟ್ಸ್ ಆರ್ ವೆಲ್ ಸ್ಪ್ರೆಡ್ ಇನ್ ಆಲ್ ಡೈರೆಕ್ಷನ್ಸ್, ಹೈ ಸ್ಕೈ ಕವರೇಜ್ ಇರಬೇಕು, ಲೋವರ್ DOP ಇರಬೇಕು. ಅದಕ್ಕೆ ಬೇಸಿಕ್ಸ್ ಅಲ್ಲಿ ಹೇಳಿದ್ದೀನಿ ನಾನು, DOP ಅಂದ್ರೆ ಏನು ಅಂತ. ಏನದು? ಡೈಲ್ಯೂಷನ್ ಆಫ್ ಪ್ರಿಸೈಷನ್ ಅಂತ ಹೇಳಿದೆ, ರೈಟ್. ಡೈಲ್ಯೂಷನ್ ಆಫ್ ಪ್ರಿಸಿಷನ್, ರೈಟ್. ಇದನ್ನ ಆಲ್ರೆಡಿ ಹೇಳಿದ್ದೀನಿ ನಾನು, ಓಕೆ. ಸೊ ಲೋವರ್ DOP ಇದ್ದಾಗ ಚೆನ್ನಾಗಿರುತ್ತೆ, ಗುಡ್ ಜಾಮೆಟ್ರಿ ಇರುತ್ತೆ, ಬೆಟರ್ ಪೊಸಿಷನಿಂಗ್, ಮೋರ್ ಅಕ್ಯುರೇಟ್, ರಿಲಯಬಲ್ ಪೊಸಿಷನ್ ಸಿಗುತ್ತೆ. ಯಾಕೆ ಜಾಮೆಟ್ರಿ ಮ್ಯಾಟರ್ ಆಗುತ್ತೆ ಸರ್? ರಿಸೀವರ್ ಕ್ಯಾಲ್ಕುಲೇಟ್ಸ್ ಪೊಸಿಷನ್ ಯೂಸಿಂಗ್ ರೇಂಜಸ್ ಅಲ್ವಾ. ಇಫ್ ಸ್ಯಾಟಲೈಟ್ಸ್ ಆರ್ ವೆಲ್ ಸ್ಪ್ರೆಡ್, ಇಂಟರ್ಸೆಕ್ಷನ್ ಏನಾಗಿರುತ್ತೆ ಗೆಳೆಯರೆ, ಸ್ಟ್ರಾಂಗ್ ಅಂಡ್ ಸ್ಟೇಬಲ್ ಆಗಿರುತ್ತೆ. ಅದೇ ಒಂದು ವೇಳೆ ಕ್ಲಸ್ಟರ್ಡ್ ಅಲ್ಲಿ ಇತ್ತು, ಒಂದೇ ಕಡೆ ಎಲ್ಲ ಸ್ಯಾಟಲೈಟ್ಸ್ ಇದ್ದಾಗ ಏನಾಗುತ್ತೆ, ಇಂಟರ್ಸೆಕ್ಷನ್ ವೀಕ್ ಆಗಿರುತ್ತೆ, ರೈಟ್. ಅದಕ್ಕಾಗಿ ನಮಗೆ ಅಸರ್ಷನ್ ರೀಸನ್ ಕ್ವಶನ್ ಕೂಡ ಕೇಳ್ಬೋದು ನಮಗೆ, ಓಕೆ. ಅಸರ್ಷನ್ ಆ್ಯಂಡ್ ರೀಸನಿಂಗ್ ಕ್ವಶನ್ಸ್ ಕೇಳ್ಬೋದು, ಥಿಂಕ್ ಮಾಡಿ, ಓಕೆ. ಸೊ ವಿಸುವಲ್ ನೋಡಿ, ಗುಡ್ ಜಾಮೆಟ್ರಿ ಇದ್ದಾಗ ನೋಡಿ 1 2 3 4 ಈಕ್ವಲ್ ಆಗಿ ಸ್ಪೇಸ್ಡ್ ಇದೆ ನೋಡಿ, ವೈಡ್ ಆರಾಮಾಗಿ ಸ್ಪ್ರೆಡ್ ಆಗಿದೆ. ಅದಕ್ಕಾಗಿ ನನಗೆ ಸ್ಟ್ರಾಂಗ್ ಸೊಲ್ಯೂಷನ್ ಸಿಗುತ್ತೆ. ಆದರೆ ಇದು ನೋಡಿ, ಕ್ಲಸ್ಟರ್ಡ್ ಆಗಿದೆ, ಪುವರ್ ಜಾಮೆಟ್ರಿ ಇದೆ, ವೀಕ್ ಇಂಟರ್ಸೆಕ್ಷನ್ ಇದೆ, ವೀಕ್ ಏರಿಯಾ ಸಿಗುತ್ತೆ, ವೀಕ್ ಆಕ್ಯುರೇಸಿ ಸಿಗುತ್ತೆ, ರೈಟ್. ಅದಕ್ಕಾಗಿ ಪುವರ್ ಜಾಮೆಟ್ರಿ ಇದ್ದಾಗ ಏನೇನಾಗುತ್ತೆ, ಅರ್ಥ ಕ್ಲಸ್ಟರ್ ಟುಗೆದರ್ ಇರುತ್ತೆ ಸರ್, ಪುವರ್ ಇರುತ್ತೆ, ಹೈಯರ್ DOP ಇರುತ್ತೆ. ಸೊ ನಾನು ಇವಾಗ ಏನು ಹೇಳ್ಬೋದು ಹೇಳಿ ನೋಡೋಣ. ಸೊ ವಾಟ್ ಐ ಕ್ಯಾನ್ ಟೆಲ್ ಯು ಇಸ್, DOP ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆಕ್ಯುರೆಸಿ ಅಂತ ಹೇಳ್ಬೋದಲ್ವಾ ನಾನು, ಪೊಸಿಷನಿಂಗ್ ಆಕ್ಯುರೆಸಿ ಅಂತ. ಎಕ್ಸಾಕ್ಟ್ಲಿ, ಓಕೆ. ಲೋವರ್ ಪೊಸಿಷನಿಂಗ್ ಪ್ರಿಸಿಷನ್, ಲೆಸ್ ಆಕ್ಯುರೇಟ್, ಲೆಸ್ ರಿಲೇಬಲ್ ಪೊಸಿಷನ್, ಇದರಲ್ಲಿ ಪವರ್ ಜಾಮೆಟ್ರಿಯಲ್ಲಿ.
ಸೊ ಇವಾಗ ಅರ್ಥ ಆಯ್ತಾ? ಗುಡ್ ಜಾಮೆಟ್ರಿ ಮೀನ್ಸ್ ವಾಟ್ ಕ್ಯಾನ್ ಬಿ ದ MCQ. ಪುವರ್ ಜಾಮೆಟ್ರಿ ಮೀನ್ಸ್ ವಾಟ್ ಕ್ಯಾನ್ ಬಿ ದ MCQ. ಐ ಹೋಪ್ ಯು ಗಾಟ್ ಇಟ್. ಸೊ ಇಲ್ಲೊಂದು ಚಾರ್ಟ್ ಟೇಬಲ್ ಇದೆ, ನೋಡ್ಕೊಳ್ಳಿ. ಏನಪ್ಪ, ಲೆಸ್ ದ್ಯಾನ್ 2 ಇತ್ತಂದ್ರೆ ಎಕ್ಸಲೆಂಟ್ ಆಗಿರುತ್ತೆ. 2 to 5 ಇದೆ ಗುಡ್, 5 to 10 ಮಾಡ್ರೇಟ್, more than 10 ಪುವರ್, ರೈಟ್? ಡೈಲ್ಯೂಷನ್ ಅಪ್ರಿಸಿಯೇಷನ್ ಅಲ್ಲಿ ಏನಿರುತ್ತೆ, ಲೋವರ್ ದ DOP, higher the accuracy, higher the position, high precision, right? Higher the DOP, poor precision, poor geometry. That's all. Okay? ಅದಕ್ಕಾಗಿ ಹೆಂಗಿರಬೇಕು, ನನಗೆ ಒಳ್ಳೆ ಜಾಮೆಟ್ರಿ ಬರಬೇಕು ಅಂದರೆ ವೈಡ್ ಸ್ಯಾಟಲೈಟ್ ಡಿಸ್ಟ್ರಿಬ್ಯೂಷನ್, ಸ್ಟ್ರಾಂಗ್ ಜಾಮೆಟ್ರಿಕ್ ಇರುತ್ತೆ, ಕ್ಲಸ್ಟರಿಂಗ್ ವೀಕ್ ಇರುತ್ತೆ, ಆಲ್ವೇಸ್ ಏಮ್ ಫಾರ್ ಲೋ ವಿತ್ DOP. ಗುಡ್ ಜಾಮೆಟ್ರಿ ಈಸ್ ಇಂಪಾರ್ಟೆಂಟ್ ಆಸ್ ಮೋರ್ ಸ್ಯಾಟಲೈಟ್ಸ್ ಆರ್ ದೇರ್. ಓಕೆ, ಅರ್ಥ ಆಯ್ತಾ? GPS ಜಾಮೆಟ್ರಿ ಅರ್ಥ ಆಯ್ತು ಅನ್ಕೊಂತೀನಿ. ಅದೇ ಹೇಳಿದೆ ನಾನು, ಡೈಲ್ಯೂಷನ್ ಅಪ್ರಿಸಿಯೇಷನ್ ಅಂದರೆ ಏನು ಅಂತ. ಇದನ್ನು ನೀವು ಆಲ್ರೆಡಿ ನೋಡ್ಕೊಂಡಿದ್ದೀರಾ, ರೈಟ್? ಮುಂಚೆ ಬೇಸಿಕ್ಸಲ್ಲೂ ಹೇಳಿದ್ದೀನಿ DOP ಏನು ಎಂತ ಅಂತ, ರೈಟ್? ಡೈಲ್ಯೂಷನ್ ಅಪ್ರಿಸಿಯೇಷನ್ ಅಂದರೆ ಏನು? ಇಟ್ ಡಿಸ್ಕ್ರೈಬ್ಸ್ how satellite imagery affects the error magnification in GPS positioning. ಅಲ್ವಾ? ಓಕೆ, ಒಂದು GPS ಜಾಮೆಟ್ರಿ ಏನಿರುತ್ತೆ ಅದರಿಂದ ಏನಾದರೂ ಎರರ್ಸ್ ಆಗ್ತಿರುತ್ತೆ ಗೆಳೆಯರೆ ನಮಗೆ. ಓಕೆ, ಸ್ಯಾಟಲೈಟ್ ಜಾಮೆಟ್ರಿಯಲ್ಲೂ ಕೂಡ ಎರರ್ಸ್ ಇರುತ್ತೆ. ಓಕೆ, ಪ್ರಾಪರ್ ಪೊಸಿಷನಲ್ಲಿ ಇಲ್ಲ ಅಂದರೆ ನಮಗೆ ಎರರ್ ಕಾಣುತ್ತೆ ಪೊಸಿಷನಿಂಗ್ ಡೀಟೇಲ್ಸಲ್ಲಿ. ಅದಕ್ಕಾಗಿ ಇದನ್ನು ನಾನು ಕಡಿವಾಣ ಮಾಡಬೇಕು ಅಂದರೆ ನನಗೆ DOP ಅನ್ನೋದೊಂದು ಮ್ಯಾಗ್ನಿಟ್ಯೂಡ್ ಇದೆ ಅಥವಾ ಒಂದು ಮೆಜರ್ಮೆಂಟ್ ಯೂನಿಟ್ ಇದೆ, ರೈಟ್? ಅದರಿಂದ ನಾವು ಮೆಜರ್ಮೆಂಟ್ ಮಾಡ್ಬೋದು. ಹೇಳಿದೆ ನಾನು, ಲೋವರ್ DOP ಅಂದರೆ ಏನು, ಹೈಯರ್ DOP ಅಂದರೆ ಏನು. ಇದು ಒಂದು MCQs ಇರುತ್ತೆ. ಓಕೆ, DOP ಅಂದರೆ ಏನು ಅಂತ ಇಲ್ಲಿ ಗೊತ್ತಿದೆ ನೋಡಿ. ಸೇಮ್ ಅದನ್ನೇ ನಾನು ಜಸ್ಟ್ ಇನ್ನೊಂದು ಸ್ಲೈಡ್ಸಲ್ಲೇ ಹಾಕಿದ್ದೀನಿ. ಓಕೆ ನೋಡಿ, ಇಂಪಾರ್ಟೆಂಟ್ ಟರ್ಮ್ಸ್ ಆಫ್ DOP. ಈ DOPs ಅಲ್ಲೇ ಟೈಪ್ಸ್ ಬರುತ್ತೆ. ಸರ್ ಓದಬೇಕಾ? ಇದು ಸಿಂಪಲ್ ಇದೆ. ಓಕೆ, ದೇರ್ ಇಸ್ ನೋ ಸೂಪರ್ ಸೈನ್ಸ್, ಜಸ್ಟ್ ಅರ್ಥ ಮಾಡ್ಕೊಂಡ್ರೆ ಆಯಿತು. ಸರ್ ಹಾರಿಜಾಂಟಲ್ DOP ಅಂದರೆ ಏನು? ಇಲ್ಲಿ ಏನಿರುತ್ತೆ ಗೊತ್ತಾ, ಒಂದು ವೇಳೆ ಜಾಮೆಟ್ರಿದು ಏನಾದರೂ ಎಫೆಕ್ಟ್ ಇದೆಯಾ, ಎದ್ರ ಮೇಲೆ ಸರ್? ಎಕ್ಸ್ ಮೇಲೆ ಮತ್ತು Y ಮೇಲೆ. ದಟ್ ಈಸ್ ಕಾಲ್ಡ್ ವಾಟ್? ಹಾರಿಜಾಂಟಲ್ HDOP. ಸೊ ವರ್ಟಿಕಲ್ DOP ಅಂದರೆ ಏನು? ಎಫೆಕ್ಟ್ ಆಫ್ ಜಾಮೆಟ್ರಿ ಅಂಡ್ ವರ್ಟಿಕಲ್ Z. ಸರ್ PDOP ಅಂದರೆ ಏನು? ಪೊಸಿಷನ್ ಡೈಲ್ಯೂಷನ್ ಅಪ್ರಿಸಿಯೇಷನ್. ಪೊಸಿಷನ್ ಡೈಲ್ಯೂಷನ್ ಅಪ್ರಿಸಿಯೇಷನ್ ಓವರ್ ಆಲ್ ಸರ್ ಇದು X, Y, Z. ನೋಡಿ ಎಷ್ಟು ಚೆನ್ನಾಗಿದೆ ಇದು. ನೆಕ್ಸ್ಟ್ TDOP ಅಂದರೆ ಏನು? ಸರ್ ಟೈಮ್ ಡೈಲ್ಯೂಷನ್ ಅಪ್ರಿಸಿಯೇಷನ್. ಇದು ಕ್ಲಾಕ್ ಟೈಮಿಂಗ್ ರಿಸೀವರ್ ಮೇಲೆ ಯಾವ ಥರ ಇದೆ ಅದನ್ನು ತಿಳಿಸುತ್ತೆ ಇದು. ಸೊ ಇವಾಗ ನನಗೆ ಬ್ರಾಡ್ ಆಗಿ GDOP, ಸರ್ ಜಾಮೆಟ್ರಿಕ್ ಡೈಲ್ಯೂಷನ್ ಅಪ್ರಿಸಿಯೇಷನ್, ಓವರ್ ಆಲ್ ಎಫೆಕ್ಟ್ ಆನ್ ಇನ್ಕ್ಲೂಡಿಂಗ್ ಪೊಸಿಷನ್ ಅಂಡ್ ಟೈಮ್. ಇಲ್ಲಿ X, Y, Z ಆ್ಯಂಡ್ ಟೈಮ್ ಎಲ್ಲವನ್ನು ಕೂಡಿರುತ್ತೆ ಈ DOP. ದಟ್ ಈಸ್ ಕಾಲ್ಡ್ GDOP. ಓಕೆ, ಅರ್ಥ ಆಯ್ತಾ? ಸೊ PDOP ಅಂದರೆ ಏನು? ಪೊಸಿಷನ್ ಡೈಲ್ಯೂಷನ್ ಅಪ್ರಿಸಿಯೇಷನ್. ಅದಕ್ಕೆ MCQs ಕೇಳ್ಬೋದು ಅಥವಾ ನ್ಯೂಮರಿಕಲ್ಸ್ ಕೇಳ್ಬೋದು. ಫಾರ್ಮುಲಾ ಏನು? √/HDOP² + VDOP². ಇಷ್ಟು ನೆನ್ಪಿಟ್ಕೋಬೋದಲ್ವಾ? ರೈಟ್, ಸಿಂಪಲ್ ಇದೆ, ರೈಟ್? MCQ ಅಲ್ಲಿ ಕೇಳ್ತಾರೆ. ಓಕೆ, ಸೊ ಬೇಸಿಕ್ಸ್ ಡಿಫ್ರೆನ್ಸ್ MCQs ಪಾಯಿಂಟ್ಸ್ ಕೊಟ್ಟಿರ್ತೀನಿ ಇಲ್ಲಿ, ನೀವು ನೋಡ್ಕೋಬಹುದು. ಸೊ ನೆಕ್ಸ್ಟ್ ಟಾಪಿಕ್ ಈಸ್ GPS ಆರ್ಕಿಟೆಕ್ಚರ್. ಸೊ ಓದ್ಬೇಕಾ ಸರ್ ಇದು? ಎಸ್. ಯಾಕೆ ಸರ್? ಸಿಲೆಬಸ್ ಅಲ್ಲಿದೆ ಮೈ ಡಿಯರ್ ಫ್ರೆಂಡ್ಸ್. ಸರ್ ಏನಿದು GPS ಆರ್ಕಿಟೆಕ್ಚರ್ ಅಂದರೆ ಏನಿರುತ್ತೆ ಸರ್ ಅದು? ಸರ್ ಏನು ಗೊತ್ತಾ, ಒಂದು GPS ಆಗ್ತಾ ಇದೆ ಅಂದರೆ ಒಂದು GPS ಎಲ್ಲೋ ಇಂದ ಸ್ಯಾಟಲೈಟಿಂದ ನಮ್ಮವರೆಗೂ ಬಂದು ಒಂದು ಡೀಟೇಲ್ಸ್ ಕೊಡ್ತಾ ಇದೆ, ರೈಟ್? ಅದು ಕೊಡ್ತಾ ಇದೆ ಅಂದರೆ ಅದ್ರ ಹಿಂದೆ ಏನೇನು ಆಗ್ತಾ ಇದೆ, ವಾಟ್ ಆಪರೇಷನ್ಸ್ ಆರ್ ಗೋಯಿಂಗ್ ಬಿಹೈಂಡ್, ರೈಟ್? ವೆರಿ ಇಂಪಾರ್ಟೆಂಟ್ ಅದು.
ಸೊ ಸೆಗ್ಮೆಂಟ್ಸ್ ಇರ್ತವೆ, ವೇರಿಯಸ್ ಸೆಗ್ಮೆಂಟ್ಸ್ ಇದಾವೆ, ಅದನ್ನ ನಾವು ತಿಳ್ಕೋಬೇಕು. ಸರಿ, ಏನದು ಸೆಗ್ಮೆಂಟ್ಸು? ನಂಬರ್ ಒನ್, ಏನದು? ಸ್ಪೇಸ್ ಸೆಗ್ಮೆಂಟ್. ಜಿ ಪಿ ಎಸ್ ಸ್ಯಾಟಲೈಟ್ಸ್ಗಳಿದಾವಲ್ವಾ, ಅದು ವಿಚ್ ಟ್ರಾನ್ಸ್ಮಿಟ್ಸ್ ದ ನ್ಯಾವಿಗೇಷನ್ ಸಿಗ್ನಲ್ಸ್. ನೆಕ್ಸ್ಟ್ ಏನು ಸರ್, ಯಾವ ಸೆಗ್ಮೆಂಟ್ ಇರುತ್ತೆ? ಕಂಟ್ರೋಲ್ ಸೆಗ್ಮೆಂಟ್ ಅಂತ ಇರುತ್ತೆ ಗೆಳೆಯರೆ. ಏನ್ ಕಂಟ್ರೋಲ್ ಸರ್? ಗ್ರೌಂಡ್ ಕಂಟ್ರೋಲ್ ಇನ್ಫ್ರಾಸ್ಟ್ರಕ್ಚರ್ ಇದು. It monitor and manages the satellite constellation and associated information. That is called as control segment. Sir, user segment ಅಂದ್ರೆ ಏನು? GPS receivers ಅವರಿಗೆ ಯೂಸರ್ ಸೆಗ್ಮೆಂಟ್ ಅಂತೀವಿ. Receives the signals and calculate the position. Right? ನೋಡಿ ಎಷ್ಟಿರ್ತವೆ ಜಿ ಪಿ ಎಸ್ ಆರ್ಕಿಟೆಕ್ಚರ್ಲಿ. ಮೂರು ಬಹಳ ಇಂಪಾರ್ಟೆಂಟ್ ಇವು. ಎಂಟೈರ್ ಆರ್ಕಿಟೆಕ್ಚರ್ಗೆ ಇವುಗಳು ಬಹಳ ಇಂಪಾರ್ಟೆಂಟ್. ನಂಬರ್ ಒನ್, ಸ್ಪೇಸ್ ಸೆಗ್ಮೆಂಟ್. ನಂಬರ್ ಟು, ಕಂಟ್ರೋಲ್ ಸೆಗ್ಮೆಂಟ್. ನಂಬರ್ ತ್ರೀ, ಯೂಸರ್ ಸೆಗ್ಮೆಂಟ್. ಈ ಡಯಾಗ್ರಾಮ್ ನೋಡಿ ಅರ್ಥ ಆಗುತ್ತೆ ನಿಮಗೆ. ಇದು ಒಂದು ಏನಿದೆ, ಸ್ಪೇಸ್ ಸೆಗ್ಮೆಂಟ್ ಇದೆ, ಜಿ ಪಿ ಎಸ್ ಸ್ಯಾಟಲೈಟ್ಸ್. ಇದೊಂದು ಕಂಟ್ರೋಲ್ ಸೆಗ್ಮೆಂಟ್, ಗ್ರೌಂಡ್ ಕಂಟ್ರೋಲ್. ಯೂಸರ್ ಸೆಗ್ಮೆಂಟ್, ಜಿ ಪಿ ಎಸ್ ರಿಸೀವರ್ಸ್. ಇದೆಲ್ಲ ಆದ್ಮೇಲೆ ನಮಗೆ ಮೊಬೈಲಲ್ಲಿ ಪೊಸಿಷನ್ ಬರುತ್ತೆ. ಇವಾಗ ಥಿಂಕ್ ಮಾಡ್ಬೇಕು ನೀವು, ಒಂದು ಯಾವುದೋ ಒಂದು ಲೊಕೇಶನ್ ಹಾಕ್ತೀನಿ ಗೂಗಲ್ ಮ್ಯಾಪಲ್ಲಿ, ಐ ವಿಲ್ ಬಿ ಗೆಟಿಂಗ್ ದ ಪೊಸಿಷನ್. ಹೌ? 1 2 3 ಇವು ಮೂರುಗಳನ್ನು ಒಳಗೊಂಡು ಒಂದು ನಮಗೆ ಪೊಸಿಷನ್ ಸಿಗುತ್ತೆ ಗೆಳೆಯರೆ. ಸೊ ದಿಸ್ ಇಸ್ ದ ಬ್ಯೂಟಿ ಆಫ್ ಜಿ ಪಿ ಎಸ್. ಓಕೆ, ಎಸ್. ಏನೇನಾಯ್ತು ರೀ? ಸ್ಪೇಸ್ ಸೆಗ್ಮೆಂಟ್, ಕಂಟ್ರೋಲ್ ಸೆಗ್ಮೆಂಟ್, ಯೂಸರ್ ಸೆಗ್ಮೆಂಟ್, ದೆನ್ ಐ ವಿಲ್ ಬಿ ಗೆಟಿಂಗ್ ಪೊಸಿಷನ್. ಸರ್, ಜಿ ಪಿ ಎಸ್ ಸ್ಯಾಟಲೈಟ್ ಅನ್ನೋದು ಒಂದು ಎಂಟೈರ್ ಜಿ ಪಿ ಎಸ್ ಸಿಸ್ಟಮ್ ಇದು? ನೋ, ಜಿ ಪಿ ಎಸ್ ಅಂದರೆ ಸ್ಪೇಸ್ ಇರಬೇಕು ಸೆಗ್ಮೆಂಟ್, ಕಂಟ್ರೋಲ್ ಸೆಗ್ಮೆಂಟ್ ಇರಬೇಕು, ಯೂಸರ್ ಸೆಗ್ಮೆಂಟ್ ಇರಬೇಕು. ಇವುಗಳನ್ನು ಮೂರನ್ನು ಒಳಗೊಂಡ್ರೆ ಮಾತ್ರ ಅದನ್ನ ನಾನು ಜಿ ಪಿ ಎಸ್ ಅನ್ಬಹುದು. ಓಕೆ, ಎಂ ಸಿ ಕ್ಯೂ ಕೇಳ್ಬೋದು. ಜಿ ಪಿ ಎಸ್ ಅಂದ್ರೆ ಏನು? 1 ಯೂಸರ್, 2 ಸ್ಪೇಸ್, 3 ವಾಟ್? ಕಂಟ್ರೋಲ್. 1 and 2, 1 and 3, 1 2 3, ನನ್ ಆಫ್ ದ ಬೋ. ಈ ತರ ಕೇಳ್ಬೋದಲ್ವಾ? ಪಾಸಿಬಿಲಿಟಿ ಇದೆ, ರೈಟ್? ಎಸ್. ಸೊ ಎಂ ಸಿ ಕ್ಯೂ ಸಾಲ್ವ್ ಮಾಡ್ಬೋದು ಇದರಿಂದ ನೀವು. ಸರ್, ಇಷ್ಟೇನಾ ನೀವು ಹೇಳೋದು? ನೋ ಮೈ ಡಿಯರ್ ಫ್ರೆಂಡ್ಸ್, ಇಂಡಿವಿಜುವಲ್ ಕೂಡ ಓದಬೇಕು. ಸ್ಪೇಸ್ ಸೆಗ್ಮೆಂಟ್ ಆಗಿದೆ, ಏನು ಅಂತ. ಕಂಟ್ರೋಲ್ ಕೂಡ ಇದೆ, ಯೂಸರ್ ಕೂಡ ಇದೆ. ನೋಡುವ ಏನೇನು ಅಂತ. ಸರ್, ಸ್ಪೇಸ್ ಸೆಗ್ಮೆಂಟ್ ಅಂದ್ರೆ ಏನು ಸರ್? ಸರ್, ಸ್ಪೇಸ್ ಸೆಗ್ಮೆಂಟ್ ಕನ್ಸಿಸ್ಟ್ ಆಫ್ ಜಿ ಪಿ ಎಸ್ ಸ್ಯಾಟಲೈಟ್ಸ್ ಆರ್ಬಿಟಿಂಗ್ ದ ಅರ್ತ್. ದಿಸ್ ಈಸ್ ಸ್ಪೇಸ್ ಸ್ಯಾಟಲೈಟ್. ಸ್ಪೇಸ್ ಸೆಗ್ಮೆಂಟ್ ಇದು. ದೇರ್ ಫಂಡಮೆಂಟಲ್ ಜಾಬ್ ಏನು ಹೇಳ್ರಿ? ಬ್ರಾಡ್ಕಾಸ್ಟ್ ದ ಸಿಗ್ನಲ್ಸ್, provide the precise timing, transmit the satellite orbit information, enable the receiver to determine its position. ಸೊ ಸ್ಯಾಟಲೈಟ್ ಇಂದ ಏನೇನು ಬರುತ್ತೆ? ಸಿಗ್ನಲ್, ಟೈಮ್, ಆರ್ಬಿಟ್ ಇನ್ಫಾರ್ಮೇಶನ್ ಬರುತ್ತೆ ನಂಗೆ, ರೈಟ್? ನೋಡಿ, ಸ್ಯಾಟಲೈಟ್ ಇಂದ ಬರ್ತಾ ಇದೆ. ಓಕೆ, ನೆಕ್ಸ್ಟ್ ನೋಡಿ ಸರ್, ಕಂಟ್ರೋಲ್ ಸೆಗ್ಮೆಂಟ್ ಇಂದ ಏನು ಬರುತ್ತೆ? ಕಂಟ್ರೋಲ್ ಸೆಗ್ಮೆಂಟ್ ಅನ್ನೋದು ಒಂದು ಗ್ರೌಂಡ್ ಬೇಸ್ಡ್ ಪಾರ್ಟ್. ಇದು ಜಿ ಪಿ ಎಸ್ ರೆಸ್ಪಾನ್ಸಿಬಲ್ ಫಾರ್ ಮೇಂಟೈನಿಂಗ್ ದ ಸ್ಯಾಟಲೈಟ್ ಸಿಸ್ಟಮ್. ಇದು ಸ್ಪೇಸ್ ಸೆಗ್ಮೆಂಟ್ ಸ್ಯಾಟಲೈಟ್ಸ್ ಆದ್ರೆ ಗ್ರೌಂಡ್ ಅಲ್ಲಿ ಏನ್ ರಿಸೀವ್ ಆಗ್ತಾ ಇರುತ್ತಲ್ಲ, ಅದು ಒಂದು ಸಿಗ್ನಲ್ಸ್, ದಟ್ ಈಸ್ ಕಾಲ್ಡ್ ಕಂಟ್ರೋಲ್ ಸೆಗ್ಮೆಂಟ್ಸ್. ಏನ್ ಸರ್ ಇದ್ರದ್ದು ವರ್ಕು? ಟ್ರ್ಯಾಕ್ಸ್ ದ ಜಿ ಪಿ ಎಸ್ ಸ್ಯಾಟಲೈಟ್ಸ್, ಮಾನಿಟರ್ ಇಟ್ಸ್ ಆರ್ಬಿಟ್ಸ್, ಮಾನಿಟರ್ ಇಟ್ಸ್ ಕ್ಲಾಕ್ಸ್, determine the orbital information, update the navigation informations, maintain the accuracy and operations. ನೋಡಿ, ಇಷ್ಟೆಲ್ಲ ಇದೆ ಇದಕ್ಕೆ. ಸರ್, ಈ ತರ ಜಗತ್ತಲ್ಲಿ ಇದೆಯಾ? ಎಸ್ ಮೈ ಡಿಯರ್ ಫ್ರೆಂಡ್ಸ್, ಇದೆ ನೋಡಿ. ವೇರಿಯಸ್ ಪ್ಲೇಸಸ್ ಅಲ್ಲಿ ಇದೆ ಜಿ ಪಿ ಎಸ್ದು, ರೈಟ್? ಕ್ಯಾಲಿಫೋರ್ನಿಯಾ, ಡಿಯಾಗೋ ಗ್ರಾಷಿಯಾ, ಅಲಸ್ಕಾ, ಹಾಂಗ್ಕಾಂಗ್, ಅಂಟಾರ್ಕ್ಟಿಕಾದಲ್ಲೂ ಇದೆ, ಹವಾಯಿ ಐಲ್ಯಾಂಡ್ ಅಲ್ಲಿ ಇದೆ. ಆದ್ರೆ ಇವ್ ಎಲ್ಲದಕ್ಕೂ ಒಂದು ಮಾಸ್ಟರ್ ಕಂಟ್ರೋಲ್ ಪಾಯಿಂಟ್ ಅಂತ ಇರುತ್ತೆ ಗೆಳೆಯರೆ. ಏನಲ್ಲಿ? ಮಾಸ್ಟರ್ ಕಂಟ್ರೋಲ್ ಪಾಯಿಂಟ್. ಅದು ಯಾವುದು ಅಂತ ಕೇಳಿದ್ರೆ ಆನ್ಸರ್ ಈಸ್ ಕೊಲರಾಡೋ. ವಾಟ್ ಈಸ್ ದಟ್ ಆನ್ಸರ್? ಕೊಲರಾಡೋ. ಹೋಪ್ ಯು ಗಾಟ್ ಇಟ್. ಓಕೆ, ಅದಕ್ಕೇನಂತೀರಿ? ಮಾಸ್ಟರ್ ಕಂಟ್ರೋಲ್ ಸ್ಟೇಷನ್, MCS ಅಂತೀವಿ ಗೆಳೆಯರೆ ನಾವು. ಏನಪ್ಪ ಅದು? ಪ್ರಾಸೆಸ್ ದ ಡೇಟಾ ಫ್ರಮ್ ಆಲ್ ಟ್ರ್ಯಾಕಿಂಗ್ ಸ್ಟೇಷನ್ಸ್, ಕಂಪ್ಯೂಟ್ ದ ಪ್ರಿಸೈಸ್ ಸ್ಯಾಟಲೈಟ್ ಆರ್ಬಿಟ್ಸ್,
compute all satellite clock corrections, generate the updated messages, uplift the information to satellites. ಇಷ್ಟೆಲ್ಲ ಇದೆ ನೋಡಿ. ಓಕೆ, ಅರ್ಥ ಆಯ್ತಾ? ಓಕೆ, ವಾಟ್ ಈಸ್ ದ ಬೆನಿಫಿಟ್ ಆಫ್ ಕಂಟ್ರೋಲ್ ಸೆಗ್ಮೆಂಟ್ಸ್ ಅಂದರೆ ಗ್ರೌಂಡಲ್ಲಿ ಏನೇನು ಆ ಒಂದು ಸಿಗ್ನಲ್ಸ್ ಅನ್ನು ರಿಸೀವ್ ಮಾಡಿ ಏನೇನು ಮಾಡುತ್ತೆ ಅನ್ನೋದು ಪ್ರತಿಯೊಂದು ಹೇಳುತ್ತೆ. ಓಕೆ, ಎಸ್ ಸರ್. ಯೂಸರ್ ಅಂದರೆ ಏನು ಸರ್? ನಾವು ಮೊಬೈಲಲ್ಲಿ ಯೂಸ್ ಮಾಡ್ತಾ ಇದೀವಲ್ಲ ಒಂದು GPS ಅಂತ. ವಿ ರಿಸೀವರ್ಸ್ ಆರ್ ಕಾಲ್ಡ್ ಆಸ್ ಯೂಸರ್ಸ್. ದಟ್ ಯೂಸರ್ ಕ್ಯಾನ್ ಬಿ ಯಾರು? ನಾರ್ಮಲ್ ನಾವಾಗಿರಬಹುದು. ಒಂದು ಕಂಟ್ರಿಯಲ್ಲಿ ಮಿಲಿಟರಿಯವರು ಯೂಸ್ ಮಾಡ್ಬೋದು. ನ್ಯಾವಿಗೇಷನ್ಗೋಸ್ಕರ ಓಲಾ, ಯೂಬರ್, ರ್ಯಾಪಿಡೋ ಅವ್ರು ಕೂಡ ಯೂಸ್ ಮಾಡ್ಬೋದು. ವಿ ಆರ್ ಆಲ್ ವಾಟ್? ವಿ ಆರ್ ಆಲ್ ಯೂಸರ್ ಸೆಗ್ಮೆಂಟ್ಸ್ ಅಲ್ವಾ? We are all end users. The user segment consists of GPS receivers used by people and equipment to determine what's, determine position, to determine navigation and timing information. ಯಾರ್ಯಾರು ಯೂಸ್ ಮಾಡ್ತಾರೆ ಇದನ್ನ? ಹ್ಯಾಂಡ್ ಹೆಲ್ಡ್ GPS ರಿಸೀವರ್ಸ್ ಆಗಲಿ, ಸರ್ವೆಗೋಸ್ಕರ GNSS GPS ರಿಸೀವರ್ಸ್ ಆಗಲಿ, ವೆಹಿಕಲ್ ನ್ಯಾವಿಗೇಷನ್, ನಾವು ಎಲ್ಲಿ ಹೋಗ್ಬೇಕಾದ್ರೂ ಮ್ಯಾಪ್ ಹಾಕ್ತೀವಿ ರೈಟ್, ಅದು. ಮತ್ತೆ ಸ್ಮಾರ್ಟ್ ಫೋನಲ್ಲಿ GPS ರಿಸೀವರ್ಗೋಸ್ಕರ. ನಾವು ಒಂದು ವೇಳೆ ಕ್ಯಾಡಸ್ಟ್ರಲ್ ಸರ್ವೆ ಮಾಡ್ತಾ ಇದ್ದೀವಿ ಅಂದರೆ ಆ ಒಂದು ಇನ್ಫಾರ್ಮೇಷನ್ಗೋಸ್ಕರ. ವಾಟ್ ವಿ ಆರ್ ಯೂಸಿಂಗ್? ವಿ ಆರ್ ಯೂಸಿಂಗ್ ಯೂಸರ್ ಸೆಗ್ಮೆಂಟ್ಸ್. ಅರ್ಥ ಆಯ್ತಲ್ವಾ? ಯೂಸರ್ ಸೆಗ್ಮೆಂಟ್ ಹೆಂಗೆ ವರ್ಕ್ ಆಗುತ್ತೆ? ಫಸ್ಟ್ ಸಿಗ್ನಲ್ಸ್ ಬಂದಿರುತ್ತೆ, ಆಮೇಲೆ ರಿಸೀವರ್ ಪ್ರಾಸೆಸ್ ಮಾಡುತ್ತೆ, ನಮಗೆ ಪ್ರಾಪರ್ ಇನ್ಫಾರ್ಮೇಷನ್ ಕೊಡುತ್ತೆ. ಅರ್ಥ ಆಯ್ತಲ್ವಾ? ಸೊ 3 ಸೆಗ್ಮೆಂಟ್ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಒಂದು ಸ್ಪೇಸ್, ಇನ್ನೊಂದು ಕಂಟ್ರೋಲ್, ಇನ್ನೊಂದು ಯೂಸರ್. ಓಕೆ, ಇವಾಗ ನೀವು ಆರಾಮಾಗಿ ಆನ್ಸರ್ ಮಾಡ್ಬೋದು ರೈಟ್? ಎಸ್. ಸೊ ಇವಾಗ ನಿಮ್ಗೆ ಅರ್ಥ ಆಯ್ತಾ ಒಂದು ಆರ್ಕಿಟೆಕ್ಚರ್ GPS ಹೆಂಗಿರುತ್ತೆ ಅಂತ? ಸೊ ಇವಾಗ ನಿಮಗೆ ಗೊತ್ತಾಯ್ತು ಒಂದು GPS ಆರ್ಕಿಟೆಕ್ಚರ್ ಅಂದ್ರೆ ಏನು ಅಂತ. ಸೊ ಇದೇ ತರ ಜಗತ್ತಲ್ಲಿ ಏನಾದರೂ ಇದೆಯಾ ಸರ್? ಎಸ್ ಇದೆ ಮೈ ಡಿಯರ್ ಫ್ರೆಂಡ್ಸ್. ನೌ ಸ್ಟಾರ್ GPS. ಇಲ್ಲಿವರೆಗೂ ನೀವು ಏನೇನು ಓದಿದಿರಿ ಪ್ರತಿಯೊಂದು ಇದರಲ್ಲಿ ಅಡಗಿದೆ ನೋಡಿ. ಸರ್ ಏನಿದು ನೌ ಸ್ಟಾರ್ ಅಂದ್ರೆ? ನೌ ಸ್ಟಾರ್ ಅಂದ್ರೆ ನ್ಯಾವಿಗೇಷನ್, ಸ್ಯಾಟಲೈಟ್, ಟೈಮಿಂಗ್ ಆ್ಯಂಡ್ ರೇಂಜಿಂಗ್. ಕೀವರ್ಡ್ಸ್ ಓದಿದ್ದೀರಿ ರೈಟ್? ನ್ಯಾವಿಗೇಷನ್, ಟೈಮಿಂಗ್, ರೇಂಜಿಂಗ್. ಇಟ್ ಈಸ್ ದ ನೇಮ್ ಗಿವನ್ ಬೈ USA GPS ಸಿಸ್ಟಮ್. ಯಾರು ಡೆವಲಪ್ ಮಾಡಿದ್ದು? ಇದು ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಅಂತ ಇರುತ್ತೆ USA ಅವರು. ಯಾವುದೋ ಕಾರಣಕ್ಕೆ ಯೂಸ್ ಮಾಡಿರ್ತಾರೆ, ಇವಾಗ ಎಲ್ಲರೂ ಯೂಸ್ ಮಾಡ್ತಾ ಇದೀವಿ ನಾವು. ಆಕ್ಚುಲಿ ದೇ ಯೂಸ್ಡ್ ಫಾರ್ ಡಿಫೆನ್ಸ್ ಪರ್ಪಸ್. Now it's been converted to what? For various GPS users purposes. Developed, operated, maintained by United States Space Force of India. Provides accurate position, navigation, timing services. ಸೊ ನೌಸ್ಟಾರ್ ಅನ್ನೋದು ಏನು ಗೆಳೆಯರೆ? ಅದು ಒಂದು GPS. GPSಗೆ ಇನ್ನೊಂದು ಹೆಸರೇ ನೌಸ್ಟಾರ್. ನೌಸ್ಟಾರ್ ಅನ್ನೋದು ಈಸ್ ನಾಟ್ ಅ ಸಪರೇಟ್ ಪೊಸಿಷನಿಂಗ್ ಸಿಸ್ಟಮ್ ಫ್ರಮ್ GPS. ವೆರಿ ಇಂಪಾರ್ಟೆಂಟ್ ಅಲ್ವಾ? ಓಕೆ ನೋಡಿ, ನೌಸ್ಟಾರ್ GPS ಸುಮ್ಮನೆ ಒಂದು ರಫ್ ಆಗಿ ಹೇಳಿದೆ, ಈ ಥರ ಇದೆ ಅಂತ ಅನ್ಕೊಳ್ಳೋಣ. ಮುಂದೆ ಎಷ್ಟು ಸ್ಯಾಟಲೈಟ್ಸ್ ಇರುತ್ತೆ, ಎಷ್ಟು ಆರ್ಬಿಟಲ್ ಪ್ಲೇನ್ಸ್ ಇರುತ್ತೆ, ಎಷ್ಟು ಸ್ಲಾಟ್ಸ್ ಇರುತ್ತೆ, ಇವುಗಳನ್ನೆಲ್ಲ ಫ್ಯಾಕ್ಟ್ಸ್ ಅನ್ನು ನೋಡೋಣ ಮುಂದೆ. ಓಕೆ, ಇವಾಗೇ ನಾನು ಬರ್ಡನ್ ಮಾಡಿದರೆ ನಿಮಗೆ you will feel burdened. So I don't want to do that. Nowstar is the constellation of GPS satellites. It transmits the signals used by GPS receivers on the earth. ಇದು ಏನಕ್ಕೆ ಯೂಸ್ ಮಾಡ್ತೀವಿ? ಪೊಸಿಷನಿಂಗ್, ನ್ಯಾವಿಗೇಷನ್, ಟೈಮಿಂಗ್ಗೋಸ್ಕರ. ಸೊ ಇವಾಗ ಹೇಳಿ, ಈ ಫುಲ್ ಫಾರ್ಮಲ್ಲೇ ಎಲ್ಲ ಬಂತು. ಏನದು? ನೌಸ್ಟಾರ್ ಅಂದರೆ ನ್ಯಾವಿಗೇಷನ್ ಸ್ಯಾಟಲೈಟ್, ಟೈಮಿಂಗ್ ಆ್ಯಂಡ್ ರೇಂಜಿಂಗ್. ಓಕೆ, ನ್ಯಾವಿಗೇಷನ್ ಅಂದರೆ ಏನು ಫ್ರೆಂಡ್ಸ್? ಇಟ್ ಡಿಟರ್ಮೈನ್ ದ ಪೊಸಿಷನ್ ಸರ್, ಲ್ಯಾಟಿಟ್ಯೂಡ್, ಲಾಂಗಿಟ್ಯೂಡ್, ಹೈಟ್. ಸ್ಯಾಟಲೈಟ್ ಅಂದರೆ ಏನು? ಸಿಗ್ನಲ್ಸ್ ಫ್ರಮ್ ದ ಸ್ಯಾಟಲೈಟ್ ಇನ್ ದ ಸ್ಪೇಸ್. ಟೈಮಿಂಗ್ ಅಂದರೆ ಏನು? ಪ್ರೊವೈಡ್ಸ್ ಪ್ರಿಸೈಸ್ ಟೈಮ್ ರೈಟ್. ರೇಂಜಿಂಗ್ ಅಂದರೆ ಏನು? ಡಿಸ್ಟೆನ್ಸ್ ಬಿಟ್ವೀನ್ ಸ್ಯಾಟಲೈಟ್ ಆ್ಯಂಡ್ ರಿಸೀವರ್.
ಇದನ್ನ ಎಲ್ಲ ಇಲ್ಲಿವರೆಗೂ ಓದಿದ್ವಲ್ಲ, ನಾನು ಸಡನ್ ಆಗಿ ನವ್ ಸ್ಟಾರ್ಗೆ ಡೈರೆಕ್ಟ್ ಹೋದ್ರೆ ನಿಮ್ಗೆ ಅರ್ಥ ಆಗ್ತಿತ್ತಾ? ಮೈ ಕ್ವಶನ್. ಅರ್ಥ ಆಗ್ತಿತ್ತು ಅಂದ್ರೆ ಇಟ್ಸ್ ಗುಡ್ ಇನಫ್. ಎಷ್ಟೋ ಪಾಕೆಟ್ ಆಫ್ ಸ್ಟೂಡೆಂಟ್ಸ್ ಅರ್ಥ ಆಗ್ತಿದ್ದಿಲ್ಲ ಗೆಳೆಯರು. ಅದಕ್ಕಾಗಿ ನಾನು ಈ ಬೇಸಿಕ್ಸ್ ಹೇಳುವಂತಹ ಒಂದು ಉದ್ದೇಶ ಬಂತು ನನಗೆ. ರೈಟ್? ದಟ್ಸ್ ವೈ ಲರ್ನಿಂಗ್ ಬೇಸಿಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಡಿಯರ್ ಫ್ರೆಂಡ್ಸ್. Nowstar versus GPS. Nowstar ನೋಡಿ, ಇಟ್ ಈಸ್ ದ ನೇಮ್ ಆಫ್ ದ US ಸ್ಯಾಟಲೈಟ್ ಕಾನ್ಸ್ಟಲೇಷನ್ ಪ್ರೋಗ್ರಾಮ್. GPS ಅನ್ನೋದು ಒಂದು ಗ್ಲೋಬಲ್ ಪೊಸಿಷನಿಂಗ್ ಸರ್ವಿಸಸ್ ಇದು ಸಿಸ್ಟಮ್. ಇದು ನೌಸ್ಟಾರ್ ಅನ್ನೋದು ಒಂದು US ದವರು ಅವರದೇ ಆದಂಥ ಒಂದು ಓನ್ ಹೆಸರಲ್ಲಿ ಕರೀತಾರೆ ಅದನ್ನ, ಒಂದು ತಮ್ಮ ಒಂದು ಸ್ಪೇಸ್ ಫೋರ್ಸ್ಗೋಸ್ಕರ ಯೂಸ್ ಮಾಡಿದಾಗ. ಆದರೆ ಇದು ಒಂದು ಗ್ಲೋಬಲ್ ಪೊಸಿಷನಿಂಗ್ಗೋಸ್ಕರ ಯೂಸರ್ಸ್ ಯೂಸ್ ಮಾಡ್ತಾರೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ಯೂಸ್ಡ್ ಬೈ ಮಿಲಿಟರಿ, ಸಿವಿಲಿಯನ್ಸ್, ಕಮರ್ಷಿಯಲ್, ವರ್ಲ್ಡ್ ವೈಡ್ ಕೂಡ ಯೂಸ್ ಮಾಡ್ತಾರೆ. ಓಕೆ, ಇಟ್ ಕಂಬೈನ್ ಸಿಗ್ನಲ್ಸ್ ಫ್ರಮ್ ಮಲ್ಟಿಪಲ್ ಸಿಸ್ಟಮ್ ಫಾರ್ ಬೆಟರ್ ಅಕ್ಯುರಸಿ. ಜಸ್ಟ್ ಬೇಸಿಕ್ ಬ್ಲರ್ ಇದೆ, ಏನು ಅಷ್ಟು ಡಿಫ್ರೆನ್ಸ್ ಇಲ್ಲ ನೌಸ್ಟಾರ್ ಮತ್ತು GPS ಗೆ. ಓಕೆ, ವಾಟ್ ಐ ಕ್ಯಾನ್ ಟೆಲ್ ಈಸ್ ವೆರಿ ಬ್ಲರ್ಡ್ ಡಿಫ್ರೆನ್ಸ್. ಅಷ್ಟು ಡಿಫ್ರೆನ್ಸ್ ಇಲ್ಲ ಗೆಳೆಯರೆ ಇದಕ್ಕೆ. ಓಕೆ, ನೌಸ್ಟಾರ್ ಅನ್ನೋದು ಒಂದು US GPS ಸ್ಯಾಟಲೈಟ್ ಸಿಸ್ಟಮ್. GPS ಅನ್ನೋದು ಒಂದು ಪೊಸಿಷನಿಂಗ್ ಸರ್ವಿಸ್, ಅಷ್ಟೇ ನೆನ್ಪಿಟ್ಕೊಳ್ಳಿ. ಓಕೆ, ವೆರಿ ಇಂಪಾರ್ಟೆಂಟ್. ಸರ್ ಎರರ್ಸ್ ಅಂತ ಇದೆ ಸರ್. ಇವಾಗ ನೋಡಿ ಸರ್, ಸ್ಯಾಟಲೈಟ್ ಇದೆ, ಇಲ್ಲಿ ಅರ್ತ್ ಇದೆ, ಇಲ್ಲಿ ರಿಸೀವರ್ ಇದೆ ಸರ್. ಇಲ್ಲಿ ಒಂದು ಎಕ್ಸ್ ಅಂತ ಒಂದು ಸಿಗ್ನಲ್ ಬರ್ತಾ ಇದೆ, ಇಲ್ಲಿಗೆ 100% ಅದು ಸಿಗ್ನಲ್ ಬರುತ್ತಾ ಸರ್? ಅದು ಕ್ವಶನ್ ನಿಮ್ಗೆ ಆಗುತ್ತಲ್ವಾ? ನೋಡಿ, ಇಡೀ ಜಗತ್ತಲ್ಲಿ ಯಾವುದೇ ಒಂದು ಟೆಕ್ನಾಲಜಿಕಲ್ ಟೂಲ್ ಆಗಲಿ ಆಕ್ಯುರೇಟ್ ಆಗಿ 100% ರಿಸಲ್ಟ್ ಬರಲ್ಲ ಗೆಳೆಯರೆ. ಇಲ್ಲಿ ಏನಾಗ್ತಿರುತ್ತೆ ಹೇಳಿ? ಎರರ್ಸ್ ಇರುತ್ತೆ. ಎನಿ ಟೆಕ್ನಾಲಜಿಕಲ್ ಟೂಲ್ ಇಟ್ ವಿಲ್ ಬಿ ಹ್ಯಾವಿಂಗ್ ಎರರ್ಸ್, ರೈಟ್? ಅದೇ ಥರ GPS ಅಲ್ಲೂ ಕೂಡ ಎರರ್ಸ್ ಇರುತ್ತೆ. ಓಕೆ, ಎರರ್ಸ್ ಅನ್ನೋದು ಸಿಲೆಬಸ್ ಅಲ್ಲಿದೆ, ಓದಬೇಕು. ಸರ್ ಯಾವ್ದ್ಯಾವ್ದು ಎರರ್ಸ್ ಇರ್ಬೋದು ಅಂದರೆ ಹೆಂಗೆ ಸರ್ ಎರರ್ಸು? ಸ್ಯಾಟಲೈಟ್ ಇದೆ, ಸಿಗ್ನಲ್ಸ್ ಇದೆ. ಈ ಸಿಗ್ನಲ್ ಭೂಮಿಗೆ ಬರ್ತಾ ಇರ್ಬೇಕಂದ್ರೆ ಮಿಡಲ್ ನೋಡಿ ಅಟ್ಮಾಸ್ಫಿಯರ್ ಇದೆ, ಎನ್ವಿರಾನ್ಮೆಂಟ್ ಇದೆ, ಅದು ಸುಮ್ಮನೆ ಇರುತ್ತೇನ್ರಿ? ಡಿಸ್ಟರ್ಬ್ ಮಾಡಿಬಿಡುತ್ತೆ ಸಿಗ್ನಲ್ಸ್ಗೆ. ಅಂದರೆ ನಾವು ಮಳೆ ಬರುವಾಗನೇ ನಮಗೆ ಒಳ್ಳೆ ಹುಚ್ಚಿಡಿದು ಬಿಡುತ್ತೆ. ಏನ್ರಿ ಇದು ನೆಟ್ವರ್ಕು ಇಷ್ಟು ಸ್ಲೋ ಇದೆ, ಮಳೆ ಬರ್ತಾ ಇದೆ, ಮಾತು ಕೇಳಿಸ್ತಾ ಇಲ್ಲ ಫೋನ್ ಮಾತಾಡುವಾಗ ಅಂತೀವಿ, ರೈಟ್? ನೋಡಿ, ಅಲ್ಲೇ ಮೊಬೈಲಲ್ಲೇ ಅಷ್ಟು ಎರರ್ಸ್ ತೋರಿಸ್ತಾ ಇದೆ, ಇಲ್ಲೂ ಕೂಡ ತೋರಿಸುತ್ತಲ್ವಾ? ಎಸ್, ಈ ರಿಸೀವರ್ ಬರೋಕ್ಕಿಂತ ಮುಂಚೆ ಎರರ್ಸ್ ತೋರಿಸುತ್ತೆ ಗೆಳೆಯರೆ. ಅವಾಗ ಪೊಸಿಷನ್ ಕೂಡ ಲಿಟಲ್ ಎರರ್ಸ್ ಕೂಡ ಇರುತ್ತಲ್ವಾ? ಸೊ ನನಗೆ ಏನು ಬೀಂಗ್ ಅ ಸರ್ವೇಯರ್, ನಾವು ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂದರೆ ವಾಟ್ ಆರ್ ದೋಸ್ ಎರರ್ಸ್? ಓಕೆ, ಎಸ್, ನಾನು ಹೇಳ್ತೀನಿ, ಕೀವರ್ಡ್ಸ್ ನೆನ್ಪಿಟ್ಕೊಳ್ಳಿ, ಮತ್ತೆ ರಿಪೀಟ್ ಮಾಡ್ತೀನಿ ಇದನ್ನ. ಒಂದು ಸ್ಯಾಟಲೈಟ್ ಎರರ್ಸ್ ಇರುತ್ತೆ ಸರ್. ಒಂದೊಂದ್ಸಲಿ ಸ್ಯಾಟಲೈಟ್ ಆರ್ಬಿಟೇ ಕರೆಕ್ಟ್ ಇರಲ್ಲ, ಅದನ್ನು ಒಂದು ಎರರ್ ಅಲ್ವಾ? ಇದಕ್ಕೆ ಒಂದು ಸ್ಪೆಷಲ್ ಎರರ್ ಕೂಡ ಕರೀತಾರೆ, ಎಫೆಮೆರಿಸ್ ಎರರ್ ಅಂತಾರೆ. ಎಕ್ಸಾಮಲ್ಲಿ ಕೇಳಿದ್ರೆ ನಮಗೆ ದಂಗಾಗಬಾರ್ದು. ಸರ್ ಏನು ಸರ್ ಇದು ಹೊಸ ವರ್ಡ್ ಕೇಳೇ ಇಲ್ಲ ನಾನು, ನೀವು ಹೇಳೇ ಇಲ್ಲ. ದಟ್ ಈಸ್ ರಾಂಗ್. ಸಿನಾನಿಮಸ್ ವರ್ಡ್ಸ್ ಇರುತ್ತೆ, ಅದನ್ನು ಕೂಡ ನಾವು ನೋಡ್ಬೇಕಲ್ವಾ, ಅಬ್ಸರ್ವ್ ಮಾಡಬೇಕು. ಇದು ಒಂದು ಎಫೆಮೆರಿಸ್ ಎರರ್ ಆಗಿರುತ್ತೆ. ಓಕೆ, ಇದರಿಂದ ಪೊಸಿಷನ್ ಎರರ್ ಬರುತ್ತೆ ಸರ್. ನನಗೆ ಸ್ಯಾಟಲೈಟ್ ಕ್ಲಾಕ್ ಎರರ್ ಇರುತ್ತಲ್ವಾ, ಟೈಮಿಂಗ್ ಎರರ್ ಕೂಡ ಇರುತ್ತೆ. ಓಕೆ, ಪೊಸಿಷನ್ ಎರರ್ ಆಗಿಬಿಡುತ್ತೆ ಸರ್. ಅಯೋನೋಸ್ಫಿಯರಿಕ್ ಎರರ್, ಭೂಮಿಗೆ ಬರಬೇಕು ಅಂದರೆ ಎಷ್ಟು ಎಂಟೈರ್ ಟೈಪ್ಸ್ ಆಫ್ ಅಟ್ಮಾಸ್ಫಿಯರ್ ಅನ್ನ ಕ್ರಾಸ್ ಮಾಡಿ ಬರಬೇಕಲ್ವಾ ನೀವು? ಅದು ಬರಬೇಕಾದ್ರೆ ಅಷ್ಟೇ ಈಸಿಯಾಗಿ ಬರ್ತೀವ ನಾವು? ನೋ, ವಿಲ್ ಬಿ ಹ್ಯಾವಿಂಗ್ ಲಾಟ್ ಆಫ್ ಅಟ್ಮಾಸ್ಫಿಯರ್, ರೈಟ್? ಆಲ್ಮೋಸ್ಟ್ ಟೈಪ್ಸ್ ಆಫ್ ಅಟ್ಮಾಸ್ಫಿಯರ್ಸ್ ಇದೆ ಗೆಳೆಯರೆ. ಯಾವ್ಯಾವ ಹೇಳ್ರಿ ಜಾಗ್ರಫಿಯಲ್ಲಿ? ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮಿಸೋಸ್ಫಿಯರ್, ಥರ್ಮೋಸ್ಫಿಯರ್ ಆ್ಯಂಡ್ ಎಕ್ಸೋಸ್ಫಿಯರ್. ನೋಡಿ, ಇಷ್ಟೆಲ್ಲ ಕ್ರಾಸ್ ಆಗಬೇಕು ನನಗೆ ಒಂದು ಸಿಗ್ನಲ್. ಇಲ್ಲಿ ಏನಾದರೂ ಡಿಸ್ಟರ್ಬ್ ಮಾಡೋದಿಲ್ವಾ? ಓ, ಮಾಡೇ ಮಾಡ್ತವೆ. ಅದಕ್ಕಾಗಿ ನೋಡಿ ಇಲ್ಲಿ ಅಯೋನೋಸ್ಫೆರಿಕ್ ಎರರ್. ಅಯೋನೋಸ್ಫೆರಿಕ್ ಎರರ್ ಎಲ್ಲಿರುತ್ತೆ? ಇಲ್ಲಿರುತ್ತೆ, ರೈಟ್?
ಅಲ್ಲಿಂದ ಕೂಡ ಚಾರ್ಜ್ ಪಾರ್ಟಿಕಲ್ಸ್ ಇಂದ ಎರರ್ಸ್ ಕಾಣುತ್ತೆ, ರೇಂಜ್ ಎರರ್ ಆಗುತ್ತೆ ಸರ್, ಡಿಸ್ಟೆನ್ಸ್ ಎರರ್ ಬಂದ್ಬಿಡುತ್ತೆ. ಅದೇ ತರ ಟ್ರೋಪೋಸ್ಪಿಯರಿಕ್ ಎರರ್ ಇರುತ್ತಲ್ವಾ, ಟ್ರೋಪೋಸ್ಪಿಯರಿಕ್ ಲೇಯರ್ಗೆ ಇನ್ನೊಂದು ಹೆಸರಿದೆ, ಹೇಳಿ ನೋಡೋಣ. ವೆದರ್ಡ್ ಲೇಯರ್ ಅಂತಾರೆ. ಏನ್ ಹೇಳಿ? ವೆದರ್ಡ್ ಲೇಯರ್ ಅಂತಾರೆ. ಯಾಕಂದ್ರೆ ಎಲ್ಲಾ ಒಂದು ಅಟ್ಮಾಸ್ಫಿಯರಿಕ್ ವೆದರ್ ಇವೆಂಟ್ಸ್ ಎಲ್ಲ ಇಲ್ಲಿ ಈ ಒಂದು ಲೇಯರ್ ಅಲ್ಲಿ ಮಾತ್ರ ಆಗ್ತವೆ, ಮೆಜಾರಿಟಿ. ಸೊ ವಾಟರ್ ವೇಪರ್ ಇರುತ್ತೆ, ವಾಟರ್ ಪ್ರೆಷರ್ ಇರುತ್ತೆ, ಇವೆಲ್ಲಗಳು ಡಿಸ್ಟರ್ಬ್ ಮಾಡಲ್ವಾ? ಮಾಡೇ ಮಾಡುತ್ತೆ. ಅದಕ್ಕಾಗಿ ನಂಗೂ ರೇಂಜ್ ಎರರ್ ಬರುತ್ತೆ. ಸರ್ ಮಲ್ಟಿಪಾತ್ ಎರರ್. ಸರ್ ಏನಿದು ಮಲ್ಟಿಪಾತ್ ಎರರ್? ಸಿಗ್ನಲ್ಸ್ ಏನಾಗ್ತವೆ, ರಿಫ್ಲೆಕ್ಟ್ ಆಗ್ಬಿಡ್ತವೆ ಸರ್. ಇದು ಬಿಲ್ಡಿಂಗ್ಸ್ ಅಂತೆ, ವಾಟರ್ ಅಂತೆ, ಗ್ರೌಂಡ್ ಇರುತ್ತೆ, ಇವುಗಳಿಂದ ಸಿಗ್ನಲ್ ರಿಫ್ಲೆಕ್ಟ್ ಆಗ್ಬಿಡುತ್ತೆ, ನಮಗೆ ರಿಸೀವರ್ಗೆ ಬರಲ್ಲ. ಅವಾಗ ಥಿಂಕ್ ಮಾಡಿ, ಮೆಜರ್ಮೆಂಟ್ ಎರರ್ ಆಗಲ್ವಾ ನಮಗೆ? ಆಗುತ್ತೆ ಗೆಳೆಯರೆ. ರಿಸೀವರ್ ಎರರ್ ಕೂಡ ಇರುತ್ತೆ, ಇನ್ಸ್ಟ್ರೂಮೆಂಟ್ ಲಿಮಿಟೇಷನ್ ಇರುತ್ತೆ ಸರ್. ಒಂದೊಂದ್ಸಲಿ ಥರ್ಮಲ್ ನಾಯ್ಸ್ ಅಂತೆ, ಕ್ಯಾಲಿಬ್ರೇಷನ್ ಅಂತೆ ಎರರ್ಸ್ ಇರುತ್ತೆ, ಕ್ವಾಂಟೈಸೇಷನ್ ಎರರ್ಸ್ ಇರುತ್ತೆ. ಇರಲ್ವಾ? ಇದ್ದೇ ಇರುತ್ತೆ ಗೆಳೆಯರೆ. ಅದನ್ನ ನಾವು ತಿಳ್ಕೊಬೇಕಲ್ವಾ? ಅದರಿಂದ ಕೂಡ ಪೊಸಿಷನ್ ಎರರ್ ಆಗುತ್ತೆ. ನಾನು ಇನ್ನೊಂದು ಹೇಳಿದೆ ನಿಮ್ಗೆ, DOP, ಡೈಲ್ಯೂಷನ್ ಆಫ್ ಪ್ರಿಸಿಷನ್ ಬೇಸ್ಡ್ ಆನ್ ಸ್ಯಾಟಲೈಟ್ ಜಾಮೆಟ್ರಿ. ಒಂದು ವೇಳೆ ಪುವರ್ ಜಾಮೆಟ್ರಿ ಇತ್ತಂದ್ರೆ ಅದಕ್ಕೂ ನಮಗೆ ಎರರ್ ಬರಲ್ವಾ? ಬಂದೇ ಬರುತ್ತೆ. ಅನ್ಫೇವರಬಲ್ ಸ್ಯಾಟಲೈಟ್ ಅರೇಂಜ್ಮೆಂಟ್ ಲೀಡ್ಸ್ ಟು ವಾಟ್? ವೇರಿಯೇಷನ್ಸ್ ಇನ್ DOP. That leads to variations in accuracy of the position, right? That's why ಎರರ್ ಇಲ್ಲೂ ಕೂಡ ಇದೆ ಗೆಳೆಯರೆ. ಸೊ ನನಗೆ ಹೇಳಿ, ಎರರ್ಸ್ಗಳಿಲ್ವಾ? ಸಿಗ್ನಲ್ಸ್ ಬರುವಾಗ ಎರರ್ಸ್ ಇದೆ. ಆ ಎರರ್ಸ್ ಇದೆ ಅಂತಂದ್ರೆ ನಾನು ಕರೆಕ್ಷನ್ ಮಾಡಬಾರ್ದೇನ್ರಿ? ಮಾಡಲೇಬೇಕು ಗೆಳೆಯರೆ. ಕರೆಕ್ಷನ್ಸ್ ಕೂಡ ಮಾಡಬೇಕು. ಆ ಕರೆಕ್ಷನ್ ಬಂದ್ರೆ ನಂಗೆ ಏನಾಗುತ್ತೆ? ಆಕ್ಯುರೇಸಿ ಲೆವೆಲ್ ಬಿಲ್ಡ್ ಆಗುತ್ತೆ, ರೈಟ್? ಎಸ್. ನೀವು ಅಬ್ಸರ್ವ್ ಮಾಡಿ, ಈ ಮೂರೂ ಪಾಯಿಂಟರ್ಸ್ಗಳು ಸಿಲೆಬಸ್ ಅಲ್ಲಿ ಇದೆ. ಇದನ್ನ ಈ ಒಂದು ಮೂರು ಏನಿದೆ ಅಲ್ವಾ, ನಾನು ಅದಕ್ಕೆ ಮುಂದೆ ಒಂದು ಡೆಡಿಕೇಟೆಡ್ ಟಾಪಿಕ್ ಇದೆ. ಓಕೆ, ಇದೇ ಕ್ಲಾಸಲ್ಲಿ ಒಂದು ಡೆಡಿಕೇಟೆಡ್ ಟಾಪಿಕ್ಸೇ ಇದೆ. ಏನಂತ? ಎರರ್, ಕರೆಕ್ಷನ್ ಮತ್ತು ಆಕ್ಯುರೇಸಿ ಲೆವೆಲ್ಸ್ ಅಂತ. ನಾನು ಅಲ್ಲಿ ಡೀಟೇಲ್ಡ್ ಆಗಿ ಮಾಡ್ತೀನಿ, ವರಿ ಮಾಡ್ಕೋಬೇಡಿ. ಓಕೆ, ಇಷ್ಟು ಎರರ್ಸ್ ಇದೆ ಅಂತ ತಿಳ್ಕೊಳ್ಳಿ. ಜಸ್ಟ್ ಇಂಡಿವಿಜುವಲ್ ಆಗಿ ಸುಮ್ಮನೆ ಹಾಕಿದ್ದೀನಿ. ಅಯೋನೋಸ್ಫಿಯರಿಕ್ ಎರರ್ ಇದ್ದರೆ ನೋಡಿ ಯಾವ ಥರ ಇರುತ್ತೆ. ಇಲ್ಲಿ ಪ್ಲಸ್ 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 ಪಾಸಿಟಿವ್ ನೆಗೆಟಿವ್ ಇರುತ್ತೆ ಅಲ್ವಾ ಸರ್? ಇಲ್ಲಿ ಸಿಗ್ನಲ್ಸ್ ಬಂತು ನೋಡಿ, ಇಲ್ಲೆಲ್ಲೋ ಡಿಸ್ಟ್ರಾಕ್ಟ್ ಆಯ್ತು ನೋಡಿ, ಈ ಕಡೆ ಹೋಯ್ತು. ಸೊ ಇಲ್ಲಿ ಎರರ್ ಎಫೆಕ್ಟ್ ಆಯ್ತಲ್ವಾ ನನ್ನ ಪೊಸಿಷನ್ಗೆ? ಎಕ್ಸಾಕ್ಟ್ಲಿ ಸರ್. ನೋಡಿ, ಟ್ರೋಪೋಸ್ಪಿಯರ್ ಅಲ್ಲೂ ಕೂಡ ಕ್ಲೌಡ್ಸ್ ಇರುತ್ತೆ, ವಿಸರ್ಟ್ಸ್ ಇರುತ್ತೆ, ರೈನ್ಫಾಲ್ ಇರುತ್ತೆ, ಕ್ಯುಮುಲೋ ನಿಂಬಸ್ ಕ್ಲೌಡ್ಸ್ ಇರ್ತವೆ. ನಿಮ್ಗೆ ಗೊತ್ತಿದೆ ಅನ್ಕೊಂತೀನಿ, ಕ್ಯುಮುಲೋ ನಿಂಬಸ್ ಕ್ಲೌಡ್ಸ್. ಇವುಗಳೆಲ್ಲದರಲ್ಲೂ ಸಿಗ್ನಲ್ಸ್ ಪಾಸ್ ಆದ್ರೆ ಎಫೆಕ್ಟ್ ಆಗಲ್ವಾ ಗೆಳೆಯರೆ? ಹಾಗೇ ಆಗುತ್ತೆ ಸರ್. ಅದನ್ನೇ ಹೇಳ್ತಾ ಇದ್ದೀನಿ ನಾನು. ರೇಂಜ್ ಎರರ್ ಆಗುತ್ತೆ, ಪೊಸಿಷನ್ ಎರರ್ಸ್ ಆಗ್ತವೆ, ವೇರಿಯಸ್ ಎರರ್ಸ್ ಆಗ್ತವೆ ಈ ಒಂದು ಎರರ್ಸ್ಗಳಿಂದ. ನೆಕ್ಸ್ಟ್ ನೋಡಿ, ಅಯೋನೋಸ್ಫಿಯರಿಕ್ ಎರರ್ಸ್. ಸಾರಿ, ರಿಪೀಟ್ ಆಗಿದೆ, ಸಾರಿ ಫಾರ್ ದ್ಯಾಟ್. ಮಲ್ಟಿಪಾತ್ ಎರರ್ ನಾನು ಹೇಳಿದ್ದೀನಿ, ಬಿಲ್ಡಿಂಗ್ಸ್, ಗ್ರೌಂಡ್, ನಿಯರ್ ಬೈ ಸ್ಟ್ರಕ್ಚರ್ಸ್ ಆಕ್ಚುಲ್ ಆಗಿ ರಿಸೀವರ್ಗೆ ಹೋಗೋಕ್ಕಿಂತ ಮುಂಚೆನೆ ರಿಫ್ಲೆಕ್ಟ್ ಆಗುವಂತಹ ಸಾಧ್ಯತೆಗಳಿರ್ತವೆ. ಓಕೆ, ವೆನ್ ರಿಫ್ಲೆಕ್ಟೆಡ್ ಸಿಗ್ನಲ್ಸ್ ರೀಚ್ ದ ರಿಸೀವರ್ ಅಲಾಂಗ್ ವಿತ್ ದ ಡೈರೆಕ್ಟ್ ಸಿಗ್ನಲ್, ಈ ಒಂದು ಆದಾಗ ಒಂದು ಎರರ್ ಆಗುವಂತಹ ಪಾಸಿಬಿಲಿಟಿ ಇಸ್ ಕಾಲ್ಡ್ ಆಸ್ ಮಲ್ಟಿಪಾತ್ ಎರರ್. ವೆರಿ ಇಂಪಾರ್ಟೆಂಟ್ ಡಿಯರ್ ಫ್ರೆಂಡ್ಸ್. ಸರ್ ರಿಸೀವರ್ ಎರರ್ಸು ಇರುತ್ತಾ ಸರ್? ಅಫ್ ಕೋರ್ಸ್ ಇರುತ್ತೆ. ನಾಯ್ಸ್ ಇರುತ್ತೆ, ಹಾರ್ಡ್ವೇರ್ ಲಿಮಿಟೇಷನ್ಸ್ ಇರುತ್ತೆ, ಆಂಟೆನಾ ರಿಲೇಟೆಡ್ ಎಫೆಕ್ಟ್ಸ್ ಇರುತ್ತೆ, ಸಿಗ್ನಲ್ ಟ್ರ್ಯಾಕಿಂಗ್ ಎಫೆಕ್ಟ್ಸ್ ಕೂಡ ಇರುತ್ತೆ ಗೆಳೆಯರೆ. ಅದಕ್ಕಾಗಿ ಒಂದೊಂದ್ಸಲಿ ರಿಸೀವರ್ ಕಡೆಯಿಂದನೂ ಕೂಡ ಎರರ್ಸ್ ಆಗುವಂತಹ ಸಾಧ್ಯತೆಗಳಿರ್ತವೆ, ರೈಟ್? ಆಮೇಲೆ ಅಬ್ಸ್ಟ್ರಕ್ಷನ್ ಎರರ್ಸ್ ಅಂತ ಬರ್ತವೆ. ಅಂದ್ರೆ ಈ ಫಿಸಿಕಲ್ ಫೀಚರ್ಸ್ಗಳು ಒಂದೊಂದ್ಸಲಿ ಏನಾಗ್ತವೆ, ಅಬ್ಸ್ಟ್ರಕ್ಷನ್ ಆಗಿ ಬರ್ತವೆ ಅಥವಾ ಬ್ಯಾರಿಯರ್ ಆಗಿಬಿಡ್ತವೆ ನಮಗೆ ಈ ಸಿಗ್ನಲ್ಸ್ಗಳಿಗೆ. ಎಕ್ಸಾಂಪಲ್, ಟ್ರೀ ಬರ್ಬೋದು, ಒಂದೊಂದ್ಸಲಿ ಬಿಲ್ಡಿಂಗ್ಸ್ ಬರ್ಬೋದು, ಟೆರೇನ್ ಬರ್ಬೋದು, ರೈಟ್? ಅಬ್ಸ್ಟ್ರಕ್ಷನ್ ಆಗುತ್ತೆ. ಸರ್ ಇಲ್ಲಿ ಮಲ್ಟಿಪಾತ್ ಅದೇ ಇದೆ ಡೆಫಿನೇಷನ್, ನೀವೇನು ಸೇಮ್ ಹೇಳ್ತಾ ಇದ್ದೀರಾ ಸರ್? ಇಲ್ಲಿ ಏನಾಗುತ್ತೆ ಗೊತ್ತಾ, ಇಲ್ಲಿ ಈ ಒಂದು ಅಬ್ಸ್ಟ್ರಕ್ಷನ್ ಅಥವಾ ಸಿಗ್ನಲ್ ಅಲ್ಲಿ ಬ್ಲಾಕೇಜ್ ಆಗ್ಬಿಡುತ್ತೆ, ರೈಟ್? ಬ್ಲಾಕೇಜ್ ಆಗಿ ರಿಸೀವ್ ಆಗ್ಬಿಡುತ್ತೆ ಅಲ್ಲಿ. ಬಟ್
ಇಲ್ಲಿ ಈ ಮಲ್ಟಿಪಾತ್ ಎರರಲ್ಲಿ ಏನಾಗುತ್ತೆ, ರಿಫ್ಲೆಕ್ಟ್ ಆಗಿಬಿಡ್ತವೆ ಸಿಗ್ನಲ್ಸ್ಗಳು, ಪ್ರಾಪರ್ ಆಗಿ ರಿಸೀವ್ ಆಗಲ್ಲ. ದಿಸ್ ಇಸ್ ಅ ರಿಫ್ಲೆಕ್ಷನ್ ಫಿನಾಮಿನ ಆಗುತ್ತೆ. ಇಲ್ಲೊಂದು ಕಾರಣ ಇದೆ, ಇಲ್ಲಿ ಅಬ್ಸರ್ಪ್ಷನ್ ಫಿನಾಮಿನ ಇರುತ್ತೆ. ವೆರಿ ಇಂಪಾರ್ಟೆಂಟ್. ದ ಸಿಗ್ನಲ್ಸ್ ಆರ್ ಅಬ್ಸರ್ವ್ಡ್, ಬಟ್ ವಾಟ್ ಅಬೌಟ್ ರಿಸೀವರ್? ಅಲ್ಲಿ ಹೋಗೋದೇ ಇಲ್ಲ. ಸೊ ಅದಕ್ಕಾಗಿ ಅಲ್ಟಿಮೇಟ್ಲಿ ಪುವರ್ ಪೊಸಿಷನಿಂಗ್ ಕಂಡೀಷನ್ ಬರುತ್ತೆ. ಸಿಗ್ನಲ್ ಬ್ಲಾಕ್ ಆಗ್ಬಿಡುತ್ತೆ, ನಮಗೆ ಡಿಗ್ರೇಡೇಷನ್ ಆಗ್ಬಿಡುತ್ತೆ. ರೈಟ್, ಅರ್ಥ ಮಾಡ್ಕೊಳ್ಳಿ. ರೈಟ್, ಅರ್ಥ ಆಯ್ತಾ? ಎಸ್. ಸೊ ಇವಾಗ ಹೇಳಿ ನನಗೆ, ವಾಟ್ ಎಫೆಕ್ಟ್ಸ್ ಜಿ ಪಿ ಎಸ್ ಆಕ್ಯುರಸಿ? ಜಿ ಪಿ ಎಸ್ ಆಕ್ಯುರಸಿನ ಹೆಂಗೆ ಎಫೆಕ್ಟ್ ಮಾಡುತ್ತೆ? ಸ್ಯಾಟಲೈಟ್ ಜಾಮೆಟ್ರಿ, ಸಿಗ್ನಲ್ ಕ್ವಾಲಿಟಿ, ಅಟ್ಮಾಸ್ಫಿಯರಿಕ್ ಎಫೆಕ್ಟ್. ಅಟ್ಮಾಸ್ಫಿಯರಿಕ್ ಎಫೆಕ್ಟ್ ಅಂದರೆ ಯಾವ ಬಂತು? ಅಯನೋಸ್ಫೆರಿಕ್ ಎಫೆಕ್ಟ್, ಟ್ರಾಪೋಸ್ಫೆರಿಕ್ ಎಫೆಕ್ಟ್. ನೆಕ್ಸ್ಟ್ ಸ್ಯಾಟಲೈಟ್ ಇನ್ಫಾರ್ಮೇಷನ್ ನೋಡೋಣ. ಕೋಡ್ಸ್ ಅಂದರೆ ಏನು, ಕೆರಿಯರ್ ಪ್ಯಾಸಸ್ ಅಂದರೆ, ನ್ಯಾವಿಗೇಷನಲ್ ಮೆಸೇಜಸ್ ಅಂದರೆ ಏನು ನೋಡೋಣ, ಆರಾಮವಾಗಿ ನೋಡೋಣ. ಕೀವರ್ಡ್ಸ್ ನೆನ್ಪಿಟ್ಕೊಳ್ಳಿ. ರಿಸೀವರ್ ಕ್ವಾಲಿಟಿ ಕೂಡ ಒಂದೊಂದ್ಸಲಿ ಮ್ಯಾಟ್ರ್ ಆಗುತ್ತೆ ಸರ್. ಮಲ್ಟಿಪಲ್ ಎನ್ವಿರಾನ್ಮೆಂಟಲ್ ಎರರ್ಸ್ ಕೂಡ ಮ್ಯಾಟ್ರ್ ಆಗ್ತವೆ. ಇವುಗಳೆಲ್ಲ ನನಗೆ ಪೊಸಿಷನಲ್ ಆಕ್ಯುರಸಿಗೆ ಎಫೆಕ್ಟ್ ಆಗುತ್ತೆ ಗೆಳೆಯರೆ. ಸೊ ಅದಕ್ಕಾಗಿ ಇವಾಗ ನನಗೆ ಔಟ್ ಆಫ್ ದೀಸ್ ಪಾಯಿಂಟ್ಸ್ ಏನೇನು ಹೇಳಿ, ಗುಡ್ ಜಾಮೆಟ್ರಿ ಇದ್ದಾಗ ನನಗೆ ಲೋವರ್ ಡಿ ಒ ಪಿ ಇರುತ್ತೆ, ಬೆಟರ್ ಪೊಸಿಷನಿಂಗ್ ಬರುತ್ತೆ. ಗುಡ್ ಜಾಮೆಟ್ರಿ ಅಲೋನ್, ಇವಾಗ ಹೇಳಿ ನನಗೆ, ಗುಡ್ ಜಾಮೆಟ್ರಿ ಇದ್ರೆ ಎಲ್ಲಾನು ಎಲಿಮಿನೇಟ್ ಆಯ್ತೇನ್ರಿ? ನೋ. ನೋಡಿ, ಯಾವುದೇ ಸೈನ್ಸ್ ಅಂಡ್ ಟೆಕ್ನಾಲಜಿ ಟೂಲ್ ಆಗಲಿ 100% ಎರರ್ ಫ್ರೀ ಇರಲ್ಲ. ಎರರ್ ಫ್ರೀ ಇರಲ್ಲ. ಎಕ್ಸಾಮಲ್ಲಿ ನಿಮಗೆ ಇಂಡೈರೆಕ್ಟ್ ಆಗಿ ಟ್ರಿಗರ್ ಮಾಡಿ ಕೇಳ್ತಿರ್ತಾನೆ. ಏನೋ ಒಂದು ಎಕ್ಸ್ ಅನ್ನೋ ಒಂದು ಟೆಕ್ನಾಲಜಿಯಿಂದ ನಾನು ಎರರನ್ನು 100% ರಿಡ್ಯೂಸ್ ಮಾಡಿದ್ದೀನಿ ಅಂತ ಅನ್ನುವಂತಹ ಸ್ಟೇಟ್ಮೆಂಟ್ಸ್ ಕೊಡ್ತಾರೆ ನಿಮಗೆ. ಕೆ ಅಲ್ಲಿ ಕೊಟ್ಟಾಗ ನೀವೇನು ಮಾಡಬೇಕು? ರಾಂಗ್ ಅನ್ಬೇಕು ನೀವು ಅದಕ್ಕೆ. ದಿಸ್ ಈಸ್ ಕಾಲ್ಡ್ ಅನಾಲಿಟಿಕಲ್ ಥಿಂಕಿಂಗ್. ಓಕೆ, ಎಸ್ ಸರ್. ಇಷ್ಟೆಲ್ಲ ಆಯಿತು ಸರ್. ಜಿ ಪಿ ಎಸ್ ಇಷ್ಟೆಲ್ಲ ಓದಿದ್ವಿ ನಾವು. ಸೆಗ್ಮೆಂಟ್ಸ್ ಅಂತೆ, ಎರರ್ಸ್ ಅಂತೆ, ಆರ್ಕಿಟೆಕ್ಚರ್ ಅಂತೆ, ಯೂಸರ್ ಸೆಗ್ಮೆಂಟ್, ಕಂಟ್ರೋಲ್ ಸೆಗ್ಮೆಂಟ್ಸ್, ಸೊ ಆ್ಯಂಡ್ ಸೊ, ಡೈಲ್ಯೂಷನ್ ಅಪ್ರಿಸಿಯೇಷನ್, ಜಾಮೆಟ್ರಿ, ಮಲ್ಟಿಪಲ್ ಸ್ಯಾಟಲೈಟ್ಸಿಂದ ಏನು ಯೂಸ್ ಆಗುತ್ತೆ, ಟ್ರೈಲಾಟ್ರೇಷನ್, ಹೌ ಟೈಮಿಂಗ್ ರೇಂಜಿಂಗ್ ಈಸ್ ಕ್ಯಾಲ್ಕುಲೇಟೆಡ್, ಸಿಗ್ನಲ್ಸ್ ಹೆಂಗೆ ಬರ್ತವೆ, ಮುಂದೆ ನೋಡೋಣ ವಾಟ್ ಆರ್ ದ ಟೈಪ್ಸ್ ಆಫ್ ಸಿಗ್ನಲ್ಸ್ ಆ್ಯಂಡ್ ಆಲ್. ಸೊ ಇಷ್ಟೆಲ್ಲ ಗೊತ್ತಾಯಿತು ಅಂತಂದರೆ ನೀವು ಹೇಳಿ, ಇವಾಗ ನಮಗೆ ಎಲ್ಲೆಲ್ಲಿ ಯೂಸ್ ಆಗ್ಬೋದು ಸರ್ ಇದು? ಸರಿ, ಒಂದು ಇನ್ಫಾರ್ಮೇಷನ್ ಜಿ ಪಿ ಎಸ್ ನಾನು ಏನು ಅವಾಗೆ ಹೇಳ್ದನಲ್ವಾ, ಅಪ್ಲಿಕೇಶನ್ಗೆ ಎಂಡೇ ಇಲ್ಲ. ಇದು ಎಲ್ಲಿ ಬೇಕಾದರೂ ಅಪ್ಲಿಕೇಶನ್ಗೆ ಇದು ಹೆಲ್ಪ್ ಆಗುತ್ತೆ ಗೆಳೆಯರೆ. ಎಕ್ಸಾಂಪಲ್ ಎಕ್ಸ್ ವೈ ಜೆಡ್. ಸರ್ ಆನ್ಸರ್ ಆಲ್ ಆಫ್ ದ ಅಬೋವ್. ಸಿಂಪಲ್. ಜಿ ಪಿ ಎಸ್ ಇದು ಮಾಡಲ್ಲ ಅಂತ ನೀವು ಪ್ರೂವ್ ಮಾಡುವಷ್ಟು ಇದೆಯಾ ನಿಮಗೆ? ಕಾನ್ಫಿಡೆನ್ಸ್ ಇದೆಯಾ? ಯು ಕೆನಾಟ್. ಇವನ್ ಆನ್ ಅರ್ತ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಟೂಲ್ಸ್ ಕ್ಯಾನ್ ಫೈಂಡ್ ಎನಿಥಿಂಗ್ ಇನ್ ಎನಿ ಟೈಮ್. ರೈಟ್, ಅದಕ್ಕಾಗಿ ಅಪ್ಲಿಕೇಶನ್ಸ್ ಅಂತ ಬಂದಾಗ ಆಲ್ ಆಫ್ ದ ಅಬೋವ್ ಹಾಕಿ ನೀವು. ರೈಟ್, ನೋಡಿ, ಸರ್ವೆ, ಮ್ಯಾಪಿಂಗ್, ನ್ಯಾವಿಗೇಷನ್, ಅಗ್ರಿಕಲ್ಚರ್ಗೆ, ಇಂಜಿನಿಯರಿಂಗ್ ಕನ್ಸ್ಟ್ರಕ್ಷನ್ಗೆ, ಲ್ಯಾಂಡ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ, ಅಲ್ಟಿಮೇಟ್ಲಿ ಜಿ ಐ ಎಸ್. ನೆಕ್ಸ್ಟ್ ಚಾಪ್ಟರ್ ಇದೇ ಇರುತ್ತೆ, ಕೇರ್ಫುಲ್ ಆಗಿ ತಿಳ್ಕೊಳ್ಳಿ. ಜಿ ಪಿ ಎಸ್ ಕೋಆರ್ಡಿನೇಟ್ಸ್ ಕ್ಯಾನ್ ಬಿ ಇಂಟರ್ಚೇಂಜ್ಡ್ ವಿತ್ ಜಿ ಐ ಎಸ್. ಫಾರ್ ವಾಟ್ ಸರ್? ಫಾರ್ ಪೊಸಿಷನ್ ಕೋಆರ್ಡಿನೇಟ್. ಇದರಿಂದ ನಾನು ಜಿ ಐ ಎಸ್ ಲೇಯರ್ಸ್ ಮಾಡ್ತೀನಿ, ಸ್ಪೇಷಿಯಲ್ ಅನಲೈಸ್ ಮಾಡ್ತೀನಿ. ಔಟ್ ಆಫ್ ದೀಸ್ ಐ ವಿಲ್ ಯೂಸ್ ದಿಸ್ ಡೇಟಾ, ಐ ವಿಲ್ ಯೂಸ್ ದಿಸ್ ಇನ್ಫಾರ್ಮೇಷನ್ ಫಾರ್ ಮೈ ಪಾಲಿಸಿ ಮೇಕಿಂಗ್. ಇದನ್ನು ಬಾರ್ ಹೇಳಿದ್ದೀನಿ ನಾನು, ಬಟ್ ಸ್ಟಿಲ್ ನೋಡಿ, ಜಿ ಪಿ ಎಸ್ ಇಂದನೂ ನನಗೆ ಜಿ ಐ ಎಸ್ಗೆ ಹೆಲ್ಪ್ ಆಗಲ್ವಾ? ಹಾಗೇ ಆಗುತ್ತೆ. ಐ ಹೋಪ್ ಯು ಗಾಟ್ ಇಟ್. ನೋಡಿ, ಇಲ್ಲಿ ಕೀವರ್ಡ್ಸ್ ಇದ್ದಾವೆ. ಜಸ್ಟ್ ಇಲ್ಲಿವರೆಗೂ ಏನೇನು ಅವಾಗ ಹೇಳ್ತಿರ್ತೀನಿ ನಾನು, ಬಾರ್ ರಿಪೀಟೇಷನ್ ಮಾಡ್ತಿರ್ತೀನಿ, ಅವುಗಳೆಲ್ಲ ಇಲ್ಲಿದೆ. ನೀವು ಜಸ್ಟ್ ಒಂದು ಗ್ಲಾನ್ಸ್ ಮಾಡಿದ್ರೆ ಡೆಫಿನೆಟ್ಲಿ ವಿಲ್ ಬಿ ಗೆಟಿಂಗ್ ದಿಸ್. ಇದನ್ನೆಲ್ಲ ಓದಿದ್ರೆ ನಿಮಗೆ ಪಾಯಿಂಟರ್ಸ್, ಎಕ್ಸಾಮ್ ಪಾಯಿಂಟರ್ಸ್, ಎಮ್ ಸಿ ಕ್ಯೂಸ್ಗೆ ಕೇಳಬಹುದಾದಂತಹ ಒಂದು ಪಾಯಿಂಟ್ಸ್ಗಳು ಸಿಗ್ತವೆ. ಸುಮ್ಮನೆ ಗ್ಲಾನ್ಸ್ ಮಾಡಿ, ಎಲ್ಲ ಈಸಿಯಾಗಿದೆ, ಅರ್ಥ ಆಗುತ್ತೆ ನಿಮಗೆ ಇವಾಗ. ಓಕೆ, ಸೊ ನನಗೆ ಹೇಳಿ ಇವಾಗ ಇದು ನಿಮಗೆ ಅರ್ಥ ಆಗುತ್ತಾ? ಜಿ ಪಿ ಎಸ್ ಅನ್ನೋದು ಒಂದು ಪೊಸಿಷನಿಂಗ್ ಸಿಸ್ಟಮ್. ಹೌದು ಸರ್. ದ್ಯಾಟ್ ಯೂಸಸ್ ಸಿಗ್ನಲ್ಸ್. ಕರೆಕ್ಟ್ ಸರ್. ಟೈಮಿಂಗ್ಸ್. ಹೌದು ಸರ್. ಟ್ರೈಲಾಟ್ರೇಷನ್. ಎಕ್ಸಾಕ್ಟ್ಲಿ ಸರ್, ದಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ರೇಂಜಿಂಗ್. ಏನಕ್ಕೆ? ಟು ಕಂಪ್ಯೂಟ್ ಲ್ಯಾಟಿಟ್ಯೂಡ್, ಲಾಂಗಿಟ್ಯೂಡ್, ಹೈಟ್.
ಇವಾಗ ಈ ಸ್ಟೇಟ್ಮೆಂಟ್ ನಿಮಗೆ ಈಸಿಯಾಗಿ ಗ್ರ್ಯಾಬ್ ಆಗುತ್ತೆ ಅಲ್ವಾ? ಯಾಕೆ? You people learnt basics, that's why you could able to get this statement very easily, or else ನಿಮಗೆ ಟಫ್ ಆಗಿರ್ತಿತ್ತು ಗೆಳೆಯರೆ, ಡೆಫಿನೆಟ್ಲಿ ಟಫ್ ಆಗ್ತಿತ್ತು ನಿಮಗೆ. ಓಕೆ, ಎಸ್.